ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ವಾಸ್ತು ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಹಾಗೂ ತಮಗೆಲ್ಲರಿಗೂ ಹೊಸ ವರ್ಷ 2025 ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ 2025. ಹೊಸ ವರ್ಷದ ಈ ಪರ್ವಕಾಲವು ತಮಗೆಲ್ಲರಿಗೂ ಆಯುರಾರೋಗ್ಯ ಶಕ್ತಿ ಜಯಲಾಭ ಸಿದ್ಧಿ ಸುಖಗಳನ್ನು ತಂದುಕೊಡಲಿ ಹಾಗೂ ನಿಮ್ಮೆಲ್ಲರ ಇಷ್ಟಾರ್ಥಗಳು ಈ ವರ್ಷದಲ್ಲಿ ಈಡೇರಿ ಸುಖ ಸಮೃದ್ಧಿ ಶಾಂತಿಗಳು ನಿಮ್ಮ ಮನೆಯಲ್ಲಿಯೂ ಕುಟುಂಬದಲ್ಲಿಯೂ ಹಾಗೂ ಈ ಪ್ರಪಂಚದೆಲ್ಲೆಡೆಯೂ ನೆಲೆಯಾಗಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಹೊಸ ವರ್ಷದ ಒಂದು ವಿಶೇಷವಾದ ಭವಿಷ್ಯದ ಚಿಂತನೆಯನ್ನು ಈಗ ಮಾಡೋಣ. ಪ್ರತಿ ವರ್ಷವೂ ಈ ಕ್ಯಾಲೆಂಡರ್ ಮಾಸ ಅನುಸಾರವಾಗಿ ಅಥವಾ ಇಂಗ್ಲೀಷ್ ಗಣನೆಗೆ ಅನುಸಾರವಾಗಿ ಈ ಡಿಸೆಂಬರ್ ಅಂತ್ಯಕ್ಕೆ ವರ್ಷದ ಅಂತ್ಯ ಆಗುತ್ತೆ. ಜನವರಿ ತಿಂಗಳ 1ನೇ ತಾರೀಕಿಗೆ ಹೊಸ ವರ್ಷ ಆರಂಭವಾಗುವ ಪದ್ಧತಿ ಅದು ಜಗತ್ತಿನಾದ್ಯಂತ ಆಚರಣೆ ಮಾಡುವಂಥ ಕ್ಯಾಲೆಂಡರ್ ಪದ್ಧತಿಗೆ ನಾವು ಒಗ್ಗಿಕೊಂಡು ಹೋಗಿದ್ದೇವೆ. ಪಂಚಾಂಗಾನುಸಾರ ನಮ್ಮ ಲೆಕ್ಕಾಚಾರದಲ್ಲಿ ಚಾಂದ್ರಮಾನ ಪಂಚಾಂಗವು ಯುಗಾದಿಯನ್ನು ಹೊಸ ವರ್ಷದ ಆಚರಣೆ ಮಾಡುತ್ತದೆ. ಅದೇ ರೀತಿ ಸೌರಮಾನ ಪದ್ಧತಿಯವರಿಗೆ ಸೌರಮಾನ ಯುಗಾದಿ ಎಂಬ ಒಂದು ಆಚರಣೆ ಸೇರ್ತದೆ. ಅದಲ್ಲದೆ ಬೇರೆ ಬೇರೆ ಈ ಮತ ಪಂಥಗಳಲ್ಲಿ ಅವರವರೊಂದು ವರ್ಷಾಚರಣೆಯ ದಿನ ಬೇರೆ ಬೇರೆ ಇದ್ದರೂ ಸಹ ಜಾಗತಿಕವಾಗಿ ಸಾರ್ವತ್ರಿಕವಾಗಿ ಸರ್ಕಾರಿ ದಾಖಲೆಗಳಲ್ಲಿ ಜೊತೆಗೆ ಎಲ್ಲ ರೀತಿಯ ನಮ್ಮ ಒಂದು ಆಗು ಹೋಗುಗಳಿಗೆ ದಾಖಲೆ ಪತ್ರಗಳಿಗೆ ಎಲ್ಲ ಈ ತಾರೀಕು ಅಥವಾ ಕ್ಯಾಲೆಂಡರ್ ವಿಚಾರವಾಗಿ ನಾವು ಅನುಸರಣೆ ಮಾಡ್ತಿದ್ದೇವೆ. ಹಾಗಾಗಿ ಈ ಹೊಸ ವರ್ಷದ ಫಲವು ನಿಖರವಾಗಿ ಕೆಲವೊಮ್ಮೆ ನಮ್ಮ ಒಂದು ರಾಶಿಗಳ ಮೇಲೆ ಪರಿಣಾಮ ಬೀರುತ್ತೆ. ಈಗಾಗಲೇ ಈ ಹೊಸ ವರ್ಷದ ಒಂದು ರಾಶಿ ಫಲವನ್ನು ಅಂದರೆ 12 ರಾಶಿಗಳಿಗೆ ಅನುಗುಣವಾಗಿ ಆ ರಾಶಿಗಳ ಮೇಲೆ ಆಗುವಂತಹ ಒಂದು ಪರಿಣಾಮವನ್ನು ಪ್ರತ್ಯೇಕ 12 ರಾಶಿಗಳ ಒಂದು ಭವಿಷ್ಯವನ್ನು ಈಗಾಗಲೇ ವಿಶ್ಲೇಷಣೆ ಮಾಡಿದ್ದೇನೆ. ಅದನ್ನು ತಾವೆಲ್ಲರೂ ವೀಕ್ಷಿಸಿದವರಿಗೆ ಧನ್ಯವಾದಗಳು ಹಾಗೂ ನಿಮಗೆ ಆ ಹೊಸ ವರ್ಷದ ಶುಭ ಫಲಗಳು ಸಿದ್ಧಿಯಾಗಲಿ ಎಂದು ಹಾರೈಸ್ತೇನೆ. ಈಗ ಈ ವಿಚಾರದಲ್ಲಿ ನಾವು ಈ ಹೊಸ ವರ್ಷವನ್ನು ಇನ್ನೊಂದು ಮಾರ್ಗದಲ್ಲಿ ಸಹ ಒಂದು ಕಂಡುಕೊಳ್ಳುವಂಥ ಪದ್ಧತಿ ಇರುತ್ತೆ. ಅದೆಲ್ಲ ಸಂಖ್ಯೆಗಳ ಮೇಲೆ ಅಥವಾ ಅಂಕ ವಿದ್ಯೆಯ ಮೇಲೆ. ಈ ಅಂಕಗಳು ಅಥವಾ ನ್ಯೂಮರಾಲಜಿ ಅನ್ನೋ ಒಂದು ಶಾಸ್ತ್ರ ಇರುತ್ತೆ. ಹಾಗಾಗಿ ನ್ಯೂಮರಾಲಜಿ ಅಂದರೆ ಅಂಕಗಳಿಗೆ ಅನುಗುಣವಾಗಿ ಆ ಭವಿಷ್ಯವನ್ನು ಕಂಡುಕೊಳ್ಳುವಂಥದ್ದು. ಅಂದರೆ ಈ ವರ್ಷಕ್ಕೆ ಒಂದು ಅಂಕ ಅಂತ ಇರುತ್ತೆ. ಉದಾಹರಣೆಗೆ ನಾವೀಗ 2025 ಅದೊಂದು ಸಂಖ್ಯೆ ಆಗುತ್ತೆ. ಅದೊಂದು ಸಂಖ್ಯೆಯನ್ನು ನಾವು ಮೂಲಾಂಕವಾಗಿ ಅದನ್ನು ವಿಭಜನೆ ಮಾಡಿದಾಗ ಅಂದರೆ ಸಂಯುಕ್ತ ಅಂಕವನ್ನು ಒಂದು ಸಿಂಗಲ್ ಡಿಜಿಟ್ಗೆ ಅದನ್ನು ಏಕಾಂಕವಾಗಿ ಪರಿವರ್ತನೆ ಮಾಡಿದಾಗ 2 + 0 + 2 + 5 ಅಂದರೆ ಅಲ್ಲಿ 9 ಒಂದು ಮೂಲಾಂಕ ಅಂತ ಬರುತ್ತೆ. ಅದರ ಈ ವರ್ಷದ ಮೂಲಾಂಕ 9 ಎಂದಾಗತ್ತೆ. ಆ ರೀತಿ ಅಂಕೆಗಳ ಮೇಲೆ ಸಹ ಒಂದು ವರ್ಷದ ಫಲವನ್ನು ನುಡಿಯುವಂತಹ ಪದ್ಧತಿ ಜಾರಿಯಲ್ಲಿರುತ್ತೆ. ಹಾಗಾಗಿ ಒಂದೊಂದು ಸಂಖ್ಯೆಗೆ ಒಂದೊಂದು ಅಲ್ಲಿ ಗ್ರಹಗಳ ಒಂದು ಸಂಕೇತವನ್ನು ಸೂಚನೆ ಮಾಡ್ತಾರೆ. ಉದಾಹರಣೆಗೆ ಸಂಖ್ಯೆ 1 ಅನ್ನೋದು ನಂಬರ್ 1 ಅನ್ನೋದು ಸೂರ್ಯ ಭಗವಂತನ ಸಂಕೇತವಾಗಿ ಸಂಕೇತ ಮಾಡ್ತಾರೆ. ನಂಬರ್ 2 ಅಥವಾ 2ನೇ ಸಂಖ್ಯೆಯನ್ನು ಚಂದ್ರನಿಗೆ ಅದರ ಸಂಕೇತವಾಗಿ ಮಾಡ್ತಾರೆ. 3ನೇ ಸಂಖ್ಯೆಯನ್ನು ಗುರು ಗ್ರಹಕ್ಕೆ ಸಂಕೇತವಾಗಿ ಮಾಡ್ತಾರೆ. 4ನೇ ಸಂಖ್ಯೆ ನಂಬರ್ 4 ರಾಹು ಗ್ರಹಕ್ಕೂ, ಅಲ್ಲದೆ 5ನೇ ಸಂಖ್ಯೆ ನಂಬರ್ 5 ಬುಧ ಗ್ರಹಕ್ಕೂ ಸಂಕೇತ ಮಾಡ್ತಾರೆ. 6 ಸಂಖ್ಯೆಯು ಶುಕ್ರ ಗ್ರಹದ ಸಂಕೇತವಾಗಿರುತ್ತೆ. 7ನೇ ಸಂಖ್ಯೆಯು ಕೇತುವಿನ ಸಂಕೇತ ಆಗಿರುತ್ತೆ. 8 ಅನ್ನೋದು ಶನಿ ಮಹಾರಾಜರ ಸಂಕೇತ. 9 ಅನ್ನೋದು ಮಂಗಳನ ಸಂಕೇತ ಆಗಿರುತ್ತೆ. ಹಾಗಾಗಿ ಈ ವರ್ಷದ ಒಂದು ಸಂಖ್ಯೆ 9 ಬಂದಿದೆ. ಆ ವರ್ಷದ ಸಂಖ್ಯೆ ನೋಡಿ, ಆ ವರ್ಷದ ಸಂಖ್ಯೆ 2 + 2 + 5 ಅಂದರೆ ಅಲ್ಲಿ 9 ಬಂತು. ಸಂಖ್ಯೆಯು ಈ ವರ್ಷದ ಅಧಿಪತ್ಯ ಸಂಖ್ಯೆಯು ಅದು ಮಂಗಳನ ವ್ಯಾಪ್ತಿಯಲ್ಲಿ ಬರುವಂಥದ್ದು, ಮಂಗಳನ ಅಧಿಪತ್ಯದಲ್ಲಿ ಬರುವಂಥ ಸಂಖ್ಯೆ ಆಗಿರುತ್ತೆ. ಇನ್ನು ಈಗ 1/1/2025 ಅಂದರೆ 1 + 1 + 2 + 2 + 5 ಇದನ್ನು ಗಣಿಸಿದಾಗ ಅಲ್ಲಿ ಅದು 11 ಅಂತ ಬರುತ್ತೆ. 11 ಅಂದರೆ 11ನ್ನು ಮತ್ತೆ ನಾವು ಸಿಂಗಲ್ ನಂಬರ್ ಆಗಿ ಪರಿವರ್ತನೆ ಮಾಡಿದಾಗ ಅದು 2 ಆಗಿ ಪರಿವರ್ತನೆ ಆಗುತ್ತೆ. ಅದು ಕೊನೆಯ ಅಂಕೆ 1 + 1 2 ಅಂತ ಬರುತ್ತೆ. ಅದು ಚಂದ್ರನ ಸಂಖ್ಯೆ ಆಗಿರುತ್ತೆ. ಹಾಗಾಗಿ ಹೊಸ ವರ್ಷದ ಮೊದಲನೇ ದಿನದ ಒಂದು ಸಂಯುಕ್ತ ಮೂಲಾಂಕವು ನಂಬರ್ 2 ಆಗಿರುತ್ತೆ. ಒಟ್ಟಾರೆಯಾಗಿ ವರ್ಷದ ಒಂದು ಮೂಲಾಂಕವು ನಂಬರ್ 9 ಆಗಿರುತ್ತೆ. ಅಂದರೆ ಅದರರ್ಥ ಈ ವರ್ಷದ ಒಂದು ಮೊದಲನೇ ದಿನದ ಒಂದು ಪ್ರಭಾವದಲ್ಲಿ ಚಂದ್ರನ ಪ್ರಭಾವವು ಜೊತೆಗೆ ವರ್ಷ ಪೂರ್ತಿ ಇರುವಂತಹ ಪ್ರಭಾವದಲ್ಲಿ ಮಂಗಳನ ಪ್ರಭಾವವು ಈ ಸಂಖ್ಯೆಗಳ ಮೇಲೆ ಅಥವಾ ಅಂಕಗಣಿತದ ಮೇಲೆ ವ್ಯಕ್ತವಾಗುತ್ತೆ. ಹಾಗಾಗಿ ಸಂಖ್ಯಾಶಾಸ್ತ್ರದಲ್ಲಿ ಕೆಲವೊಂದು ನಿಖರತೆ ಬಂದೇ ಬರುತ್ತೆ. ಈಗ ಒಂದೊಂದು ಶಾಸ್ತ್ರಕ್ಕೆ ಒಂದೊಂದು ಆಧಾರ ಅಂತ ಇರುತ್ತೆ. ಹಾಗಾಗಿ ಇಲ್ಲಿ ಮೂಲಾಧಾರವೇ ಸಂಖ್ಯೆ. ರಾಶಿ ಭವಿಷ್ಯದಲ್ಲಿ ಆ ರಾಶಿಗಳೇ ಮೂಲಾಧಾರ ಆಗಿರುತ್ತೆ. ರಾಶಿ ಭವಿಷ್ಯವನ್ನು ಹೇಳುವಾಗ ಅಲ್ಲಿ ಅವರವರ ಒಂದು ಜನ್ಮ ರಾಶಿ ಅಥವಾ ಅವರ ಜನ್ಮಕಾಲದಿರುವಂಥ ಚಂದ್ರನ ರಾಶಿಯೇ ಅಲ್ಲಿ ಮೂಲಾಧಾರ ಆಗಿರುತ್ತೆ. ಯಾವಾಗ ನಾವು ಸಂಖ್ಯೆಗಳನ್ನು ನೋಡುವಾಗ ನಮ್ಮ ಒಂದು ಡೇಟ್ ಆಫ್ ಬರ್ತ್, ಪ್ರತಿಯೊಬ್ಬರಿಗೂ ಒಂದು ಡೇಟ್ ಆಫ್ ಬರ್ತ್ ಅಂತ ಇರುತ್ತೆ. ಯಾಕಂದರೆ ಹಳೆಯ ಒಂದು ಪದ್ಧತಿಯಲ್ಲಿ ನಾವು ಪಂಚಾಂಗಗಳ ತಿಥಿ ನಕ್ಷತ್ರಗಳನ್ನೇ ಗುಣಿಸ್ತಾ ಇದ್ದೆವು. ಆದರೆ ಸುಮಾರು ಈಗ 1 ಶತಮಾನಗಳಿಂದ ಅಥವಾ ಅದಕ್ಕಿಂತಲೂ ಹೆಚ್ಚಿನ ಕಾಲದಲ್ಲಿ ನಾವು ಡೇಟ್ ಆಫ್ ಬರ್ತನ್ನು ಅನುಸಾರ ಮಾಡ್ತಾಯಿದ್ದೇವೆ.
ಹಾಗಾಗಿ ಆ ಒಂದು ಡೇಟ್ ಆಫ್ ಬರ್ತ್ ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಅವರದ್ದು ಹುಟ್ಟಿದ ದಿನಾಂಕ, ಆ ಹುಟ್ಟಿದ ದಿನಾಂಕದ ಮೇಲೆ ಅವರ ಒಂದು ಸಂಖ್ಯೆ ನಿರ್ಣಯ ಆಗುತ್ತೆ. ಉದಾಹರಣೆಗೆ ಈ ತಿಂಗಳಲ್ಲಿ ಯಾವುದೇ ತಿಂಗಳಲ್ಲಿ ಅಲ್ಲಿ 1ನೇ ತಾರೀಕಿನಂದು ಹುಟ್ಟಿದವರಿಗೆ 1 ಅಂಕ ಬರುತ್ತೆ. ಯಾವುದೇ ತಿಂಗಳಲ್ಲಿ 10ನೇ ತಾರೀಕಿನಂದು ಹುಟ್ಟಿದವರಿಗೆ ಅಲ್ಲಿ 10, 1 ಮತ್ತು 0 ಅಂತ ಬರುತ್ತೆ. ಆವಾಗ ಅಲ್ಲಿ ಅವನ ಮೂಲ ಅಂಕ 1 ಆಗಿರುತ್ತೆ. ಇನ್ನು ಯಾವುದೇ ದಿನಾಂಕಗಳಲ್ಲಿ 19ರಂದು ಜನಿಸಿದವರಿಗೆ ಅಲ್ಲಿ 1 + 9 10 ಆಗುತ್ತೆ. ಅಲ್ಲಿ ಅದನ್ನು ಮೂಲಾಂಕವಾಗಿ ಗಣಿಸಿದಾಗ ಅಲ್ಲಿ ಅದು ನಂಬರ್ 1 ಅಂತ ಆಗುತ್ತೆ. ಆ ರೀತಿ ಅವರ ಮೂಲಾಂಕಗಳನ್ನು ಗುಣಿಸುವಂಥ ಪದ್ಧತಿ ಇರುತ್ತೆ. ಹಾಗಾಗಿ ಒಂದೊಂದು ಅಂಕಿಗಳಿಗೂ ಒಂದೊಂದು ರೀತಿಯ ಪದ್ಧತಿಯ ಅನುಸಾರವಾಗಿ ಭವಿಷ್ಯ ನೋಡಿಬೋದು. ಉದಾಹರಣೆಗೆ ಅಲ್ಲಿ 1 ಮೂಲಾಂಕಕ್ಕೆ ರವಿಯ ಸಂಕೇತವಾಗಿ ಬರುವಂಥ ಕಾರಣ ಅಲ್ಲಿ ರವಿಯ ಒಂದು ನಿಯಂತ್ರಣ ಅವರ ಮೇಲೆ ಇರುತ್ತೆ. ಜೊತೆಗೆ 2 ಸಂಖ್ಯೆಯಲ್ಲಿ ಬರೋರಿಗೆ ಚಂದ್ರನ ನಿಯಂತ್ರಣ ಇರುತ್ತೆ, 3 ಸಂಖ್ಯೆಯಲ್ಲಿ ಬರೋರಿಗೆ ಗುರುವಿನ ನಿಯಂತ್ರಣ, 4ನೇ ಸಂಖ್ಯೆಯಲ್ಲಿ ಬರೋರಿಗೆ ರಾಹುನ ನಿಯಂತ್ರಣ, 5ನೇ ಸಂಖ್ಯೆಗೆ ಬುಧನ ನಿಯಂತ್ರಣ, 6ನೇ ಸಂಖ್ಯೆಗೆ ಶುಕ್ರನ ನಿಯಂತ್ರಣ, 7ಕ್ಕೆ ಕೇತುವಿನ ನಿಯಂತ್ರಣ, 8 ಶನಿ ಮಹಾರಾಜರ ನಿಯಂತ್ರಣ, ಅಲ್ಲಿ 9ನೇ ಸಂಖ್ಯೆ ಮಂಗಳನ ನಿಯಂತ್ರಣ ಅಂತ ಬರುತ್ತೆ. ಹಾಗಾಗಿ ನಿಮ್ಮ ಜನ್ಮ ದಿನಕ್ಕೆ ಅನುಗುಣವಾಗಿ ಆ ಜನ್ಮ ದಿನಕ್ಕೆ ಅನುಗುಣವಾಗಿ ನೋಡುವಂಥ ಒಂದು ಟೇಬಲನ್ನು ಈಗ ಡಿಸ್ಪ್ಲೇಯಲ್ಲಿ ಹಾಕಿರ್ತೇನೆ. ಅಂದರೆ ನಿಮ್ಮ ಡೇಟ್ಗೆ ಯಾವುದೇ ಬರುತ್ತೆ. ಉದಾಹರಣೆಗೆ ಈಗ 22ನೇ ತಾರೀಕಿನಂದು ಹುಟ್ಟಿದ ಅಂತ ಇಟ್ಕೊಂಡು ಅವನ ಒಂದು ಮೂಲಾಂಕವಾಗ 2 + 2 ಅನ್ನೋದು 4 ಅಂತ ಬರುತ್ತೆ. 27ರಂದು ಯಾರಾದರೂ ಹುಟ್ಟಿದ್ದಾರೆ ಅಂತ ಇಟ್ಕೊಂಡು 2 + 2 2 + 7 9 ಅವರ ಮೂಲಾಂಕ ಅಂತ ಬರುತ್ತೆ. 18ರಂದು ಹುಟ್ಟಿದವರಿಗೆ 1 + 8 9 ಮೂಲಾಂಕ ಬರುತ್ತೆ. ಈ ರೀತಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ಗೆ ಅನುಗುಣವಾಗಿ ಅಲ್ಲಿ 1ರಿಂದ 31ರೊಳಗೆ ಅಷ್ಟೇ ಡೇಟ್ಗಳಿರುತ್ತೆ. 31ನೇ ತಾರೀಕು ಹುಟ್ಟಿದವರಿಗೆ 3 + 1 4 ಮೂಲಾಂಕ ಬರುತ್ತೆ ಅವನ ಒಂದು ಅಂಕ. ಹಾಗಾಗಿ ನಿಮ್ಮ ಆ ಡೇಟ್ಗಳನ್ನು ನೋಡಿಕೊಂಡು ಆ ಡೇಟ್ಗೆ ಟೇಬಲ್ನಲ್ಲಿ ನಿಮಗೆ ಬೇಕಿದ್ರೆ ಆ ಡಿಸ್ಪ್ಲೇನಲ್ಲಿ ಹಾಕಿರ್ತೇನೆ, ಅದನ್ನು ನೋಡಿಕೊಂಡು ನಿಮ್ಮ ಮೂಲಾಂಕವನ್ನಲ್ಲಿ ಗುರುತಿಸ್ಕೊಳ್ಬೋದು. ಆ ಮೂಲಾಂಕದ ಮೇಲೆ ನಿಮ್ಮ ವರ್ಷದ ಭವಿಷ್ಯಕ್ಕೆ ಖಂಡಿತವಾಗಿ ಯಾರಿಗೆ ಈ ರಾಶಿ ಭವಿಷ್ಯದಲ್ಲಿ ಅಷ್ಟೊಂದು ನಂಬಿಕೆ ಇರೋದಿಲ್ಲ, ಅದು ರಾಶಿ ಭವಿಷ್ಯದಲ್ಲಿ ಅಷ್ಟೊಂದು ಕೆಲವರಿಗೆ ಅವರೊಂದು ರಾಶಿ ನಿಖರವಾಗಿ ಗೊತ್ತಿಲ್ಲ, ರಾಶಿಯಾಗಿ ನಿಖರವಾಗಿ ಗೊತ್ತಿಲ್ಲ, ಅಥವಾ ಕೆಲವರಿಗೆ ಈ ಚಂದ್ರನ ರಾಶಿ ನೋಡಬೇಕು, ಸೂರ್ಯ ಹಾಗೂ ಗಣಿತದ ರಾಶಿ ನೋಡಬೇಕು. ಅಂದರೆ ಚಂದ್ರ ಅನುಸಾರ ಅಂದರೆ ನಿಮ್ಮ ಭಾರತೀಯ ಪದ್ಧತಿಯಲ್ಲಿ ಚಂದ್ರನು ನೀವು ಹುಟ್ಟಿದಾಗ ಚಂದ್ರನು ಯಾವ ರಾಶಿಯಲ್ಲಿ ಇರ್ತಾನೆ ಅದೇ ನಿಮ್ಮ ಜನ್ಮ ರಾಶಿಯಾಗಿರುತ್ತೆ. ಆದರೆ ಈ ಪಾಶ್ಚಿಮಾತ್ಯ ಪದ್ಧತಿಯಲ್ಲಿ ಬೇರೆ ಇರುತ್ತೆ. ಉದಾಹರಣೆಗೆ ಅಲ್ಲಿ ಜನವರಿ ತಿಂಗಳಲ್ಲಿ ಹುಟ್ಟಿದವರಿಗೆ ಅವರಲ್ಲಿ ಜನವರಿ 14 ಅಥವಾ 15ರ ಬಳಿಕ ಅಲ್ಲಿ ಮಕರ ಸಂಕ್ರಾಂತಿ ಎಂದಾಗುತ್ತೆ. ಅಲ್ಲಿ ಮಕರ ರಾಶಿ ಅಂತ ಅವರು ನಿರ್ಧಾರ ಮಾಡ್ತಾರೆ. ಆ ಬಳಿ ಜನವರಿ 20ರಿಂದ ಕೆಲವರು ಇದರಲ್ಲಿ ಕೆಲವೊಂದು ಭಾಗದಲ್ಲಿ 22 ಅಂತ ಲೆಕ್ಕ ಹಾಕ್ತಾರೆ. ಹಾಗಾಗಿ ಅಲ್ಲಿ ಪ್ರತಿ ತಿಂಗಳಿಗೆ ಒಂದೊಂದು ರಾಶಿ ಅಷ್ಟೇ ಬರುತ್ತೆ. ಉದಾಹರಣೆಗೆ ಸೆಪ್ಟೆಂಬರ್ನಲ್ಲಿ ಅಲ್ಲಿ 20ನೇ ತಾರೀಕು ಎಲ್ಲ ಹುಟ್ಟಿದವನಿಗೆ ಸೆಪ್ಟೆಂಬರ್ ಇದ್ದರೆ ಕನ್ಯಾ ರಾಶಿ ಬರುತ್ತೆ. ಸೆಪ್ಟೆಂಬರ್ 25ಕ್ಕೆ ಹುಟ್ಟಿದವನಿಗೂ ಕನ್ಯಾ ರಾಶಿನೇ ಬರುತ್ತೆ. ಯಾಕಂದರೆ ಅದು ಆಂಗ್ಲ ಗಣಿತದಲ್ಲಿ ಅಂದರೆ ಪಾಶ್ಚಿಮಾತ್ಯ ಪದ್ಧತಿಯಲ್ಲಿ ಅವರು ಒಂದೊಂದು ತಿಂಗಳಿಗಷ್ಟೇ ಒಂದು ಸೂರ್ಯ ರಾಶಿಯನ್ನು ಹೇಳಿರ್ತಾರೆ. ಅದು ಸೂರ್ಯ ರಾಶಿ ಪದ್ಧತಿ ಅಂತ ಆಗಿರುತ್ತೆ. ಆದರೆ ಚಂದ್ರ ರಾಶಿಯು ಪ್ರತಿ ದಿನಕ್ಕೂ ಅಲ್ಲಿ ಬದಲಾಗ್ತಿರುತ್ತೆ. ಚಂದ್ರನ ಚಲನೆಗೆ ಅನುಗುಣವಾಗಿ 2 ದಿನಕ್ಕೊಮ್ಮೆ ಚಂದ್ರನ ರಾಶಿ ಬದಲು ಮಾಡ್ತಾನೆ. ಹಾಗಾಗಿ ಸುಮಾರು 2 ದಿನಕ್ಕೊಮ್ಮೆ ಅಥವಾ 2 ದಿನಗಳೊಮ್ಮೆ ಚಂದ್ರನ ರಾಶಿ ಪರಿವರ್ತನೆ ಆಗ್ತಾ ಇರುತ್ತೆ. ಹಾಗಾಗಿ ಯಾರಿಗೆ ಈ ಚಂದ್ರ ರಾಶಿ ಮತ್ತು ಸೂರ್ಯ ರಾಶಿಯ ಒಂದು ಕನ್ಫ್ಯೂಷನ್ ಇರುತ್ತೋ ಅಂಥವರು ಅವರು ಕೇವಲ ಅವರ ಡೇಟ್ ಆಫ್ ಬರ್ತ್ ಅಥವಾ ಅವರ ಒಂದು ಜನ್ಮದ ದಿನಾಂಕದ ಅಂಕವನ್ನು ನೋಡಿ ಅದರ ಮೇಲೆ ಈ ವರ್ಷದ ಭವಿಷ್ಯವನ್ನು ನೀವು ನಿರ್ಧಾರ ಮಾಡ್ಕೊಳ್ಬೋದು. ಈಗಾಗಲೇ ರಾಶಿ ಭವಿಷ್ಯದಲ್ಲಿ ಈ ವರ್ಷದ ಸಾಮಾನ್ಯ ಫಲವನ್ನು ಆಗಲೇ ಹೇಳಿದ್ದೇನೆ. ಈ ವರ್ಷದಲ್ಲಿ ಏನಾಗ್ಬೋದು, ಈ ವರ್ಷದಲ್ಲೆಲ್ಲ ಆಗುವಂಥ ಪರಿಣಾಮಗಳು ಅದನ್ನು ಮತ್ತೆ ಈಗ ರಿಪೀಟ್ ಮಾಡಿದ್ರೆ. ಆದರೆ ಒಂದು ಸೂಚ್ಯವಾಗಿ ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ ಈ ವರ್ಷದಲ್ಲಿ ಅಲ್ಲಿ ಅಂಕಗಣಿತದ ಅನುಸಾರವಾಗಿ ಬರುವಂಥನು ರಾಜ ಮಂಗಳ ಆಗಿರ್ತಾನೆ. 2025ಕ್ಕೆ ಆ ಸಂಖ್ಯೆಗಳ ಮೇಲೆ ನಾವು ಗಮನಿಸಿದಾಗ ಸಂಖ್ಯೆಯ ಮೂಲಾಂಕವಾಗಿ ಬರುವಂಥನು ರಾಜ ಮಂಗಳನಾಗಿರ್ತಾನೆ. ಆ ದಿನದ ಅಂಕವನ್ನು ಗುಣಿಸಿದಾಗ ಬರುವಂಥದ್ದು ಯಾವುದು ಚಂದ್ರ ಅಂತ ಬರ್ತಾನೆ. ಅಲ್ಲಿ ಚಂದ್ರನಾಗ ಮಂತ್ರಿ ಆಗ್ತಾನೆ. ಹಾಗಾಗಿ ಮಂಗಳ ರಾಜ, ಚಂದ್ರನು ಮಂತ್ರಿಯ ಸ್ಥಾನದಲ್ಲಿರುವಂಥನು. ಹಾಗಾಗಿ ಮಂಗಳನ ರಾಜ್ಯಾಧಿಪತ್ಯದಲ್ಲಿ ಈ ವರ್ಷ ಏನಾಗುತ್ತೆ, ಆತನು ಈಗ ಎಲ್ಲಿದ್ದಾನೆ ಆ ಒಂದು ಆಗುವ ಕಾಲದಲ್ಲಿ ಅಂದರೆ ಈ ಹೊಸ ವರ್ಷದ ಆರಂಭದಲ್ಲಿ ಆತನು ನೀಚನಾಗಿಯೂ ವಕ್ರಿಯಾಗೂ ಇರ್ತಾನೆ. ನೀಚನಾಗಿ ಅಲ್ಲಿ ಕಟಕ ರಾಶಿಯಲ್ಲಿ ಇದ್ದಾನೆ. ಜೊತೆಗೆ ಆತನಿಗೆ ವಕ್ರತ್ವ ಇರುತ್ತೆ. ಹಾಗಾಗಿ ಆ ಒಂದು ಮಂಗಳನ ನೀಚತ್ವ ಈ ವರ್ಷ ಪೂರ್ತಿ 2025ರ ಮೇಲೆ ಪರಿಣಾಮ ಬೀರುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಆತನ ವಕ್ರತ್ವ ಸುಮಾರು ಇನ್ನೂ 2 ತಿಂಗಳ ಕಾಲ ಮುಂದುವರೆಯುತ್ತೆ. ಆತನ ವಕ್ರತ್ವ ಮತ್ತು ನೀಚತ್ವಗಳು ಬೇಗ ಮುಗಿಯೋದಿಲ್ಲ. ಹಾಗಾಗಿ ಅಂಥ ಒಂದು ನೀಚತ್ವ ವಕ್ರದಲ್ಲಿ ಇರುವಂತಹ ಮಂಗಳನಿಂದಾಗಿ ಈ ವರ್ಷದಲ್ಲಿ ಕೆಲವೊಂದು ವಿಚಾರದಲ್ಲಿ ಸಂಘರ್ಷಗಳು ಜಾಸ್ತಿ ಆಗುತ್ತೆ. ಅದು ಪ್ರಪಂಚದ ಆದ್ಯಂತ, ಅದು ಮನೆಗಳಲ್ಲಿರ್ಬೋದು ಅಥವಾ ದೇಶಗಳ ಮಧ್ಯೆ ಇರ್ಬೋದು, ರಾಜ್ಯಗಳ ಮಧ್ಯೆ ಇರ್ಬೋದು, ಗಡಿಗಳ ವಿಚಾರ ಇರ್ಬೋದು, ಜೊತೆಗೆ ಪ್ರತಿಯೊಂದು ಕುಟುಂಬಗಳ ಮಧ್ಯೆಯೂ ಇರ್ಬೋದು. ಅಂದರೆ ಆಸ್ತಿಗೆ, ಭೂಮಿಗೆ ಅಥವಾ ಇನ್ನೇನಾದರೂ ಸಂಪತ್ತಿಗೆ, ಮೌಲ್ಯಗಳಿಗೆ ಇದಕ್ಕೆ ವಿಶೇಷವಾಗಿ ಘರ್ಷಣೆಗಳು ಹೆಚ್ಚಾಗಿ. ಜೊತೆಗೆ ರಾಜಕೀಯವಾದ ಘರ್ಷಣೆಗಳು, ತಾಕಲಾಟಗಳು, ಸಿದ್ಧಾಂತದ ಮೇಲೆ, ಜೊತೆಗೆ ಜಾತಿ ಧರ್ಮದ ಮೇಲೆ ಆಗುವಂತಹ ತಾಕಲಾಟಗಳು ಈ ವರ್ಷದಲ್ಲಿ ಸ್ವಲ್ಪ ಹೆಚ್ಚಾಗಿರುತ್ತೆ. ಯಾಕಂದರೆ ಮಂಗಳನ ಆಧಿಪತ್ಯ ವರ್ಷ ಪೂರ್ತಿ ಬರುತ್ತೆ. ಆತನು ಆ ವರ್ಷದ ಆರಂಭದ ಕಾಲದಲ್ಲಿ ಆತನು ನೀಚನಾಗಿ ಇದ್ದಾನೆ, ಆತನು ವಕ್ರಿಯಾಗಿ ಇರ್ತಾನೆ. ಹಾಗಾಗಿ ಈ ವರ್ಷ ಫಲದಲ್ಲಿ ವಿಶೇಷವಾಗಿ ಘರ್ಷಣೆಗಳ ವರ್ಷ ಅಂತ ಹೇಳ್ಬೋದು. ಇನ್ನು ಅನೇಕ ರೀತಿಯ ಒಂದು
ಪ್ರಾಕೃತಿಕವಾದ ವೈಚಿತ್ರ್ಯಗಳು ಈ ವರ್ಷದಲ್ಲಿ ರಿಪೋರ್ಟ್ ಆಗುತ್ತೆ. ಅಂದರೆ 2020ರಲ್ಲಿ ವಿಶೇಷವಾಗಿ ಈ ಬೆಂಕಿಯ ವೈಪರೀತ್ಯ, ನೀರಿನ ವೈಪರೀತ್ಯ, ಗಾಳಿ ವೈಪರೀತ್ಯ 3 ಆಗುವಂಥ ಸಾಧ್ಯತೆ ಇರುತ್ತೆ. ವಿಶೇಷವಾಗಿ ಅಲ್ಲಲ್ಲಿ ಈ ಬೇಸಿಗೆ ಕಾಲದಲ್ಲಿ ಅತಿಯಾದ ಸೆಕೆ ಅಥವಾ ಉಷ್ಣತೆಗಳು ದಾಖಲಾಗುವಂಥದ್ದು, ಎಲ್ಲೆಲ್ಲಿ ಸ್ವಲ್ಪ ಶೀತ ಇರುವಂಥ ಪರಿಸ್ಥಿತಿ ಅಲ್ಲಿ ಸಹ ಈಗ ಇಲ್ಲಿ ಉಷ್ಣತೆ ದಾಖಲಾಗುವಂಥದ್ದು, ಅಥವಾ ಅಪಾರ ಪ್ರಮಾಣದ ಹಿಮಗಳು ಕರಗಿ ಹಿಮ ನದಿಗಳು ಬಂದು ಅದು ದಿಢೀರಾದ ಪ್ರವಾಹಗಳು, ಬೇಸಿಗೆ ಕಾಲದಲ್ಲೂ ಪ್ರವಾಹಗಳು ಬರುವಂಥದ್ದು, ಅಥವಾ ಎಲ್ಲಿ ತುಂಬ ಬೇಸಿಗೆ ಇರಬೇಕು ಅಲ್ಲಿ ಮಳೆಗಳು ಬರುವಂಥದ್ದು. ಈ ರೀತಿ ವೈಚಿತ್ರ್ಯದ ಹವಾಮಾನಗಳು ಮಂಗಳನ ಪ್ರಭಾವದಿಂದ ಆಗುತ್ತೆ. ಜೊತೆಗೆ ಭೂಕಂಪನ, ಜ್ವಾಲಾಮುಖಿ ಸ್ಫೋಟಗಳೆಲ್ಲ ವ್ಯತ್ಯವಾಗುತ್ತವೆ. ಯಾಕಂದರೆ ಅಲ್ಲಿ ಈ ವರ್ಷದ ಒಂದು ಸಂಖ್ಯೆಯಲ್ಲಿ 2025 ಅಂತ ಬಂದಿದೆ. 2 ಅನ್ನೋದು ಚಂದ್ರನ ಸಂಕೇತ, 0 ಅನ್ನೋದು ಭೂಮಿ ಸಂಕೇತ, ಮತ್ತೊಂದು 2 ಅನ್ನೋದು ಮತ್ತೆ ಚಂದ್ರನ ಸಂಕೇತ, ಆಮೇಲೆ ಕೊನೆಗೆ ಬರುವಂಥ 5 ನಂಬರ್ 5 ಅನ್ನೋದು ಅದು ಬುಧನ ಸಂಕೇತವಾಗಿರುತ್ತೆ. ಆ 4 ಸಂಯೋಜನೆಗಳು ಸೇರಿದಾಗ ಅಲ್ಲಿ ನಂಬರ್ 9 ಬಂದಿರೋದು. ಹಾಗಾಗಿ ಭೂಮಿಗೆ ಸಹ ಅಲ್ಲಿ ಬೇರೆ ರೀತಿಯ ಭೂಲೋಕದ ವಾಸಿಗಳಿಗೂ ಬೇರೆ ಬೇರೆ ರೀತಿಯ ವೈಪರೀತ್ಯಗಳ ಕಾರಣ ಈ ವರ್ಷ 2020 ಬರ್ಬೋದಾಗಿದೆ. ಇನ್ನು ಬೆಲೆ ಏರಿಕೆ, ವಸ್ತು ಇತ್ಯಾದಿಗಳ ವಿಚಾರ ಗಮನಿಸಿದಾಗ ಈ ವರ್ಷದಲ್ಲಿ ಬೆಲೆ ಏರಿಕೆ ಖಂಡಿತ ಇನ್ನಷ್ಟು ಇರುತ್ತೆ. ಎಲ್ಲ ಒಂದು ಆಹಾರ ಪದಾರ್ಥ ಇರ್ಬೋದು, ಜೊತೆಗೆ ದವಸ ಧಾನ್ಯ ಇರ್ಬೋದು, ತರಕಾರಿಗಳಿರ್ಬೋದು, ಹಣ್ಣು ಹಂಪಲುಗಳಿರ್ಬೋದು, ಎಲ್ಲವೂ ಈಗ ದುಬಾರಿ ಆಗುವಂಥದ್ದೆಲ್ಲ ಇರುತ್ತೆ. ಜೊತೆಗೆ ಕೆಲವೊಂದು ವಿಚಾರಗಳಿಗೆ ಏನು ಅಂದರೆ ಅತಿಯಾದ ಸಪ್ಲೈಗಳು ಸಾಗಿ ಕೆಲವೊಂದು ಬೇಡಿಕೆ ತಾತ್ಕಾಲಿಕವಾಗಿ ಕುಸಿತ ಆಗುತ್ತೆ ಅಷ್ಟೇ, ಕೇವಲ ಕೆಲವು ದಿನಗಳಷ್ಟೇ ಕುಸಿತ ಆಗ್ಬೋದು, ಮತ್ತು ಕಂಟಿನ್ಯೂಸ್ ಆಗಿ ಆ ಬೆಲೆ ಏರಿಕೆ ಪರ್ವ ಜಾಸ್ತಿ ಆಗ್ತಿರುತ್ತೆ. ಅದೇ ರೀತಿ ಯಾವುದೇ ರೀತಿಯ ಒಂದು ಈ ಕೊಡುಕೊಳ್ಳುವಿಕೆ ವ್ಯವಹಾರಗಳಿರ್ಬೋದು, ಬೇರೆ ಬೇರೆ ರೀತಿಯ ಉದ್ಯಮಗಳಿರ್ಬೋದು, ಉದ್ಯಮಗಳಲ್ಲಿ ಸಹ ಕೆಲವೊಂದು ಉದ್ಯಮಗಳಿಗೆ ಈ ವರ್ಷದಲ್ಲಿ ಉತ್ತಮ ಫಲಗಳು ಬರ್ಬೋದಾಗಿದೆ. ಉದಾಹರಣೆಗೆ ಗಣಿಗಾರಿಕೆ ಮುಂತಾದವುಗಳು, ಮೈನಿಂಗ್ ಅಂತ ಹೇಳ್ತೇವೆ, ಮೆಟಲ್ಗಳು, ಅವೆಲ್ಲ ಸ್ವಲ್ಪ ಏರಿಕೆ ಆಗುವಂಥದ್ದು. ಜೊತೆಗೆ ಈ ಕನ್ಸ್ಟ್ರಕ್ಷನ್ ವಿಭಾಗಗಳು ಅಥವಾ ವಿಶೇಷವಾಗಿ ಇನ್ಫ್ರಾಸ್ಟ್ರಕ್ಚರ್ ಅಂತ ಮೂಲಸೌಕರ್ಯದ ವಿಚಾರಗಳಿರೋ ಅವೆಲ್ಲ ಸ್ವಲ್ಪ ಬೇಗ ಚೇತರಿಕೆ ಆಗುವಂಥದ್ದು. ಜೊತೆಗೆ ಔಷಧ ವಿಚಾರಗಳು, ಔಷಧ ಅಂದರೆ ಚಂದ್ರನಿಗೆ ಸಂಬಂಧಿಸಿದಂಥ ಔಷಧ ಇತ್ಯಾದಿಗಳು ತಯಾರಿಗಳು, ಫಾರ್ಮಾಸ್ಯೂಟಿಕಲ್, ಕೆಮಿಕಲ್ ಇತ್ಯಾದಿಗಳು ಸ್ವಲ್ಪ ಚೇತರಿಕೆ ಆಗುವಂಥದ್ದು. ಅದೇ ರೀತಿ ಅಲ್ಲಿ ಈ ಕಾಲದಲ್ಲಿ ಬರುವಂಥ ಈ ರಾಹು ಕೇತುಗಳ ಸ್ಥಾನವನ್ನು ಗಮನಿಸಿದಾಗ ಅಲ್ಲಿ ರಾಹು ಮೀನದಲ್ಲಿಯೂ ಕೇತು ಕನ್ಯಾದಲ್ಲಿ ಇರ್ತಾನೆ. ಆ ಬಳಿಕ ಅಲ್ಲಿ ಈ ವರ್ಷದಲ್ಲೇ ಮೇ ತಿಂಗಳಲ್ಲಿ ಅವರ ಒಂದು ರಾಶಿ ಪರಿವರ್ತನೆ ಆಗುತ್ತೆ. ರಾಹು ಕೇತುಗಳ ಪರಿವರ್ತನೆ ಆಗುವಾಗ ಆವಾಗ ರಾಹು ಕುಂಭಕ್ಕೂ ಅಲ್ಲಿ ಕೇತು ಸಿಂಹಕ್ಕೂ ಬರಲಿದ್ದಾನೆ. ಹಾಗಾಗಿ ಅಲ್ಲಿ ರಾಹು ಕೇತುಗಳ ನಿಯಂತ್ರಣ ಇರುವಂಥ ಈ ಮಾಧ್ಯಮ, ಇಲೆಕ್ಟ್ರಾನಿಕ್, TV, ಸಿನಿಮಾ ಮುಂತಾದವುಗಳೆಲ್ಲ ಅವೆಲ್ಲ ರಾಹು ಕೇತುಗಳನ್ನು ವ್ಯಾಪ್ತಿಯಲ್ಲಿ ಬರುವಂಥದ್ದು. ಜೊತೆಗೆ ಸಾಫ್ಟ್ವೇರ್ ಕ್ಷೇತ್ರ, ಕಂಪ್ಯೂಟರ್ ಕ್ಷೇತ್ರ ಇವೆಲ್ಲಕ್ಕೂ ಈ ವರ್ಷದಲ್ಲಿ ಏನೋ ಅಷ್ಟೇನೋ ಅಡೆತಡೆಗಳು ಅಥವಾ ಆತಂಕಗಳಿಲ್ಲ, ಅವೆಲ್ಲವೂ ಯಥಾವತ್ತಾಗಿ ಚೆನ್ನಾಗಿ ಬೆಳೀತಾ ಇರ್ತದೆ. ಅಥವಾ ಅಂಥ ಕ್ಷೇತ್ರದಲ್ಲಿ ಮಹತ್ವದ ಸಾಧನೆಗಳಾಗುವಂಥದ್ದು, ಮಹತ್ವದ ಸಂಶೋಧನೆಗಳಾಗುವಂಥದ್ದು, ಜೊತೆಗೆ ಆ ಕ್ಷೇತ್ರದಲ್ಲಿ ಏನಾದರೂ ಒಂದು ಉದ್ಯೋಗ ಅವಕಾಶಗಳು ಇನ್ನಷ್ಟು ಸೃಷ್ಟಿಯಾಗುವಂಥದ್ದು ಇವೆಲ್ಲ ಅಂಥ ಕ್ಷೇತ್ರದಲ್ಲಿ ಬರುತ್ತೆ. ಮನೋರಂಜನೆ ಇರ್ಬೋದು, ಸಾಫ್ಟ್ವೇರು, ಕಂಪ್ಯೂಟರು, ಎಲೆಕ್ಟ್ರಾನಿಕ್ ಅಥವಾ ಮಾಧ್ಯಮ, TV, ಸಿನಿಮಾ ಮುಂತಾದ ಕ್ಷೇತ್ರಗಳಿಗೆ ಅಷ್ಟೇನೂ ಅಡೆತಡೆಗಳಿಲ್ಲ, ಅವೆಲ್ಲ ಯಥಾವತ್ತಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಇನ್ನು ಅಡೆತಡೆಗಳಂದರೆ ವಿಶೇಷವಾಗಿ ಕೃಷಿ ಕ್ಷೇತ್ರಗಳಿಗೆ, ರೈತರಿಗೆ, ರೈತಾಪಿ ವರ್ಗದವರಿಗೆ, ಜೊತೆಗೆ ಆಹಾರ ಧಾನ್ಯಗಳನ್ನು ಉತ್ಪನ್ನ ಮಾಡೋರಿಗೆ, ಅವರಿಗೆ ಈ ಹವಾಮಾನ ವೈಪರೀತ್ಯದಿಂದ, ಅತಿವೃಷ್ಟಿ ಅನಾವೃಷ್ಟಿಯಿಂದ, ಬರಗಾಲಗಳಿಂದ, ಕೆಲವೊಂದು ಭಾಗದಲ್ಲಿ ಬರಗಾಲ ಸಹ ಬರುವಂಥ ಸಾಧ್ಯತೆ ಈ ವರ್ಷದ ಒಂದು ಬೇಸಿಗೆಯಲ್ಲಿ ಬರುವಂಥದ್ದಾಗಿದೆ. ಜೊತೆಗೆ ಮಳೆಯೂ ಸಹ ವೈಪರೀತ್ಯವಾಗಿ ಅಕಾಲದಲ್ಲಿ ಮಳೆ ಬರುವಂಥದ್ದು, ಅದು ಬೇಸಿಗೆ ಕಾಲದಲ್ಲಿ ಮಳೆ, ಜೊತೆಗೆ ಮಳೆಗಾಲದಲ್ಲಿ ಬಿಸಿಲು ಬರುವಂಥದ್ದೆಲ್ಲ ವೈಪರೀತ್ಯಗಳು. ಆದ್ದರಿಂದ ಈ ಕೃಷಿ ವರ್ಗದವರಿಗೆ, ರೈತಾಪಿ ವರ್ಗದವರಿಗೆ ಕಷ್ಟ ನಷ್ಟಗಳಾಗೋದು, ಅಥವಾ ಫಸಲು ಬರುವ ಟೈಮಲ್ಲಿ ಅಧಿಕವಾದ ಪ್ರವಾಹಗಳು ಬರುವಂಥದ್ದು, ಅದರಿಂದ ನಷ್ಟಗಳಾಗುವಂಥದ್ದು. ಹಾಗಾಗಿ ಅಂಥ ಒಂದು ಹವಾಮಾನ ವೈಪರೀತ್ಯಗಳಿಂದ ಕೃಷಿಕರಿಗೆ, ಇನ್ನಿತರ ಚಟುವಟಿಕೆಗಳ ಜೊತೆಗೆ ಸಣ್ಣ ಪ್ರಮಾಣದ ಯಾರು ಬಿಸ್ನೆಸ್ ಎಲ್ಲ ಮಾಡ್ತಾರೋ, ಸಣ್ಣ ಉದ್ಯಮಿಗಳು, ಸಣ್ಣ ವ್ಯಾಪಾರಿಗಳು ಅಂಥವರಿಗೆಲ್ಲ ಈ ವರ್ಷದಲ್ಲಿ ಸ್ವಲ್ಪ ಚೇತರಿಕೆ ಮಾಡೋದು ಕಷ್ಟ ಇರುತ್ತೆ. ಅಂದರೆ ತುಂಬ ಲಾಸ್ಗಳು ಹೆಚ್ಚಾಗೋದು, ತುಂಬ ಸಾಲಗಳು ಹೆಚ್ಚಾಗೋದು, ಅಥವಾ ಕೆಲವರಿಗೆ ಅವರ ಸಾಲವನ್ನು ತೀರಿಸೋದಕ್ಕೆ ಆಗದೆ ಅವರ ಒಂದು ಉದ್ಯಮನೋ ವ್ಯಾಪಾರನೋ ಅದು ಈ ಬ್ಯಾಂಕಿಗೆ ಅಟ್ಯಾಚ್ಮೆಂಟ್ ಆಗೋದು, ಅಥವಾ ಕೆಲವರು ವಾಹನ, ಮನೆ ಇತ್ಯಾದಿಗಳು ಸಹ ಅಟ್ಯಾಚ್ಮೆಂಟ್ ಆಗುವಂಥ ಸಾಧ್ಯತೆ ಸಾರ್ವತ್ರಿಕ ಫಲದಲ್ಲಿ ಕಂಡುಬರುತ್ತೆ. ಇನ್ನು ಸಾಮಾಜಿಕ ಧಾರ್ಮಿಕ ವಿಚಾರ ಗಮನಿಸಿದಾಗ ಸಾಮಾಜಿಕ ಮತ್ತು ಧಾರ್ಮಿಕ ವಿಚಾರದಲ್ಲಿ ಯುವ ಜನರಲ್ಲಿ ಈಗ ಒಂದು ಸ್ವಲ್ಪ ಕ್ರಾಂತಿಕಾರಿ ಭಾವನೆ ಹೆಚ್ಚಾಗುತ್ತೆ. ಯುವ ಜನರಲ್ಲಿ ಈಗ ದಂಗೆ ಹೇಳುವಂಥ ಪ್ರಮಾಣ ಹೆಚ್ಚಾಗುತ್ತೆ. ಹಲವಾರು ದೇಶಗಳಲ್ಲಿ ಯುವಜನ ಕ್ರಾಂತಿ, ಯುವಜನರಿಂದ ಆಗುವಂಥ ಒಂದು ಪ್ರತಿಭಟನೆಗಳು, ಮುಷ್ಕರಗಳು ಎಲ್ಲ ಬರ್ಬೋದಾಗಿದೆ. ಜೊತೆಗೆ ಜನರು ಇದ್ದಕ್ಕಿದ್ದಂತೆ ಹಿಂಸೆಗೆ ಪ್ರಚೋದನೆ ಕೊಡುವಂಥ ಘಟನೆಗಳು ಬೇರೆ ಬೇರೆ ದೇಶಗಳಲ್ಲಿ, ರಾಜ್ಯಗಳಲ್ಲಿ ಆಗುವಂಥದ್ದು. ಜೊತೆಗೆ ಈ ಅಪರಾಧ ಕೃತ್ಯಗಳು ಈ ಕಾಲದಲ್ಲಿ ಹೆಚ್ಚಳಾಗುವಂಥದ್ದು. ಯಾಕಂದರೆ ಅಲ್ಲಿ ಕುಜನು ನೀಚತ್ವನು ವಕ್ರತೆಯೂ ಆಗಿರ್ತಾನೆ. ಜೊತೆಗೆ ಈ ವರ್ಷದಲ್ಲಿ ಹಲವಾರು ಬಾರಿ ಅಲ್ಲಿ ಕುಜನ ಮತ್ತು ಶನಿಯ ಒಂದು ದೃಷ್ಟಿಗಳು ಪರಸ್ಪರ, ಯಾಕಂದರೆ ಶನಿಗೆ ಕುಜನ ದೃಷ್ಟಿ ಬಂದರೆ ತೊಂದರೆ, ಕುಜನಿಗೆ ಶನಿಯ ದೃಷ್ಟಿ ಅಂತ ಬರುತ್ತೆ. ಅವೆಲ್ಲ ಬರುವಂಥ ಕಾಲದಲ್ಲಿ ಅಲ್ಲಿ ಜಗತ್ತಿನಲ್ಲಿ ವಿವಿಧ ವೈಪರೀತ್ಯಗಳು ಹೆಚ್ಚಳಾಗುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ಈ ವರ್ಷದ ಒಂದು ಆಳ್ವಿಕೆ ಮಂಗಳನ ಕೈಯಲ್ಲಿ ಇರೋದೇ, ಅಂಕಗಣಿತವಾಗಿ ಮಂಗಳನ ಕೈಯಲ್ಲಿ ಬಂದಿರುವ ಕಾರಣ ಅಲ್ಲಿ ಮಂಗಳನ ಸ್ಥಾನ, ಮಂಗಳನ ಒಂದು ದೃಷ್ಟಿ, ಮಂಗಳನ ಯುತಿಗಳೆಲ್ಲ ಸೇರಿದಾಗ ನೋಡಿದಾಗ ಈ ವರ್ಷದಲ್ಲಿ ಹಲವಾರು ಏರುಪೇರುಗಳ ಒಂದು ವರ್ಷ ಆಗಿರುತ್ತೆ. ಜೊತೆಗೆ ಹಲವಾರು ವಿಚಿತ್ರ ಘಟನೆಗಳು ಜರುಗ್ಬೋದು. ಚಂದ್ರನು ಅಲ್ಲಿ ಮಂತ್ರಿ ಆಗಿರೋ ಕಾರಣ ಅಲ್ಲಿ ವಿಶೇಷವಾಗಿ ಸ್ತ್ರೀ ವರ್ಗದವರಿಗೆ, ಸ್ತ್ರೀ ಸ್ಕೂಲಕ್ಕೆ ಸಂಬಂಧಪಟ್ಟು ಬಹಳಷ್ಟು ಉತ್ತಮವಾದ ಬೆಳವಣಿಗೆಗಳಾಗುವಂಥದ್ದು, ಅಲ್ಲಿ ಅವರಿಗೆ ಒಂದು ರಕ್ಷಣೆ ದೊರೆಯುವಂಥ ಕಾನೂನುಗಳು ಬರುವಂಥದ್ದು, ಜೊತೆಗೆ ಸ್ತ್ರೀ ಸಂಬಂಧಿತವಾದ ಕೆಲವು ಅಧಿಕಾರದ ಮೂಲಗಳು ಕೆಲವೊಂದು ಕಡೆ ದೇಶಗಳಲ್ಲಿ
ಅವರಿಗೆ ಸಿಗುವಂಥದ್ದು ಎಲ್ಲ ಇರುತ್ತೆ. ಜೊತೆಗೆ ಅವರ ಒಂದು ಹಲವಾರು ಕಾಲದ ಒಂದು ಹಕ್ಕುಗಳು, ಸ್ತ್ರೀಯರ ಹಕ್ಕುಗಳು ಅಲ್ಲಿ ಬೇಗ ಅಲ್ಲಿ ಅವರಿಗೆ ಪ್ರತಿಪಾದನೆ ಆಗುವಂಥದ್ದು. ಇದೇ ರೀತಿ ಅಲ್ಲಿ ಈ ವರ್ಷದ ಅಂಕಿಯಲ್ಲಿ 2 ಮತ್ತು 5 ಅನ್ನೋದಲ್ಲಿ ಹೈಲೈಟ್ ಆಗಿದೆ. 25 ಅನ್ನೋದು, ಅಲ್ಲಿ 5 ಅನ್ನೋದು ಅದು ಬುಧನ ಸಂಕೇತ. ಆ ಬುಧನು ಅಲ್ಲಿ ವ್ಯಾಪಾರ, ಉದ್ಯಮ ಇತ್ಯಾದಿಗಳು ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗಲಿಕ್ಕೆ ಸಹಾಯ ಮಾಡ್ತಾನೆ. ಆದರೆ ಅಲ್ಲಿ ಮಂಗಳನಿಗೂ ಬುಧನಿಗೂ ವೈರುಧ್ಯ ಇರುತ್ತೆ. ಯಾಕಂದರೆ ಬುಧನು ಆಗಲೇ ಗೊತ್ತಿರುವಂತೆ ಆತನು ಸೌಮ್ಯ ಅಂತ, ಇನ್ನೊಂದು ಸೌಮ್ಯವಾದಿ ಅಂತ, ಮಂಗಳನು ಆತನು ಉಗ್ರವಾದಿ ಅಂತ ಹೇಳ್ತಾನೆ. ಹಾಗಾಗಿ ಅಲ್ಲಿ ಅವರ ಮಧ್ಯೆ ತಾಕಲಾಟಗಳಿರೋ ಕಾರಣ ಸಣ್ಣ ವ್ಯಾಪಾರಿಗಳಿಗೆ ಸ್ವಲ್ಪ ಹೊಡೆತ ಬೀಳುವಂಥ ಸಾಧ್ಯತೆ ಸಹ ಇರುತ್ತೆ. ಇನ್ನು ಕೆಲವೊಂದು ವಿಚಾರದಲ್ಲಿ ಬುಧನ ಒಂದು ವಿಚಾರ ಗಮನಿಸಿದಾಗ ಆತನು ತೃತೀಯ ಲಿಂಗಿಗಳಿಗೆ ಸಂಕೇತಿಸ್ತಾನೆ. ಹಾಗಾಗಿ ಈ ವರ್ಷದಲ್ಲಿ ತೃತೀಯ ಲಿಂಗಿಗಳಿಗೆ ಸಂಬಂಧಪಟ್ಟಂಥ ಹಲವಾರು ಕಾನೂನುಗಳು, ಹಲವಾರು ವಿಶೇಷವಾದ ನಿರ್ಧಾರಗಳು ಈ ವರ್ಷದಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇವೆಲ್ಲವೂ ಒಂದು ಸಾರ್ವತ್ರಿಕವಾಗಿ ಈ ವರ್ಷದಲ್ಲಿ ಬರುವಂಥ ಒಂದು ಸಾಮಾನ್ಯವಾದ ಫಲಗಳು. ಜನಸಾಮಾನ್ಯರಿಗೆ ಅಂದರೆ ಒಂದು ಕಾಮನ್ ಮ್ಯಾನ್ಗೆ ಏನಿರುತ್ತೆ, ಕಾಮನ್ ಮ್ಯಾನ್ಗೆ ಸ್ವಲ್ಪ ಅಷ್ಟೊಂದು ಉತ್ತಮ ಅಂತ ಬಂದಿಲ್ಲ 2025. ಕಾಮನ್ ಮ್ಯಾನಿಗೆ ಅಥವಾ ಈ ಮಧ್ಯಮ ಆದಾಯದವರಿಗೆ, ಬಡವರ್ಗದವರಿಗೆಲ್ಲ ಸ್ವಲ್ಪ ಈ ವರ್ಷದಲ್ಲಿ ಬೆಲೆ ಏರಿಕೆ ಪ್ರಭಾವ ಹೆಚ್ಚಾಗುತ್ತೆ. ಜೊತೆಗೆ ಬೇರೆ ಬೇರೆ ರೀತಿಯ ಕಾನೂನು ಸಂಘರ್ಷಗಳು ಬರುವಂಥದ್ದು, ಅರಾಜಕತೆಗಳು ಬರುವಂಥದ್ದು, ಜೊತೆಗೆ ಇದ್ದಂಥ ಒಂದು ಕೆಲವು ಸರಳವಾದ ಮಾರ್ಗಗಳು ಮತ್ತಷ್ಟು ಕ್ಲಿಷ್ಟಕರ ಆಗುವಂಥದ್ದು, ಅವರಿಗೆ ಭೂಮಿ ಕೊಳ್ಳಿಕ್ಕೆ, ಮನೆ ಕೊಳ್ಳಿಕ್ಕೆ, ವಾಹನ ಕೊಳ್ಳಿಕ್ಕೆ ಇರುವಂಥ ಕನಸುಗಳಿಗೆ ಏನಾದ್ರು ಅಡೆತಡೆ ಬರೋದು, ಅಥವಾ ಇನ್ನು ಯಾರಿಗೆ ಸಂಸಾರದಲ್ಲಿ ಮದುವೆ ಆಗಬೇಕು, ಮದುವೆ ನಡೆಸಬೇಕು ಅನ್ನೋರಿಗೆ ಅವರಿಗೆ ಅಡೆತಡೆಗಳು ಬರುವಂಥ ಜನಸಾಮಾನ್ಯರಿಗೆ ಒಟ್ಟಿನಲ್ಲಿ ಈ ವರ್ಷದಲ್ಲಿ ಸ್ವಲ್ಪ ಅವರವರ ಒಂದು ಕನಸುಗಳು ಇರ್ತದೆ. ದೊಡ್ಡ ಕನಸು ಏನಿರೋದಿಲ್ಲ, ಅವರೊಂದು ಸಣ್ಣ ಪುಟ್ಟ ಕನಸು. ಕೆಲವರಿಗೆ ಒಂದು ವಾಹನ ಕೊಡಬೇಕಂತಿರುತ್ತೆ, ಕೆಲವರಿಗೆ ಒಂದು ಮದುವೆ ಆಗಬೇಕು, ಕೆಲವರಿಗೆ ಒಂದು ಒಳ್ಳೆಯ ಉದ್ಯೋಗ ಸಿಗಬೇಕು, ಈ ರೀತಿ ಎಲ್ಲ ಇರುತ್ತೆ. ಅಂಥ ಕನಸುಗಳಿಗೆ ಈ ವರ್ಷ ಅಷ್ಟೊಂದು ಉತ್ತಮವಾದ ಫಲವನ್ನು ಅಲ್ಲಿ ಸೂಚನೆ ಮಾಡ್ತಿಲ್ಲ ಸಾಮಾನ್ಯ ಜನರಿಗೆ. ಇಲ್ಲಿ ನಂಬರ್ಗಳ ವಿಚಾರ ಆಮೇಲೆ ಹೇಳ್ತೇನೆ. ಇದು ಜನರಲ್ ಆಗಿ ಅಷ್ಟೆಲ್ಲ ಈ ಕಂಡು ಬರ್ತಾಯಿಲ್ಲ. ಜೊತೆಗೆ ಈ ಕಾಲದಲ್ಲಿ ಜನರಲ್ಲಿ ಈ ಭ್ರಮೆಗಳು ಹೆಚ್ಚಾಗುತ್ತೆ, ಮೂಢನಂಬಿಕೆಗಳು ಹೆಚ್ಚಾಗುತ್ತೆ. ಈ ವರ್ಷದಲ್ಲಿ ಜನರಲ್ಲಿ ಮೂಢನಂಬಿಕೆ, ಮಾಯೆ, ಮೋಹಗಳು ಹೆಚ್ಚಾಗುತ್ತದೆ. ಜೊತೆಗೆ ಅನೇಕ ರೀತಿಯ ಈ ಧಾರ್ಮಿಕವಲ್ಲದ ಆಚರಣೆಗಳಿಗೆ, ಅನೈತಿಕ ಆಚರಣೆಗಳು ಮುಂತಾದ ಆಚರಣೆಗೆ ಜನಗೆ ಮನಸ್ಸು ಹೋಗುತ್ತೆ. ಸತ್ಯವಾದ ಮಾರ್ಗ, ರುಜು ಮಾರ್ಗದಲ್ಲಿ ಸ್ವಲ್ಪ ಮನಸ್ಸು ಕಡಿಮೆ ಆಗುತ್ತೆ. ಆಳುವವರು ಅಂತ ಹೇಳ್ತಾರಲ್ಲ, ಆ ಆಳ್ವಿಕೆ ನಡೆಸೋರು ಎಲ್ಲರಿಗೂ ವಕ್ರ ಬುದ್ಧಿ, ನೀಚ ಬುದ್ಧಿ ಖಂಡಿತ ಬರುವ ಸಾಧ್ಯತೆ ಇರುತ್ತೆ. ಯಾಕಂದರೆ ಅಲ್ಲಿ ಮಂಗಳನ ಒಂದು ವಕ್ರತ್ವ, ನೀಚತ್ವವು, ಜೊತೆಗೆ ಅಲ್ಲಿ ಇರತಕ್ಕಂಥ ಬೇರೆ ಗ್ರಹಗಳ ಯುತಿ ಪ್ರಭಾವವು ಅವರಲ್ಲಿ ಈ ಆಳುವಂತಹ ವರ್ಗದಲ್ಲಿ ನೀಚತ್ವ, ವಕ್ರತ್ವ ಹೆಚ್ಚಾಗಿ ಜನರು ಅದರ ಸಂಕಷ್ಟವನ್ನು, ಅದರ ಪರಿಣಾಮ ಎಲ್ಲ ಜನರ ಮೇಲೆ ಬರುತ್ತೆ. ಎಲ್ಲವೂ ಸಾರ್ವಜನಿಕವಾಗಿ 2020ರಲ್ಲಿ ಸಾರ್ವಜನಿಕವಾಗಿ ಇಂತಹ ಪ್ರಮಾಣಗಳೆಲ್ಲ ಆಗ್ತವೆ. ಕೆಲವೊಂದು ಉದ್ಯಮಗಳಿಗೆ ಉತ್ತಮ ಇದೆ, ಕೆಲವೊಂದು ಉದ್ಯಮಗಳಿಗೆ ಸ್ವಲ್ಪ ಏರುಪೇರುಗಳಿರ್ತವೆ. ಇನ್ನು ಯಾರು ಎಂಪ್ಲಾಯಿಗಳು, ಉದ್ಯೋಗಿಗಳಿರ್ತಾರೆ, ಉದ್ಯೋಗಿಗಳಿಗೆ ಈ ವರ್ಷ ಸ್ಟ್ರೆಸ್ ಅಥವಾ ಟೆನ್ಷನ್ ಹೆಚ್ಚಾಗುತ್ತೆ. ಅಲ್ಲಿ ಮಂಗಳನು ಆತನು ಬೇರೆ ಬೇರೆ ರೀತಿಯಲ್ಲಿ ಒತ್ತಡ ಇರುವಂಥವನು, ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂಥನು, ಅನೇಕ ರೀತಿಯ ನಿಮಗೆ ಶಿಕ್ಷೆಗಳನ್ನು ಕೊಡುವಂಥನು ಅಂತ ಸ್ಥಿತಿಯಲ್ಲಿ ಇರ್ತಾನೆ. ಹಾಗಾಗಿ ಈ ವರ್ಷದ ಫಲವಾಗಿ ಹಲವಾರು ಜನರಿಗೆ ಕೆಲಸದಲ್ಲಿ ಒತ್ತಡ, ಪೆನ್ಷನ್, ಪ್ರೆಷರ್ ಎಲ್ಲ ಇದ್ದಂತಿದೆ. ಉದ್ಯೋಗಿಗಳಿಗೆ ಸ್ವಲ್ಪ ಹೆಚ್ಚಳ ಆಗುತ್ತೆ. ಇವೆಲ್ಲವೂ ಸಾರ್ವತ್ರಿಕ ಫಲವನ್ನು ಗಮನಿಸಾಯಿತು. ಇನ್ನು ಒಂದೊಂದಾಗಿ ನಂಬರ್ಗಳ ಮೇಲೆ ವಿಚಾರವನ್ನು ಗಮನಿಸೋಣ. ನಂಬರ್ ಮೊದಲನೇದಾಗಿ ಈ ಸಂಖ್ಯೆ 1 ಅನ್ನೋರು ಅವರು ನಂಬರ್ 1 ಈ ಸೂರ್ಯನ ಸಂಕೇತ ಅಥವಾ ಸೂರ್ಯ ಭಗವಂತನ ಸಂಕೇತ ಆಗಿರ್ತಾರೆ. ಅಲ್ಲಿ ಸೂರ್ಯನ ನಿಯಂತ್ರಣದಲ್ಲಿ ನಂಬರ್ 1 ಇರುತ್ತೆ. ಈ ನಂಬರ್ 1 ಯಾರಿಗೆ ಬರುತ್ತೆ ಅಂತ ಹೇಳಿದ್ರೆ, ಉದಾಹರಣೆಗೆ ಯಾರು 1ನೇ ತಾರೀಕು ಹುಟ್ಟಿರ್ತಾರೆ, ಯಾರು 10ನೇ ತಾರೀಕಿನ ಹುಟ್ಟಿರ್ತಾರೆ, ಯಾರು ಈ 19ರಂದು ಹುಟ್ಟಿರ್ತಾರೆ, ಜೊತೆಗೆ ಯಾರು ಈ 28 ಅಂದರೆ 2 + 8 10, ಅಲ್ಲಿ 1 ಅಂತ ಆಗುತ್ತೆ. 28ರಂದು ಹುಟ್ಟಿದವರಿಗೆ ಈ ಒಂದು ಸಂಖ್ಯೆಗಳು ಬರ್ತವೆ. ಇಂತಹ ಸಂಖ್ಯೆಗಳು ಬರೋವರೆಗೆ ವಿಶೇಷವಾಗಿ ಈ ರವಿಯ ನಿಯಂತ್ರಣ ಈ ವರ್ಷ ಇರೋ ಕಾರಣ ನಿಮಗೆ ಸ್ವಲ್ಪ ಪರವಾಗಿಲ್ಲ. ಈ ವರ್ಷ ನಿಮಗೆ ಸ್ವಲ್ಪ ನಿಯಂತ್ರಣದಲ್ಲಿರುತ್ತೆ. ನೀವು ಹೆಚ್ಚಾಗಿ ಈ ನೇರ ನಡೆಯುವವರು, ಜೊತೆಗೆ ಬೇರೆ ಬೇರೆ ರೀತಿಯ ಸಾಮಾಜಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶವುಳ್ಳವರು, ಜೊತೆಗೆ ಸರ್ಕಾರದ ಇಲಾಖೆ ಅಥವಾ ರಾಜಕೀಯವಾದ ಸಂಪರ್ಕಗಳು ಇರುವಂಥವರು, ಜೊತೆಗೆ ನಿಮ್ಮ ವಿಚಾರದಿಂದ ನೀವು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಹೊರತು ಯಾರಿಗೆ ಅಷ್ಟೊಂದು ತೊಂದರೆ ಕೊಡಬಾರ್ದು ಅನ್ನೋದೊಂದು ಧ್ಯೇಯವುಳ್ಳವರು ಎಲ್ಲ ಆಗಿರ್ತಾರೆ. ಜೊತೆಗೆ ಅನೇಕ ರೀತಿಯ ವ್ಯಾಪಾರ, ವೃತ್ತಿ, ಉದ್ಯೋಗ ಇತ್ಯಾದಿ ಎಲ್ಲ ಕಂಡುಕೊಂಡ್ರೆ ನಿಮಗೆ ಅವರಲ್ಲಿ ಈ ವರ್ಷದಲ್ಲಿ ಉತ್ತಮವಾದ ಫಲಗಳು ಕಂಡುಬರ್ತವೆ. ಅಷ್ಟೇನು ನಿಮಗೆ ಕೆಟ್ಟದಾಗಿ ಈ ವರ್ಷದ ಫಲಗಳು ವ್ಯಕ್ತವಾಗಿಲ್ಲ. ಜೊತೆಗೆ ಅಲ್ಲಿ ವಿಶೇಷವಾಗಿ ರವಿಯು ಸಿಂಹರಾಶಿಗೆ ನಿಯಂತ್ರಕನಾಗಿರ್ತಾನೆ. ಈ ವರ್ಷದಲ್ಲಿ ಆ ಸಿಂಹರಾಶಿಯ ವಿಚಾರ ಗಮನಿಸಿದಾಗ ಈ ವರ್ಷದ ಮಧ್ಯಭಾಗದ ಬಳಿಕ ಸ್ವಲ್ಪ ಇನ್ನಷ್ಟು ಈ ನಂಬರ್ 1 ಅವರಿಗೆ ಚೇತರಿಸಿದೆ. ಆದಿ ಭಾಗದಲ್ಲೂ ನಿಮಗೆ ಅಷ್ಟೇನು ತೊಂದರೆಗಳು ಬರೋದಿಲ್ಲ. ನಿಮ್ಮ ಇಷ್ಟಾರ್ಥಗಳು ಈಡೇರುವಂಥದ್ದು, ಆರೋಗ್ಯ ಸುಧಾರಣೆ ಆಗುವಂಥದ್ದು, ಮನಸ್ಸಿಗೆ ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಆಗುವಂಥದ್ದು. ಜೊತೆಗೆ ಈ ಹೊಸ ವರ್ಷದ ಪರ್ವಕಾಲದಲ್ಲಿ ಅಲ್ಲಿ ಸೂರ್ಯನು, ನಿಮ್ಮ ಒಂದು ನಿಯಂತ್ರಕನಾದಂತಹ ಸೂರ್ಯ ಭಗವಂತನು ಕುಳಿತಿರುವಂಥದ್ದು ಅಲ್ಲಿ ಧನುರಾಶಿಯಲ್ಲಿ ಕೂತಿರ್ತಾನೆ. ಧನುರಾಶಿಯಲ್ಲಿ ಅಲ್ಲಿ ವಿಶೇಷವಾಗಿ ಇರುವಂಥ ಚಂದ್ರನ ಯುತಿ, ಆ ಧನುರಾಶಿಯಲ್ಲಿ ಚಂದ್ರನ ಯುತಿ ರವಿಗೆ ಬಂದಿರುತ್ತೆ. ಚಂದ್ರನ ಯುತಿ ರವಿ ಚಂದ್ರನು ಜೊತೆಗಿರುವ ಕಾರಣ ಅಲ್ಲಿ ನಿಮಗೆ ಒಂದು ಏನೇನೋ ಸಾಧನೆಗಳಿವೆ, ಏನೇನೋ ಇಷ್ಟಾರ್ಥಗಳಿವೆ, ಅದನ್ನು ಪೂರೈಸಲಿಕ್ಕೆ ಅವಕಾಶ. ಧನ ಸಹಾಯ ಸಿಗುತ್ತೆ. ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯದಲ್ಲಿ ನಿಮಗೆ ಜಯ ನಿಮ್ಮದಾಗತ್ತೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು. ಇವೆಲ್ಲ ಉತ್ತಮವಾದ ಫಲಗಳು ನಂಬರ್ 1 ಅಥವಾ 1ನೇ ತಾರೀಕು, ಜೊತೆಗೆ 10ನೇ ತಾರೀಕು, ಜೊತೆಗೆ ಈ ಒಂದು 28ನೇ ತಾರೀಕು ಮುಂತಾದಲ್ಲಿ ಹುಟ್ಟಿದವರಿಗೆ
ಅನೇಕ ರೀತಿಯ ಉತ್ತಮ ಫಲಗಳನ್ನು ಈಗ ನಿರೀಕ್ಷೆ ಮಾಡಬಹುದಾಗಿದೆ. ಜೊತೆಗೆ ನೀವು ಅಂದುಕೊಂಡಂತಹ ಯಾವುದಾದ್ರು ದೀರ್ಘಕಾಲದ ನಿಮ್ಮ ಕನಸುಗಳು ನನಸಾಗುವಂಥದ್ದು, ವಿವಾಹ ಆಗೋರಿಗೆ ವಿವಾಹ ಫಿಕ್ಸ್ ಆಗ್ಬೋದು, ಅಥವಾ ಮನೆ ಕೊಳ್ಳಬೇಕನ್ನೋರಿಗೆ ಮನೆ ಕೊಳ್ಳುವಂಥ ಅವಕಾಶ, ಭೂಮಿ ಕೊಳ್ಳೋರಿಗೆ ಭೂಮಿ ಕೊಳ್ಳುವಂಥ ಅವಕಾಶ, ಅಥವಾ ರಾಜಕೀಯ ಮೂಲದಲ್ಲಿ ಏನಾದರೂ ಅಧಿಕಾರ ನಿಮಗೆ ಸ್ಥಾನಮಾನ ಸಿಗಬೇಕು ಅನ್ನೋರಿಗೆ ಅವಕಾಶಗಳು ಸಿಗ್ತವೆ. ಈ ರೀತಿ ಏನೇನೋ ನಿಮ್ಮ ಗುರಿ ಮತ್ತು ಕನಸುಗಳನ್ನು ತಲುಪಲಿಕ್ಕೆ ಈ ವರ್ಷದ ಒಂದು ಅಧಿಪತ್ಯಗಳು ಸಹಾಯವಾಗುತ್ತೆ. ಜೊತೆಗೆ ಈ ವರ್ಷದ ಅಧಿಪತಿ ಮಂಗಳ, ಆತನು ರವಿಯೊಂದಿಗೆ ಉತ್ತಮವಾದ ಬಾಂಧವ್ಯ ಹೊಂದಿರ್ತಾನೆ. ರವಿಗೂ ಮಂಗಳನಿಗೂ ಯಾವುದೇ ರೀತಿಯ ವೈರುಧ್ಯ ಅಥವಾ ವೈಷಮ್ಯಗಳಿರೋದಿಲ್ಲ. ಜೊತೆಗೆ ಈ ನಿಯಂತ್ರಕನಾದ ಮಂತ್ರಿ ಸ್ವರೂಪನಾದ ಚಂದ್ರನು ಸಹ ಅಲ್ಲಿ ನಿಮ್ಮಲ್ಲಿ ಜೊತೆಗೆ ಇರುವ ಕಾರಣ ನಿಮಗೆ ಈ ವರ್ಷದಲ್ಲಿ ಹೆಚ್ಚಿನ ವೈರುಧ್ಯಗಳನ್ನು ಬರೋದಿಲ್ಲ. ಎಲ್ಲವೂ ನಿಮ್ಮ ಸ್ವಲ್ಪ ಕೆಲಸ ಕಾರ್ಯಗಳು ಸ್ಮೂತಾಗಿ ಆಗ್ಬೋದು. ಇನ್ನು 1 ನಂಬರ್ನ ವಿದ್ಯಾರ್ಥಿಗಳಲ್ಲಿದ್ದರೆ ವಿದ್ಯಾರ್ಥಿಗಳಿಗೆ ಈ ವರ್ಷದಲ್ಲಿ ಯಶಸ್ಸು ಎಲ್ಲ ಬರುತ್ತೆ. ಈ ಕಾಂಪಿಟೇಟಿವ್ ಎಕ್ಸಾಮ್ ಇರ್ಬೋದು, ನೀಟ್, CET ಅಥವಾ ಇನ್ನಿತರ JEE ಮುಂತಾದ ಎಕ್ಸಾಮ್ಗಳಿರ್ಬೋದು, ಅದರಲ್ಲಿ ನಿಮಗೆ ಉತ್ತಮ ರ್ಯಾಂಕಿಂಗ್ ಬರುವಂಥದ್ದು, ಅಂದುಕೊಂಡ ಒಂದು ಕಾಲೇಜುಗಳಲ್ಲಿ ಸೀಟ್ ಸಿಗುವಂಥದ್ದೆಲ್ಲ ವಿದ್ಯಾರ್ಥಿಗಳಿಗೆ ಆಗುತ್ತೆ. ಇನ್ನು ಯುವಕರು ಉದ್ಯೋಗಾಪೇಕ್ಷೆಗಳಿಗೆ ಸಹ ಅವರವರ ಉದ್ಯೋಗದಲ್ಲಿ ಪ್ರಗತಿ ಆಗ್ಬೋದು. ಇನ್ನು ಸರ್ಕಾರಿ ಕೆಲಸ ಇದೆಲ್ಲ ಕೆಲಸ ನೋಡ್ತಾ ಇದ್ದಾರೆ, ಉದ್ಯೋಗ ನೋಡ್ತಾರೆ. ಕೆಲವರಿಗೆ ಸಾಂಕೇತಿಕವಾಗಿ ಕೆಲವರಿಗೆ ಸರ್ಕಾರಿ ಉದ್ಯೋಗ ಅಥವಾ ತಾತ್ಕಾಲಿಕವಾದ ಸರ್ಕಾರಿ ಉದ್ಯೋಗ ಅಥವಾ ಕಾಂಟ್ರಾಕ್ಟ್ನಲ್ಲಿ ಮಾಡೋದು ಸರ್ಕಾರಿ ಉದ್ಯೋಗ ಮುಂತಾದೆಲ್ಲ ಯಾವುದೇ ರೀತಿಯ ಬೆನಿಫಿಟ್ಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಆರೋಗ್ಯ ವಿಚಾರ ಗಮನಿಸಿದಾಗ ಆರೋಗ್ಯ ಪರವಾಗಿಲ್ಲ. ಕೆಲವೊಬ್ಬರಿಗೆ ಈ ವರ್ಷದಲ್ಲಿ ನಂಬರ್ 1 ಇವರಿಗೆ ಸ್ವಲ್ಪ ಹೀಟ್ ವ್ಯತ್ಯಾಸ ಆಗ್ಬೋದು. ಈ ಕಾಲದಲ್ಲಿ ಈ ಬೇಸಿಗೆ ಕಾಲದಲ್ಲಿ ಹೀಟ್ ಹೆಚ್ಚಳಾಗುವಂಥದ್ದು, ಜೊತೆಗೆ ಈ ಮಳೆ ಅಥವಾ ಚಳಿಗಾಲದಲ್ಲಿ ಈ ಶೀತದ ಹೆಚ್ಚಳ ಅಂದರೆ ಹೀಟ್ ಆ್ಯಂಡ್ ಕೋಲ್ಡ್ ಇಂಬ್ಯಾಲೆನ್ಸ್ ಅಂತ ಹೇಳ್ದಲ್ಲ, ಅದರಿಂದ ಬರ್ಬೋದು, ಸ್ವಲ್ಪ ತೊಂದರೆಗಳು ಬರ್ಬೋದು. ಇನ್ನು ಕೆಲವರಿಗೆ ಆ್ಯಸಿಡಿಟಿ ಅಥವಾ ಗ್ಯಾಸ್ಟ್ರೈಟಿಸ್ ಅಂಥ ಸಮಸ್ಯೆಗಳು, ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಈ ವರ್ಷದಲ್ಲಿ ತಲೆದೋರ್ಬೋದು. ಅದರ ಹೊರತು ಹೆಚ್ಚಿನ ಏನು ಗಂಭೀರ ಸಮಸ್ಯೆಗಳಿರೋದಿಲ್ಲ. ಇನ್ನು ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟು ಗಮನಿಸಿದಾಗ ಹಣಕಾಸು ವಿಚಾರ ಎಲ್ಲ ಉತ್ತಮ ಇರುತ್ತೆ. ಈ ಕಾಲದಲ್ಲಿ ನಿಮಗೆ ಅಲ್ಲಿರುವಂಥ ಒಂದು ಧನಸ್ಥಾನದಲ್ಲಿ ವಿಶೇಷವಾಗಿ ಅಲ್ಲಿರುವಂಥ ಶುಕ್ರನ ವಿಶೇಷವಾದ ಅನುಗ್ರಹ, ಜೊತೆಗೆ ಇರತಕ್ಕಂಥ ಒಂದು ಬುಧನ ಅನುಗ್ರಹ ಇವೆಲ್ಲ ನಿಮಗೆ ಸಹಾಯಕ ಆಗುತ್ತೆ. ಯಾಕಂದರೆ ಅಲ್ಲಿ ಯಾವುದೇ ರೀತಿಯ ವೈರುಧ್ಯ ಬರುವಂಥ ಒಂದು ಗ್ರಹಗಳ ಸಂಯೋಜನೆ ನಂಬರ್ 1 ಅವರಿಗೆ ಇರೋದಿಲ್ಲ. ಹಾಗಾಗಿ ನಿಮಗೆ ಎಲ್ಲ ಫ್ರೆಂಡ್ಲಿ ಅಂದರೆ ನಿಮಗೆ ಎಲ್ಲ ಮೈತ್ರಿ ಇರುವಂಥ ಗ್ರಹಗಳ ಸಂಯೋಜನೆ ಉತ್ತಮ ಆಗಿರೋ ಕಾರಣ ಅಲ್ಲಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಹಣಕಾಸು, ವ್ಯಾಪಾರ, ಉದ್ಯೋಗ, ಆರೋಗ್ಯ ಎಲ್ಲ ಉತ್ತಮವಾಗಿರುತ್ತೆ. ಅಂದುಕೊಂಡ ಕೆಲಸ ಕಾರ್ಯಗಳು ಒಂದು ಉತ್ತಮವಾಗಿ ನಡೆಯುವಂಥ ಒಂದು ಸಂಖ್ಯೆ ಆಗಿರುತ್ತೆ ನಂಬರ್ 1. ಹಾಗಾಗಿ ಎಲ್ಲ ನಂಬರ್ 1 ಬರುವಂಥವರಿಗೆ ನಮ್ಮ ಒಂದು ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಈ ವರ್ಷವು 2025 ಶುಭದಾಯಕವಾಗಲಿ. ನಿಮ್ಮೆಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗಲಿ. ಇನ್ನು ವಿಶೇಷ ಫಲಕ್ಕಾಗಿ ಈ ನಂಬರ್ 1 ಅಥವಾ 1 ಅಂಕಿ ಬರುವಂಥವ್ರು ದೈವಿಕ ನಂಬಿಕೆ ಉಳ್ಳವರು ವಿಶೇಷವಾಗಿ ಈಶ್ವರ ಅಥವಾ ಶಿವನ ಭಕ್ತಿ ಮಾಡ್ಬೋದು, ಅಥವಾ ನಾರಾಯಣ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟ ಭಕ್ತಿ ಮಾಡ್ಬೋದು, ಹನುಮಾನ್ ಅಥವಾ ಆಂಜನೇಯ ಸ್ವಾಮಿಗೆ ಸಂಬಂಧಪಟ್ಟ ಭಕ್ತಿ ಮಾಡ್ಬೋದು, ದೇವಿ ಅಥವಾ ಯಾವುದೇ ರೀತಿಯ ಕುಲದೇವನ ಅಥವಾ ಅಮ್ಮನವರಿಗೆ ಸಂಬಂಧಪಟ್ಟ ಭಕ್ತಿಯನ್ನು ಈ ವರ್ಷದಲ್ಲಿ ಮಾಡ್ತಾ ಇರೋದ್ರಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗ್ತವೆ. ಮುಂದೆ ಗಮನಿಸೋಣ. ನಾವು ಸಂಖ್ಯೆ 2, ನಂಬರ್ 2. ನಂಬರ್ 2 ಅನ್ನೋದು ಯಾವ್ಯಾವ ತಾರೀಕಿನ 2ನೇ ತಾರೀಕಿನ ಹುಟ್ಟಿರ್ತಾರೋ, 2ನೇ ತಾರೀಕು, 11ನೇ ತಾರೀಕು ಮತ್ತು 20ನೇ ತಾರೀಕು, ಹಾಗೂ ಈ ತಿಂಗಳಲ್ಲಿ 29 ಅಂದರೆ 2 + 9 11 ಆಗುತ್ತೆ. 1 + 1 2 ಅಂದರೆ 29ರಂದು ಹುಟ್ಟಿದವರಿಗೆ ಈ ಒಂದು ಸಂಖ್ಯೆಗಳು ಬರ್ತವೆ. 2, 11, 20 ಮತ್ತು 29ರಂದು ಹುಟ್ಟಿದವರಿಗೆ ನಂಬರ್ 2 ಬರುತ್ತೆ. ನಂಬರ್ 2 ಅನ್ನೋದು ಆಗಲೇ ಗೊತ್ತಿರುವಂತೆ ಚಂದ್ರನ ಸಂಕೇತ. ಚಂದ್ರನು ಈ ವರ್ಷದಲ್ಲಿ ಒಂದು ಪ್ರಭಾವಶಾಲಿಯಾದ ಒಂದು ಸ್ಥಾನದಲ್ಲಿದ್ದಾನೆ. ಅಂದರೆ ಇಲ್ಲಿ 2, 2, 5, 2, 0, 2, 5 ಅಂತ ಬರೋದು ಈ ವರ್ಷದ ಒಂದು ಸಾಂಕೇತಿಕ ಸಂಖ್ಯೆ. ಜೊತೆಗೆ ಈ ವರ್ಷದ ಹೊಸ ವರ್ಷದ ದಿನಾಂಕ ಮತ್ತು ವರ್ಷವನ್ನು ಕೂಡಿಸಿದಾಗ ಬರುವಂಥ ಅಂಕೆ ಸಹ 2 ಆಗಿರುತ್ತೆ. ಹಾಗಾಗಿ ಮಂಗಳನ ಜೊತೆಗೆ ಚಂದ್ರನು ಸಹ ಈ ವರ್ಷದ ಒಂದು ಪ್ರಭಾವಶಾಲಿ ಗ್ರಹ ಆಗಿರ್ತಾನೆ. ಹಾಗಾಗಿ ನಂಬರ್ 2 ಅಂಕೆ ಬರೋರಿಗೆ 2ನೇ ತಾರೀಕು, 11ರಂದು, 20ರಂದು ಮತ್ತು 29ರಂದು ಹುಟ್ಟಿರ್ತಾರೋ ಅವರಿಗೆ ಈ ವರ್ಷದಲ್ಲಿ ಬಹಳ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು, ಲಾಭ ವೃದ್ಧಿಯಾಗುವಂಥದ್ದು, ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆಯುತ್ತೆ. ವಿಶೇಷವಾಗಿ ಈ ನಂಬರ್ 2 ಬರುವಂಥ ಸ್ತ್ರೀ ವರ್ಗದವರಿಗೆ, ಯಾರ್ಯಾರು ಸ್ತ್ರೀ ವರ್ಗದಲ್ಲಿರ್ತಾರೋ ಅವರಿಗೆ ಈ ವರ್ಷದಲ್ಲಿ ಅವರ ಒಂದು ದೀರ್ಘಕಾಲದ ಕನಸನ್ನು ಸಾಗ್ಬೋದು. ಉದಾಹರಣೆಗೆ ಯಾರಿಗೆ ಉದ್ಯೋಗಕ್ಕೆ ಪ್ರಯತ್ನ ಮಾಡೋ ಉದ್ಯೋಗ ಸಿಗ್ಬೋದು, ಮದುವೆಗಾಗಿ ಪ್ರಯತ್ನ ಪಡುವಂಥ ನಂಬರ್ 2 ಇರೋರಿಗೆ ಮದುವೆ ಫಿಕ್ಸ್ ಆಗುವಂಥದ್ದು, ಜೊತೆಗೆ ಈ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಎಲ್ಲ ವೃದ್ಧಿ ಆಗುತ್ತೆ. ದೀರ್ಘಕಾಲದಿಂದ ನಿಮಗೆ ಪೆಂಡಿಗಿದ್ದ ಕೆಲಸ ಕಾರ್ಯಗಳು ಕೈಗೂಡುತ್ತದೆ. ಜೊತೆಗೆ ಯಾರಾದರೂ ಏನಾದರೂ ಉದ್ಯೋಗಕ್ಕೆ ಅಥವಾ ವ್ಯಾಪಾರಕ್ಕೆ ಅವರ ಸ್ವಂತ ಉದ್ಯಮವನ್ನು ಪ್ರಾರಂಭ ಮಾಡಬೇಕು ಅನ್ನೋರಿಗೆ ನಂಬರ್ 2 ಬರೋರಿಗೆ ಈ ವರ್ಷದಲ್ಲಿ ನಿಮ್ಮ ಉದ್ಯಮಕ್ಕೆ ಸಕ್ಸಸ್ ರೇಟ್ ಚೆನ್ನಾಗಿರುವಂಥದ್ದು. ಜೊತೆಗೆ ಗುರು ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಇದ್ದು ಮನೆಯಲ್ಲಿ ಶುಭ ಕಾರ್ಯ ಆಗುವಂಥದ್ದು, ಜೊತೆಗೆ ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು, ವಾಹನ ಕೊಳ್ಳಿಕ್ಕೆ ಸಹ ಅವಕಾಶಗಳು ಬರ್ಬೋದು. ಇನ್ನು ವಿದ್ಯಾರ್ಥಿಗಳು, ಯುವಕರು, ಸಾಧಕರಲ್ಲಿದ್ದರೆ ವಿದ್ಯಾರ್ಥಿಗಳಿಗೂ ಹೆಚ್ಚಿನ ಯಶಸ್ಸು ಬರಲಿದೆ. ವಿಶೇಷವಾಗಿ ಯಾರೋ ಈ ಸೈನ್ಸ್ ಅಥವಾ ಈ ವೈಜ್ಞಾನಿಕ ಫೀಲ್ಡಲ್ಲಿರೋರು ಅಥವಾ ಮೆಡಿಕಲ್ ಓದಬೇಕನ್ನೋರು ಅಥವಾ ಇನ್ನಿತರ ಯಾವುದೇ ಫಾರ್ಮಸಿ ಅಥವಾ ವೈದ್ಯಕೀಯ ಅಥವಾ ಔಷಧಕ್ಕೆ ಸಂಬಂಧಪಟ್ಟ ಶಾಸ್ತ್ರಗಳಿಗೆ ಓದಂಥವ್ರು ಅವರಿಗೆಲ್ಲ ಈ ವರ್ಷ ಅವಕಾಶ ಬಹಳ ಚೆನ್ನಾಗಿರುತ್ತೆ. ಅದೇ ರೀತಿ ಕೆಲವೊಬ್ಬರಿಗೆ ಉತ್ತಮವಾದ ರ್ಯಾಂಕ್ಗಳು ಬರುವಂಥದ್ದು, ಇನ್ನು ಕೆಲವೊಬ್ಬರಿಗೆ ವಿದೇಶಕ್ಕೆ ವಿದ್ಯಾಭ್ಯಾಸಕ್ಕೆ, ವಿದೇಶಕ್ಕೆ ಉದ್ಯೋಗಕ್ಕೆ ಹೋಗುವಂಥ ಲೆಟರ್ಗಳೆಲ್ಲ ಬರುವಂಥದ್ದು. ಈ ರೀತಿ ಹಲವಾರು ನಿಮ್ಮ ಯೋಜನೆಗಳು ಈಗ
ಈ ವರ್ಷದಲ್ಲಿ ನನಸಾಗುವಂಥ ಒಂದು ಸಾಧ್ಯತೆ ಬರುತ್ತೆ. ನಂಬರ್ 2 ಅನ್ನೋರಿಗೆ ಈ ವರ್ಷ ತುಂಬ ಅದೃಷ್ಟದಾಯಕವು, ಬೇರೆ ಬೇರೆ ರೀತಿಯ ಒಂದು ಲಾಭದಾಯಕವಾಗಿಯೂ ಅನೇಕ ರೀತಿಯ ಕನಸುಗಳು ನನಸಾಗುವಂಥದ್ದಲ್ಲದೆ ಜೊತೆಗೆ ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಹಲವಾರು ನಿಮ್ಮ ವಿಚಾರಗಳೀಗ ಇತ್ಯರ್ಥ ಆಗುವಂಥದ್ದಲ್ಲಿ ಕೋರ್ಟು ಕಚೇರಿ ಸರ್ಕಾರಿ ಕೆಲಸಗಳೆಲ್ಲ ಬೇಗನೆ ಆಗುವಂಥದ್ದು, ಭೂಮಿಯ ಸಂಬಂಧ ದಾಖಲೆ ಪತ್ರಗಳೆಲ್ಲ ನಿಮಗೆ ಈಗ ಅಪ್ಡೇಟ್ಗಳು ಆಗಿ ನಿಮ್ಮ ಕೈಗೆ ಸಿಗುವಂಥದ್ದು, ಜೊತೆಗೆ ಆಸ್ತಿಗೆ ಸಂಬಂಧಪಟ್ಟ ವಿವಾದಗಳು ಈಗ ಶಾಂತಿಯುತವಾಗಿ ಪರಿಹಾರ ಆಗುವಂಥದ್ದು ಎಲ್ಲ ಇದೆ. ಜೊತೆಗೆ ಈ ಯಾರು ನಂಬರ್ 2 ಬರುವಂಥವರಿಗೆ ಅವರ ಒಂದು ಮಕ್ಕಳಿದ್ದರೆ ಮಕ್ಕಳಿಗೆ ಸಹ ಒಳ್ಳೆಯದಾಗುತ್ತೆ, ಅಥವಾ ಯಾರು 2 ನಂಬರ್ನ ತಂದೆ ತಾಯಿ ಇದ್ದರೆ ನಿಮ್ಮ ಮಕ್ಕಳಿಗೆ ಸಹ ಒಳ್ಳೆಯದಾಗುತ್ತೆ, ಅಥವಾ ಪೇರೆಂಟ್ಸ್ ಇದ್ದರೆ ತಂದೆ ತಾಯಿಗೆ, ತಂದೆ ತಾಯಿ ಇದ್ದರೆ ಅವರ ಮಕ್ಕಳಿಗೆ. ಈ ರೀತಿ ಈ ಪರಸ್ಪರವಾಗಿ ನಂಬರ್ 2 ಅನ್ನೋ ಬರುವಂತಹ ಮನೆಯವರಿಗೆ ಈ ವರ್ಷದಲ್ಲಿ ಯಾವುದೇ ಒಂದು ಶುಭ ಸಮಾಚಾರಗಳು ಕಾದಿವೆ, ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಆಗಲಿವೆ, ಮತ್ತು ಮನೆಯಲ್ಲಿ ಆನಂದಗೊಂಡಂಥ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು. ಹಾಗಾಗಿ ಎಲ್ಲ ಈ 2 ಅಂಕಿ ಬರುವಂಥ ಚಂದ್ರನ ನಿಯಂತ್ರಣದವರಿಗೆ 2025 ವರ್ಷವು ಶುಭದಾಯಕವಾಗಲಿ. ವಿಶೇಷ ಫಲಕ್ಕಾಗಿ ನೀವು ತಾಯಿ ಅಮ್ಮನವರ ಭಕ್ತಿಯನ್ನು ಮಾಡಿ, ನಿಮ್ಮ ಕುಲದೇವಿನೋ ಇಷ್ಟದೇವಿನೋ ಅಥವಾ ಗ್ರಾಮ ದೇವಿ ಸ್ವರೂಪದಲ್ಲಿರ್ತಾರೆ, ಅದೇ ರೀತಿ ಅಮ್ಮನವರ ಭಕ್ತಿ ಮಾಡುವಂಥದ್ದು, ಗಣೇಶ ಅಥವಾ ವಿಘ್ನೇಶ್ವರನ ಭಕ್ತಿ ಮಾಡ್ಬೋದು. ಅದೇ ರೀತಿ ಈ ಮುನೇಶ್ವರ, ಕಾಳಭೈರೇಶ್ವರ ಅಥವಾ ವೀರಭದ್ರೇಶ್ವರ ಮುಂತಾದ ಸ್ವರೂಪದಲ್ಲಿ ಸಹ ನೀವು ಭಕ್ತಿಯನ್ನು ಮಾಡ್ಬೋದಾಗಿದೆ. ಹಾಗಾಗಿ ಈ ವರ್ಷವು ಈ 2025 ನಂಬರ್ 2 ಅಂಕಿಯವರಿಗೆ ಶುಭದಾಯಕ ಆಗಲಿ. ಮುಂದೆ ಅಂಕಿ 3 ಅಂತ ಬರುತ್ತೆ. 3ರ ಅಂಕಿ ಬರೋದು ಯಾರ್ಯಾರು 3ನೇ ತಾರೀಕಿನಂದು ಹುಟ್ಟಿರ್ತಾರೋ, ಜೊತೆಗೆ ಯಾರು 12ನೇ ತಾರೀಕಿನಂದು ಹುಟ್ಟಿರ್ತಾರೋ, ಜೊತೆಗೆ ಯಾರು 21ರಂದು ಹುಟ್ಟಿರ್ತಾರೋ, ಜೊತೆಗೆ ಯಾರು 30ರಂದು ಹುಟ್ಟಿರ್ತಾರೋ. ಹಾಗಾಗಿ 3, 12, 21 ಮತ್ತು 30ರಂದು ಹುಟ್ಟಿದವರಿಗೆ ನಿಮ್ಮ ಒಂದು ಮೂಲ ಅಂಕ ಅದು 3 ಅಂತ ಬರುತ್ತೆ. 3 ಅಂತ ಬರೋರಿಗೆ ನಿಮ್ಮ ನಿಯಂತ್ರಕ ಗುರು ಮಹಾರಾಜರಾಗಿರ್ತಾರೆ, ಅಂದರೆ 3 ಸಂಖ್ಯೆ ಅಧಿಪತಿ ಗುರು ಮಹಾರಾಜರಾಗಿರ್ತಾರೆ. ಹಾಗಾಗಿ ಗುರುವಿನ ಸಂಕೇತವಾದಂಥ ಈ 3ನೇ ಸಂಖ್ಯೆಯವರು ಇವರು ಧಾರ್ಮಿಕ ಭಾವನೆ ಉಳ್ಳವರು, ಸಾಮಾಜಿಕವಾದ ಕಳಕಳಿ ಉಳ್ಳಂಥವರು, ಜೊತೆಗೆ ದೇವರಲ್ಲಿ ವಿಶೇಷವಾದ ಒಲ ಉಳ್ಳಂಥವರು, ಜೊತೆಗೆ ಇನ್ನಿತರರಿಗೆ ಏನಾದರೂ ನಮ್ಮಿಂದ ಒಂದು ಉಪಕಾರ ಮಾಡಬೇಕಾದ್ರೂ ಯಾರಿಗೂ ನಾವು ತೊಂದರೆ ಮಾಡಬಾರ್ದು, ಅಪಕಾರ ಮಾಡಬಾರ್ದು ಅನ್ನುವಂಥ ಒಂದು ನಿರ್ಧಾರ ಉಳ್ಳಂಥವರು, ಜೊತೆಗೆ ಅಂತರಂಗದಲ್ಲಿ ಬಹಿರಂಗದಲ್ಲಿ ಒಂದೇ ಚಿಂತನೆ, ಅಂದರೆ ಒಳಗೊಂದು ಹೊರಗೊಂದು ಏನೂ ಇರೋದಿಲ್ಲ, ನೇರವಾದ ನಡೆನುಡಿ ಇರುವಂಥವರೆಲ್ಲ ಆಗಿರ್ತಾರೆ. ಅದೇ ರೀತಿ ನಂಬರ್ 1 ಸಹ ನೇರ ನಡೆಯುಡಿ ಇರ್ತಾರೆ. ನಂಬರ್ 2 ಸ್ವಲ್ಪ ಈ ಚಂಚಲತೆ ಜಾಸ್ತಿ ಇರುತ್ತೆ. ಆದರೆ ಈ ನಂಬರ್ 3 ಅನ್ನೋರು ಸ್ವಲ್ಪ ಜ್ಞಾನವನ್ನು ಉತ್ತಮವುಳ್ಳವರು, ವಿದ್ಯೆಯ ಕಡೆಗೆ ಒಳ್ಳೆಯವರು, ಜೊತೆಗೆ ಒಳ್ಳೆಯ ವ್ಯಕ್ತಿಗಳ ಸಹವಾಸ, ಅಂದರೆ ಉತ್ತಮವಾದ ಒಂದು ವ್ಯಕ್ತಿಗಳ ಒಂದು ಸಹವಾಸ ಉಳ್ಳಂಥವರಲ್ಲಾಗಿರ್ತಾರೆ. ಹಾಗಾಗಿ ಈ ವರ್ಷದಲ್ಲಿ ನಿಮಗೆ ಗುರುವಿನ ನಿಯಂತ್ರಕನಾಗಿರೋ ಕಾರಣ ಈ ವರ್ಷದಲ್ಲಿ ಸ್ವಲ್ಪ ನಿಮಗೆ ಮಿಶ್ರ ಫಲದ ವ್ಯಕ್ತವಾಗಿ ಬರುತ್ತೆ. ಯಾಕಂದರೆ ಈ ಕಾಲದಲ್ಲಿ ನಿಮ್ಮ ಅಲ್ಲಿ ರಾಶಿಯಾಧಿಪತಿಯಾದ ಗುರುವು ಅಲ್ಲಿ ಗುರುವಿನ ವಕ್ರತೆ ನಿವಾರಣೆ ಆಗೋದಿಲ್ಲ. ಆತನು ಫೆಬ್ರವರಿ 5ರವರೆಗೆ ಗುರು ವಕ್ರವಾಗಿರ್ತಾನೆ. ಹಾಗಾಗಿ ಈ ನಿಮ್ಮ ನಿಯಂತ್ರಕನಾದ ಗುರು ವರ್ಷಾರಂಭದ ಕಾಲದಲ್ಲಿ ವಕ್ರಿ ಆಗಿರೋ ಕಾರಣ ಈ 3ನೇ ಸಂಖ್ಯೆ ಬರೋರಿಗೆ ಆರಂಭದಲ್ಲಿ ಸ್ವಲ್ಪ ವಿಘ್ನಗಳು, ಅಡೆತಡೆಗಳು ಬರಲಿವೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಅಡೆತಡೆಗಳು ಬರ್ಬೋದಾಗಿದೆ. ಅಂದುಕೊಂಡ ಕೆಲಸ ಕಾರ್ಯಗಳು ನಿಧಾನಗತಿ ಆಗುವಂಥದ್ದು. ವರ್ಷದ ಮಧ್ಯಭಾಗದ ಬಳಿಕ ಸ್ವಲ್ಪ ಪರಿವರ್ತನೆ ಆಗ್ಬೋದು. ವರ್ಷದ ಮಧ್ಯಭಾಗ ಅಂದರೆ ಸುಮಾರು ಮೇ ತಿಂಗಳು, ಜೂನ್ ತಿಂಗಳಿಗೆಲ್ಲ ಸ್ವಲ್ಪ ಪರಿವರ್ತನೆ ಆಗ್ಬೋದು. ಅಲ್ಲಿವರೆಗೂ ಸ್ವಲ್ಪ ಏರುಪೇರೆಲ್ಲ ಜಾಸ್ತಿ ಇರುತ್ತೆ. ಜೊತೆಗೆ ನಿಮ್ಮ ಮೇಲೆ ಅಪವಾದಗಳು ಬರುವಂಥದ್ದು, ಅಪಕೀರ್ತಿಗಳು ಬರುವಂಥದ್ದು, ಜೊತೆಗೆ ನೀವು ಮಾಡದೇ ಇದ್ದಂಥ ತಪ್ಪು ನಿಮಗೆ ಬರ್ಬೋದು. ಯಾರ್ಯಾರು ಎಂಪ್ಲಾಯ್ಗಳು, ಉದ್ಯೋಗಿಗಳಿದ್ದರೆ ಆ ಉದ್ಯೋಗಿಗಳಿಗೆ ನಂಬರ್ 3 ಬಂದವರಿಗೆ ಉದ್ಯೋಗಿಗಳಿಗೆ ಮೇಲಾಧಿಕಾರಿಗಳಿಂದ ಕಿರುಕುಳ ಬರುವಂಥದ್ದು, ಜೊತೆಗೆ ಏನಾದರೂ ನಿಮ್ಮ ಒಂದು ಹಳೆಯ ಯಾವುದೇ ಅಪರಾಧಗಳನ್ನು, ಹಳೆಯ ಯಾವುದೇ ಕೃತ್ಯವನ್ನು ಕೆದಕಿ ಅದರ ಮೇಲೆ ನಿಮಗೆ ಏನಾದರೂ ಕ್ರಮಗಳನ್ನು ಕೈಗೊಳ್ಳುವಂಥದ್ದೆಲ್ಲ ಆಗುತ್ತೆ. ಇನ್ನು ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಸ್ವಲ್ಪ ಅಡೆತಡೆಗಳು, ಹಿನ್ನಡೆಗಳು ಬರ್ಬೋದು. ಜೊತೆಗೆ ಬೇರೆ ಬೇರೆ ರೀತಿಯ ಈ ಆದಾಯ ಮೂಲಗಳಿದ್ದರೆ ಆದಾಯ ಮೂಲಗಳು ಸ್ವಲ್ಪ ಈಗ ನಿಧಾನ ಅಥವಾ ಕುಂಠಿತ ಆಗುವಂಥದ್ದು, ಅಂದರೆ ವರ್ಷದ ಆದಿಭಾಗದಲ್ಲಿ ಸ್ವಲ್ಪ ನಿಧಾನ ಕುಂಠಿತ ಆಗುತ್ತೆ. ಮಧ್ಯಭಾಗ ಬಳಿಕ ಯಾವಾಗ ಅಲ್ಲಿ ಗುರುವಿನ ಪರಿವರ್ತನೆ ಆಗುವಾಗ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗುತ್ತೆ. ಗುರುವಿನ ಒಂದು ಪ್ರವೇಶ ಅಲ್ಲಿ ಮೇ ತಿಂಗಳ 15ಕ್ಕೆ ಈ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾನೆ. ಆವಾಗ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಹಾಗೆಯೇ ಆರಂಭದಲ್ಲಿ ನಿಮಗೆ ಅಷ್ಟೊಂದು ಗುರುವಿನ ಕೊರತೆ, ಬಲದ ಕೊರತೆ ಇರುತ್ತೆ ಕಾರಣ. ಜೊತೆಗೆ ಈ ವರ್ಷದ ಒಂದು ಅಧಿಪತಿಗಳಲ್ಲಿ ಅಲ್ಲಿ ಮಂಗಳ ಮತ್ತು ಚಂದ್ರರ ಪ್ರಭಾವ ಸ್ವಲ್ಪ ಹೈಲೈಟ್ ಆಗಿರೋದ ಕಾರಣ ಗುರುವಿನ ಪ್ರಭಾವ ಅಷ್ಟೊಂದು ಹೈಲೈಟ್, ಅಂದರೆ ತುಂಬ ಒಂದು ಏರುಗತಿಯನ್ನು ಪಡೆದಿಲ್ಲ. ಹಾಗಾಗಿ ನಿಮ್ಮ ಪ್ರಭಾವ ಅಷ್ಟೊಂದು ಏರುಗತಿಯನ್ನು ಪಡೆದಿಲ್ಲ. ಜೊತೆಗೆ ನಿಮಗೆ ಅನುಕೂಲವಾಗುವಂಥ ಗ್ರಹಗಳ ಕಾಂಬಿನೇಷನ್ ಇರೋ ಕಾರಣ ಈ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಆರಂಭದಲ್ಲಿ ಸ್ವಲ್ಪ ಕಷ್ಟಗಳಾಗ್ತವೆ. ಓದಿನಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಅಂದುಕೊಂಡಂಥ ಅಂಕಗಳು ಬರದೇ ಇರ್ಬೋದು 3ನೇ ಸಂಖ್ಯೆಯವರಿಗೆ. ಜೊತೆಗೆ ನೀವು ಏನೋ ಓದಿರ್ತೀರ ಆ ಕ್ವಶನ್ನ ಬದಲು ನಿಮಗೆ ಬೇರೆ ಥರದ ಕ್ವಶನ್ಗಳು ಬಂದು ನಿಮಗೆ ಕನ್ಫ್ಯೂಷನ್ ಆಗುವಂಥದ್ದು, ಎಕ್ಸಾಮಲ್ಲಿ ಸ್ವಲ್ಪ ಆ ರೀತಿ ಮನಸ್ಸಿಗೆ ಭಯ ಆಗುವಂಥದ್ದೆಲ್ಲ ಸಾಧ್ಯ ಇರುತ್ತೆ. ಹಾಗಾಗಿ ಸ್ವಲ್ಪ ಹೆಚ್ಚಿನ ಪ್ರಯತ್ನಗಳು ವಿದ್ಯಾರ್ಥಿಗಳಿಗೆ ಬೇಕಾಗುತ್ತೆ. 3 ನಂಬರ್ ಬರುವಂಥ ವಿದ್ಯಾರ್ಥಿಗಳು ಉತ್ತಮವಾದ ಪ್ರಯತ್ನವನ್ನು, ಶ್ರದ್ಧೆಯನ್ನು, ನಿಷ್ಠೆಯಿಂದ ಓದಬೇಕಾಗತ್ತೆ. ಜೊತೆಗೆ ಯಾವುದೇ ರೀತಿಯ ಗುರು ಅಥವಾ ಯಾವುದೇ ರೀತಿಯ ನಿಮ್ಮ ಕುಲದೇವರೋ ಇಷ್ಟದೇವರೋ ಅವರೊಂದು ಸ್ತೋತ್ರವನ್ನು, ಸ್ತುತಿಯನ್ನು ನೀವು ಸ್ವಲ್ಪ ವಿದ್ಯಾಭ್ಯಾಸದ ಸಕ್ಸಸ್ಗಾಗಿ, ಅಂದರೆ ಯಶಸ್ಸಿಗೆ ಮಾಡಲೇಬೇಕಾಗುತ್ತೆ. ಇನ್ನು ಯಾರೋ ಈ ವ್ಯಾಪಾರ, ಉದ್ಯಮ ಅಥವಾ ಸ್ವಂತ ಉದ್ಯಮದಲ್ಲಿರೋರಿಗೆ 3 ಸಂಖ್ಯೆಯವರಿಗೆ ಸ್ವಲ್ಪ ಕಷ್ಟ ನಷ್ಟಗಳ ವರ್ಷ ಆಗಿರುತ್ತೆ. ಈ ವರ್ಷದಲ್ಲಿ ಸ್ವಲ್ಪ ಏರುಪೇರು ಜಾಸ್ತಿ, ಏನಾದರೂ ಅಡೆತಡೆಗಳು ಬರುವಂಥದ್ದು, ಬಿಸ್ನೆಸ್ಸಲ್ಲೇನೋ ಪ್ರಾಬ್ಲಮ್ಗಳು ಬರುವಂಥದ್ದು, ಅಥವಾ ನಿಮ್ಮಿಂದ ಸಾಲ ಪಡೆದರೂ ಕೊಡದೇ ಇರುವಂಥದ್ದು, ನೀವು ಏನಾದರೂ ಸಾಲ ಮಾಡಿದರೆ ನಿಮಗೆ ಅದನ್ನು ತೀರಿಸಲಿಕ್ಕೆ ಕಷ್ಟ ಆಗುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ.
ಜೊತೆಗೆ ಕೌಟುಂಬಿಕ ವಾದ ವಿವಾದಗಳು ಅಷ್ಟು ಬರ್ಬೋದು. ಗಂಡ ಹೆಂಡತಿರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಬಂಧುಗಳ ಮಧ್ಯೆ ಸ್ವಲ್ಪ ವಿವಾದಗಳು ಬರ್ಬೋದಾದ ವರ್ಷ ಆಗಿರುತ್ತೆ. ಹಾಗಾಗಿ ಈ 3 ಅಂಕಿಯವರಿಗೆ ತನು ಮನ ಧನದ ಒಂದು ಎಚ್ಚರಿಕೆ ಈ ವರ್ಷದಲ್ಲಿ ಬೇಕಾಗುತ್ತೆ. ಅಂದರೆ ಎಲ್ಲವೂ ಸ್ಮೂತಾಗಿ ಇರೋದಿಲ್ಲ, ಎಲ್ಲವೂ ಸ್ವಲ್ಪ ನೀವು ಅಂದುಕೊಂಡಂತೆ ಇರೋದಿಲ್ಲ, ಸ್ವಲ್ಪ ಏರುಪೇರುಗಳ ವರ್ಷ ಜಾಸ್ತಿ. ಈ ಮೇ ಕಳೆದ ಬಳಿಕ ಜೂನ್ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಜೂನ್ನಿಂದ ನವಂಬರ್ವರೆಗೂ ಸ್ವಲ್ಪ ಮಟ್ಟಿಗೆ ಉತ್ತಮ ಫಲ ನಿಮಗೆ ಬರ್ಬೋದಾಗಿದೆ, ಜೂನ್ನಿಂದ ನವಂಬರ್ವರೆಗೆ. ಹಾಗಾಗಿ ಆ ಒಂದು ಅವಧಿಯನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಆರಂಭದ ಅವಧಿಯಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಇನ್ನು ಆರೋಗ್ಯ ವಿಚಾರ ಗಮನಿಸಿದಾಗ ಆರೋಗ್ಯದಲ್ಲೂ ಹಾಗೆ ಸಣ್ಣ ಪುಟ್ಟ ಏರ್ಪೇರುಗಳು ಇದ್ದಂಥ ಆರೋಗ್ಯ ಸಮಸ್ಯೆಗಳು ಉಲ್ಬಣವಾಗೋದಾಗಲಿ, BP, ಶುಗರ್, ಹಾರ್ಟ್ ಪ್ರಾಬ್ಲಮ್ ಇದ್ದವರಿಗೆ ಈ ವರ್ಷ ಸ್ವಲ್ಪ ಜಾಸ್ತಿ ತೊಂದರೆ ಕೊಡುವಂಥದ್ದು ಎಲ್ಲ ಆಗ್ಬೋದಾಗಿದೆ. ಹಾಗಾಗಿ 3 ಅಂಕಿಯವರು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಗಮನಿಸಬೇಕು. ನಿಮ್ಮ ಒಂದು ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಗಮನಿಸುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಅತಿರೇಕದ ವರ್ತನೆ ಬೇಕಾಗಿಲ್ಲ. ಅತಿರೇಕ ಅಂದರೆ ನೀವು ಎಕ್ಸ್ಟ್ರೀಮಾಗಿ ಇನ್ನೊಬ್ಬರನ್ನು ನಂಬೋದಾಗಲಿ, ಅಥವಾ ಆನ್ಲೈನ್ ಆಫ್ಲೈನ್ ಮುಂತಾದ ಕೆಲವರಿದೆ ಯಾರನ್ನು ಮಾತು ನಂಬಿ ಹಣ ಹೂಡಿಕೆ ಮಾಡೋದಾಗಲಿ, ಜೊತೆಗೆ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ, ಮತ್ತಿತರರಿಗೆ ಸಹಾಯಕ್ಕೆ ಹೋಗುವಂಥದ್ದಾಗಲಿ, ಅವೆಲ್ಲ ಸ್ವಲ್ಪ ಗಮನಿಸಬೇಕು. ನಿಮ್ಮ ಇತಿಮಿತಿ ನೋಡಿಕೊಂಡು ಸಹಾಯ ಮಾಡಬೇಕು ಗಮನಿಸಬೇಕು. ಜೊತೆಗೆ ಅಪರಿಚಿತರಲ್ಲಿ ವ್ಯವಹಾರ ಮಾಡೋದಾಗಲಿ, ಜೊತೆಗೆ ಅಪರಿಚಿತ ವ್ಯಕ್ತಿಗಳನ್ನು ನಂಬಿ ಹಣ ಹೂಡಿಕೆ ಮಾಡೋದು ಅಥವಾ ಪಾರ್ಟ್ನರ್ಶಿಪ್ ಮಾಡೋದೆಲ್ಲ ಮಾಡಲಿಕ್ಕೆ ಹೋಗುವಂಥದ್ದು ಒಳ್ಳೆಯದಲ್ಲ. ಹಾಗಾಗಿ ಈ ವರ್ಷ ನಿಮಗೆ ಅಂಥ ಒಂದು ಎಚ್ಚರಿಕೆ ಖಂಡಿತ ಬೇಕಾಗತ್ತೆ. ಹಾಗಾಗಿ ಈ ಒಂದು ನಂಬರ್ 3 ಅಥವಾ ನಂಬರ್ 3 ಬರುವಂಥ ಸಂಖ್ಯೆಯವರು ವಿಶೇಷವಾಗಿ ಈ ವರ್ಷದಲ್ಲಿ ನೀವು ಗುರು ದತ್ತಾತ್ರೇಯನ ಆರಾಧನೆ ಮಾಡ್ಬೋದು, ಈಶ್ವರ ಅಥವಾ ಶಿವನ ಭಕ್ತಿ ಮಾಡುವಂಥದ್ದು. ಜೊತೆಗೆ ನಿಮ್ಮ ಕುಲದೇವಿ ಅಥವಾ ಗ್ರಾಮ ದೇವಿಯ ಇಷ್ಟ ದೇವಿನ ಸ್ವರೂಪದಲ್ಲಿ ಭಕ್ತಿ ಮಾಡ್ಬೋದು. ಅದೇ ರೀತಿ ಹನುಮಾನ್, ಆಂಜನೇಯ, ಗುರುವಿನ ಭಕ್ತಿ ಮಾಡ್ಬೋದು. ಈ ರೀತಿ ಯಾವುದೇ ರೀತಿಯ ಭಕ್ತಿ ಮಾರ್ಗಗಳು ಮಾಡೋದ್ರ ಮೂಲಕ ನಿಮಗೆ ಬರತಕ್ಕಂತಹ ಈ ಸಮಸ್ಯೆಗಳನ್ನು, ಏರುಪೇರುಗಳನ್ನು ನಿಯಂತ್ರಣ ಮಾಡಬೇಕು. ಜೊತೆಗೆ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಯುವಕರು ಇರ್ಬೋದು ಅಥವಾ ವ್ಯಾಪಾರಿಗಳು, ಉದ್ಯಮಿಗಳು ಯಾರು ಇರ್ಬೋದು, ಅಲ್ಲಲ್ಲಿ ನಿಮಗೆ ಮಧ್ಯೆ ಮಧ್ಯೆ ಅಡೆತಡೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಜೂನ್ನಿಂದ ನವಂಬರ್ವರೆಗೆ ಸ್ವಲ್ಪ ಲಕ್ಕಿ ಅಂತ ಇರುತ್ತೆ. ಆವಾಗ ಆ ಒಂದು ಪೀರಿಯಡನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ 3 ಅಂಕಿ ಬರುವಂತಹ ಜನ್ಮರಾಶಿ ನಂಬರ್ ಒಳಗೆ ಈ ವರ್ಷವು ಶುಭದಾಯಕ ಆಗಲಿ. ಮುಂದೆ ನಂಬರ್ 4 ಅಥವಾ ನಂಬರ್ 4 ಬರುವಂಥವ್ರು ಯಾರ್ಯಾರು ಈ ಯಾವುದೇ ವರ್ಷದಲ್ಲಿ ಯಾವುದೇ ತಿಂಗಳಲ್ಲಿ 4ನೇ ತಾರೀಕು, 13ನೇ ತಾರೀಕು, 22 ಮತ್ತು 31, 4, 13, 22, 31ರಂದು ಹುಟ್ಟಿದವರಿಗೆ ಈ ಅಂಕಿ 4 ಅಂತ ಬರುತ್ತೆ. ಈ ನಂಬರ್ 4 ಅನ್ನೋದು ರಾಹು ಗ್ರಹದ ಸಂಕೇತ, ರಾಹುವಿನ ನಿಯಂತ್ರಣದಲ್ಲಿರುತ್ತೆ. ಹಾಗಾಗಿ ಈ ವರ್ಷದಲ್ಲಿ ನಿಮಗೆ ರಾಹುವಿನ ನಿಯಂತ್ರಣದಲ್ಲಿ ಬರುವಂತಹ ಪರಿಣಾಮಗಳಲ್ಲಿ ಅಲ್ಲಿ ರಾಹು ಈಗ ವಿಶೇಷವಾಗಿ ಕುಳಿತಿರುವಂಥದ್ದು ಮೀನರಾಶಿಯಲ್ಲಿ ಕೂತಿರ್ತಾನೆ ವರ್ಷ ಆರಂಭದಲ್ಲಿ. ಜೊತೆಗೆ ಆತನ ಒಂದು ರಾಶಿ ಪರಿವರ್ತನೆ ಮೇ 19ಕ್ಕೆ ಆಗುತ್ತೆ. ಆತನು ಆವಾಗ ಪರಿವರ್ತನೆ ಹೊಂದಿ ಅಲ್ಲಿ ಹಿಮ್ಮುಖವಾಗಿ ಬರ್ತಾನೆ. ಅಂದರೆ ಆತನು ಅಲ್ಲಿ ಮೀನದಿಂದ ಮೇಷಕ್ಕೆ ಹೋಗೋದಿಲ್ಲ, ಆತನು ಮೀನದಿಂದ ಮತ್ತೆ ಕುಂಭಕ್ಕೆ ಮರಳಿ ಬರ್ತಾನೆ. ಯಾಕಂದರೆ ಈ ರಾಹು ಮತ್ತು ಕೇತುಗಳು ಯಾವಾಗಲೂ ನಿರಂತರವಾಗಿ ವಕ್ರಗತಿಯಲ್ಲಿ ಇರ್ತಾರೆ, ಅಂದರೆ ಹಿಮ್ಮುಖವಾದ ಚಲನೆಯಲ್ಲಿ ಇರ್ತಾರೆ. ಹಾಗಾಗಿ ಅಲ್ಲಿ ರಾಹು ಅಲ್ಲಿ ಬರುವಂಥದ್ದು ಇಲ್ಲಿ ಕುಂಭರಾಶಿಗೆ ಮೀನದಿಂದ ಕುಂಭಕ್ಕೆ ಬರಲಿದ್ದಾನೆ ಮೇ 19ರ ಬಳಿಕ. ಹಾಗಾಗಿ ಈ 2 ಸ್ಥಾನಗಳಲ್ಲಿ ಅಲ್ಲಿ ರಾಹುವಿನ ಪ್ರಭಾವ ಸ್ವಲ್ಪ ಜಾಸ್ತಿಯಾಗಿ ಚೆನ್ನಾಗಿರುತ್ತೆ. ಹಾಗಾಗಿ ಈ 4 ಅಂಕಿ ಬರೋವರೆಗೆ ಈ ವರ್ಷದಲ್ಲಿ ಸ್ವಲ್ಪ ಉತ್ತಮ ಫಲಗಳು ಖಂಡಿತ ಬರುವ ಸಾಧ್ಯತೆ ಇರುತ್ತೆ. ಆರಂಭದಲ್ಲಿ ಹಾಗೆ ನಿಮಗೆ ಹೆಚ್ಚಿನ ಏನು ಅಡೆತಡೆಗಳು, ವ್ಯತ್ಯಾಸಗಳಿಲ್ಲ. ಈ ವ್ಯಾಪಾರಗಳಿಗೆ, ಉದ್ಯೋಗಿಗಳಿಗೆ, ವಿದ್ಯಾರ್ಥಿಗಳಿಗೆ ಈ ವರ್ಷದಲ್ಲಿ ಹೆಚ್ಚಿನ ಒಂದು ಉತ್ತಮ ಫಲ ನಿರೀಕ್ಷೆ ಮಾಡಬಹುದಾಗಿದೆ. ಆದರೆ ಈ 4 ಅಂಕಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಚಿಂತನೆ ಬೇಕಾಗುತ್ತೆ. ಯಾಕಂದರೆ ಈ ವರ್ಷದ ಅಲ್ಲಿ ಪೂರ್ಣವಾದ ರಾಜನು ಮಂಗಳನಾಗಿದ್ದಾನೆ, ಜೊತೆಗೆ ಅಲ್ಲಿ ಬರುವಂಥ ಮಂತ್ರಿ ಸ್ಥಾನವು ಚಂದ್ರನಾಗಿದ್ದಾನೆ. ಈ 2 ಗ್ರಹಗಳು ರಾಹುವಿಗೆ ವಿರುದ್ಧ, ಅಂದರೆ ನಿಮ್ಮ ಸಂಖ್ಯೆಗೆ ವಿರುದ್ಧವಾಗಿರ್ತಾರೆ. ಅಂದರೆ ರಾಜನು ಮಂತ್ರಿ ನಿಮಗೆ ವಿರುದ್ಧವಾಗಿರೋ ಕಾರಣ ಆರೋಗ್ಯದಲ್ಲಿ ನಿಮಗೆ ಏರುಪೇರು ಬರುವಂಥ ಸಾಧ್ಯತೆ ಇರುತ್ತೆ. ಈಗಾಗಲೇ ಇದ್ದಂಥ ನಿಮಗೆ ಆರೋಗ್ಯ ಸಮಸ್ಯೆ, ಯಾರಿಗೆ ಹೊಟ್ಟೆ ನೋವು, ಅಲರ್ಜಿನೋ, ಅಸ್ತಮನೋ ಅಥವಾ ಬೇರೆ ಬೇರೆ ರೀತಿಯ ಬೆನ್ನು ನೋವು ಅಥವಾ ಕಿಡ್ನಿ, ಲಿವರ್ಗೆ ಸಂಬಂಧಪಟ್ಟ ಸಮಸ್ಯೆಗಳು ಎಲ್ಲ ಇದ್ದರೆ ಅವೆಲ್ಲವೂ ಈ ವರ್ಷದಲ್ಲಿ ಆರೋಗ್ಯದ ಒಂದು ಕಾಳಜಿ ಖಂಡಿತ ಬೇಕಾಗುತ್ತೆ. ಆರೋಗ್ಯ ನಿಮಗೆ ಬೇಗನೆ ಹಾಳಾಗುವಂಥದ್ದು, ಆರೋಗ್ಯ ಉಲ್ಬಣ ಆಗುವಂಥದ್ದು, ಜೊತೆಗೆ ಕೆಲವರಿಗೆ ಬಾಡಿಯಲ್ಲಿ ಹೀಟ್ ಹೆಚ್ಚಳಾಗುವಂಥದ್ದು, ಹೀಟ್ ಆ್ಯಂಡ್ ಕೋಲ್ಡ್, ಹೀಟು ಹೆಚ್ಚಾಗುತ್ತೆ, ಕೆಲವರಿಗೆ ಕೋಲ್ಡ್ ಹೆಚ್ಚಾಗುತ್ತೆ. ಅಂದರೆ ಯಾವುದರ ಒಂದು ಇಂಬ್ಯಾಲೆನ್ಸ್ ಅಂತ ಹೇಳ್ತಾರಲ್ಲ, ಆ ರೀತಿ ಉಷ್ಣ ಮತ್ತು ಶೀತದ ಒಂದು ಅಸಮತೋಲನದಿಂದ ನಿಮಗೆ ಬರ್ಬೋದಾದ ತೊಂದರೆಗಳು ಬರ್ಬೋದು. ಜೊತೆಗೆ ಹವಾಮಾನ ವೈಪರೀತ್ಯ ಬಂದಾಗ, ಉದಾಹರಣೆಗೆ ತೀರಾ ಕೋಲ್ಡ್ ಬಂದಾಗ ನಿಮಗೆ ಕೋಲ್ಡ್, ಚಳಿ, ಜ್ವರಗಳು ಬರ್ಬೋದು. ಅಥವಾ ತೀರಾ ಬೇಸಿಗೆಯಲ್ಲಿ ನಿಮಗೆ ಬಾಡಿಯಲ್ಲಿ ಹೀಟ್ ಅಥವಾ ಉಷ್ಣತೆ ಹೆಚ್ಚಳದಿಂದ ಎಲ್ಲ ತೊಂದರೆಗಳಾಗುವಂಥದ್ದು, ಹೊಟ್ಟೆಯಲ್ಲಿ ಹುಣ್ಣುಗಳು ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವರ್ಷದಲ್ಲಿ ಈ 4 ಬರುವ ಸಂಖ್ಯೆಯವರಿಗೆ ಆರೋಗ್ಯವು ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ. ಪದೇ ಪದೇ ಆರೋಗ್ಯದ ಸಮಸ್ಯೆಗಳು ನೀವು ಎದುರಿಸಬಹುದಾಗಿದೆ. ಇನ್ನು ನಿಮಗೆ ಹಣಕಾಸು, ಉದ್ಯೋಗ ಇದಕ್ಕೆ ಸಂಬಂಧಪಟ್ಟ ಸ್ವಲ್ಪ ಉತ್ತಮ ಇದೆ. ಯಾಕಂದರೆ ಅಲ್ಲಿ ನಿಮ್ಮ ರಾಶಿಯ ಒಂದು ಸ್ಥಾನಗಳ ಜೊತೆಗೆ ಆಗುವಂಥ ಪರಿವರ್ತನೆಗಳು ಸ್ವಲ್ಪ ಮಟ್ಟಿಗೆ ಉತ್ತಮ ಇದೆ. ಆರಂಭದಲ್ಲಿ ಸ್ವಲ್ಪ ಏರುಪೇರು ಬಂದರೂ ಮೇ ತಿಂಗಳ 19ರ ಬಳಿಕ ಯಾವಾಗ ಅಲ್ಲಿ ಕುಂಭರಾಶಿಗೆ ರಾಹುವಿನ ಪ್ರವೇಶ ಆಗುತ್ತೋ ಈ 4 ಅಂಕಿಯವರಿಗೆ ಜೂನ್ನಿಂದ ಡಿಸೆಂಬರ್ವರೆಗೂ, ಅಂದರೆ ವರ್ಷದ ಕೊನೆವರೆಗೂ ನಿಮಗೆ ಉತ್ತಮವಾದ ಹಣಕಾಸಿನ ವ್ಯವಸ್ಥೆ, ಉದ್ಯೋಗದಲ್ಲಿ ಉತ್ತಮ ಫಲಿತಾಂಶಗಳಾಗುವಂಥದ್ದು, ಅಂದುಕೊಂಡ ಕೆಲಸ ಆಗುವಂಥದ್ದು. ಇನ್ನು ವಿಶೇಷವಾಗಿ ಯಾರು ಈ ಸಾಫ್ಟ್ವೇರು, ಕಂಪ್ಯೂಟರು ಅಥವಾ ಈ ಎಲೆಕ್ಟ್ರಾನಿಕ್ ಮಾಧ್ಯಮ, TV, ಸಿನಿಮಾ, ಸೀರಿಯಲ್ ಮುಂತಾದರಲ್ಲಿ ಕೆಲಸ ಮಾಡ್ತಾರೋ ಅಂಥವ್ರಿಗೆ ಉದ್ಯೋಗ ಅವಕಾಶ ಎಲ್ಲ ಚೆನ್ನಾಗಿ ಬರುತ್ತೆ. ಅದೇ ಒಂದು ಕೊರತೆ ಇರೋದಿಲ್ಲ. 4 ಅಂಕಿಯವರಿಗೆ ಅವರ ಒಂದು ಜನ್ಮದ ಒಂದು ಫಲಕ್ಕನುಗುಣವಾಗಿ ಅವರ ಉದ್ಯೋಗಕ್ಕೆ,
ವ್ಯಾಪಾರ ವೃತ್ತಿಗೆಲ್ಲ ಸ್ವಲ್ಪ ಪೂರಕವಾಗಿರುತ್ತೆ. ಇನ್ನು ಯಾರು ಈ ಆಹಾರ ಪದಾರ್ಥ, ದಿನಸಿ, ಔಷಧಿ ಎಲ್ಲ ವ್ಯಾಪಾರ ಮಾಡ್ತಾರೋ, ಫುಡ್ಡು ಮತ್ತು ಮೆಡಿಸಿನ್ ಇತ್ಯಾದಿ, ಅವರಿಗೆ ಸ್ವಲ್ಪ ಅಡೆತಡೆ ತೊಂದರೆಗಳು ಬರ್ಬೋದು. ಜೊತೆ ಏನಾರು ಈ ರಿಯಲ್ ಎಸ್ಟೇಟು, ಭೂಮಿ ಎಲ್ಲ ಮಾಡ್ತಾರೆ, ವ್ಯವಹಾರ ಮಾಡ್ತಾರೆ, ಅವರಿಗೆ ಸ್ವಲ್ಪ ಅಷ್ಟು ಲಾಭ ಬರಲಿಕ್ಕಿಲ್ಲ, ಸ್ವಲ್ಪ ಈ ಅಡೆತಡೆಗಳು, ವಿಘ್ನಗಳೆಲ್ಲ ಬರ್ಬೋದಾಗಿದೆ. ಹಾಗಾಗಿ ಈ 2-3 ಕ್ಷೇತ್ರ ಹೊರತು ಇತರ ಎಲ್ಲ ಕ್ಷೇತ್ರದಲ್ಲಿರುವಂಥ ಈ 4 ಸಂಖ್ಯೆಯವರಿಗೆ ಈ ವರ್ಷ ಸ್ವಲ್ಪ ಒಳ್ಳೆಯದಾಗುತ್ತೆ. ವಿದ್ಯಾರ್ಥಿಗಳು ಆಗಲೇ ಹೇಳಿದಂತೆ ನಿಮಗೆ ಅಭ್ಯಾಸದಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತಮ ಯಶಸ್ಸೆಲ್ಲ ಬರ್ಬೋದಾಗಿದೆ. ಆದರೆ ಈ ಆರೋಗ್ಯದ ವಿಚಾರ ವಿದ್ಯಾರ್ಥಿಗಳು ಸ್ವಲ್ಪ ಕಾಳಜಿ ಬೇಕಾಗುತ್ತೆ. ಯಾಕಂದರೆ ಪರೀಕ್ಷಾ ಸಮಯದಲ್ಲಿ ನಿಮಗೆ ಆರೋಗ್ಯ ಏರ್ಪಾಡಾಗುವಂಥದ್ದು, ಜೊತೆಗೆ ಆರೋಗ್ಯ ಸಮಸ್ಯೆಯಿಂದ ನಿಮಗೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗೋದು. ಹಾಗಾಗಿ ಆರೋಗ್ಯ ನಿಯಂತ್ರಣ ಮಾಡಬೇಕು. ಉತ್ತಮವಾದ ಆಹಾರ ಅಭ್ಯಾಸ ಇಟ್ಕೊಳ್ಳಿ. ಈ ಯಾವುದಾದ್ರೂ ಈ ಕಳಪೆ ಆಹಾರವನ್ನು ಜಂಕ್ ಫುಡ್ ಅಂತ ಹೇಳ್ತೀವಿ, ಅಥವಾ ಈ ಕಲುಷಿತ ಆಹಾರ, ಕಲುಷಿತ ನೀರಿನಿಂದ ಸಹ ನಿಮಗೆ ಇನ್ಫೆಕ್ಷನ್ಗಳು, ಫುಡ್ ಪಾಯ್ಸನಿಂಗ್ ಎಲ್ಲ ಆಗ್ಬೋದಾಗಿದೆ. ಹಾಗಾಗಿ ಅಂತಹ ವಿಚಾರಕ್ಕೆ ನಂಬರ್ 4 ಸಂಖ್ಯೆಯವರು ಈ ವರ್ಷದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಗಮನಿಸಬೇಕಾಗತ್ತೆ. ಅದರ ಹೊರತು ನಿಮಗೆ ಹಣಕಾಸು, ಉದ್ಯೋಗ, ವೃತ್ತಿಗೆ ಸಂಬಂಧಪಟ್ಟ ಸ್ವಲ್ಪ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ. ಹಣಕಾಸಿನ ವಿಚಾರ, ಶುಕ್ರ ಅನುಗ್ರಹ ಎಲ್ಲ ಉತ್ತಮ ಇರುತ್ತೆ. ಶುಕ್ರನು ನಿಮಗೆ ಪೂರಕವಾಗಿ ಹಲವಾರು ಬಾರಿ ಬರಲಿದ್ದಾನೆ. ಹಾಗಾಗಿ ಹಣಕಾಸಿಗೆ ಅಷ್ಟೆಲ್ಲ ತೊಂದರೆ ಏನೂ ಇರೋದಿಲ್ಲ. ಸಾಲವನ್ನು ತುಂಬ ನೀವು ಮಾಡಲಿಕ್ಕೆ ಹೋಗಬೇಡಿ. ಅದು ತುಂಬ ಸಾಲ ಕೊಡೋದು, ತುಂಬ ಸಾಲ ಮಾಡೋದು ಒಳ್ಳೆಯದಲ್ಲ. ಯಾಕಂದರೆ ಅಲ್ಲಿ ಮಂಗಳನು ನಿಮಗೆ ಈಗ ವಿರುದ್ಧವಾದ ವರ್ತಿಯಾಗಿರ್ತಾನೆ. ಸಾಲವನ್ನು ಪಡೀಲಿಕ್ಕೂ ಮಂಗಳನ ಅನುಗ್ರಹ ಬೇಕು. ಸಾಲವನ್ನು ತೀರಿಸಬೇಕಾದ್ರೂ ಋಣ ಮುಕ್ತನಾಗಲು ಸಹ ಮಂಗಳನ ಅನುಗ್ರಹ ಬೇಕಾಗುತ್ತೆ. ಹಾಗಾಗಿ ಮಂಗಳನು ನಿಮಗೆ ಈಗ ವಿರುದ್ಧವಾದ ಒಂದು ಸ್ಥಿತಿಯಲ್ಲಿರುವ ಕಾರಣ ಅಲ್ಲಿ ನಿಮಗೆ ಸಾಲ ಕೊಡೋದಾಗಲಿ, ಸಾಲ ಮಾಡೋದಿಲ್ಲ ಅಷ್ಟು ಒಳ್ಳೆಯದಲ್ಲ. ಜೊತೆಗೆ ನಿಮ್ಮ ಇತಿಮಿತಿ ಮೀರಿ ಸಾಲ ಮಾಡೋದಿಲ್ಲ ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ಇವೆಲ್ಲ ನಿಯಮಗಳನ್ನು ಪಾಲಿಸಿಕೊಳ್ಬೇಕಾಗುತ್ತೆ ಈ 4 ನಂಬರ್ನವರು. ಇನ್ನು 4 ನಂಬರ್ನವರು ಈ ವರ್ಷದಲ್ಲಿ ವಿಶೇಷವಾಗಿ ಈಶ್ವರ ಅಥವಾ ಶಿವನ ಭಕ್ತಿ ಮಾಡಿ, ಗಣಪತಿ ಅಥವಾ ಗಣೇಶನ ಭಕ್ತಿ, ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಸ್ಕಂದ ಕುಮಾರ ಸ್ವಾಮಿಯ ಭಕ್ತಿಯನ್ನು ಮಾಡಿ, ಅದೇ ರೀತಿ ಯಾವುದೇ ರೀತಿಯ ದುರ್ಗಾಂಬಿಕೆ ಅಥವಾ ಯಾವುದೇ ರೀತಿಯ ಅಮ್ಮನವರ ಭಕ್ತಿಯನ್ನು ಮಾಡೋದ್ರಿಂದ ಈ ವರ್ಷ ನಿಮಗೆ ಹೆಚ್ಚಿನ ಉತ್ತಮ ಫಲವನ್ನು ನಿರೀಕ್ಷೆ ಮಾಡಬಹುದು. ಎಲ್ಲ 4 ಅಂಕಿ ಬರೋರಿಗೆ ಈ ವರ್ಷವು ಶುಭದಾಯಕವೋ, ಯಶದಾಯಕವೋ, ಜಯದಾಯಕವೋ ಆಗಲೆಂದು ಪ್ರಾರ್ಥನೆ ಮಾಡ್ತಾಯಿದ್ದೇನೆ. ಮುಂದೆ ನಂಬರ್ 5 ಅಥವಾ ಸಂಖ್ಯೆ 5. ಈ 5 ಅಂಕಿ ಬರೋರಿಗೆ ಯಾರು ಯಾವುದೇ ತಿಂಗಳಿನ, ಯಾವುದೇ ವರ್ಷದಲ್ಲಿರ್ಬೋದು, ಯಾವುದೇ ತಿಂಗಳಿರ್ಬೋದು, 5ನೇ ತಾರೀಕು ಹುಟ್ಟಿದರೆ, 14ನೇ ತಾರೀಕು ಮತ್ತು 23, 5, 14 ಮತ್ತು 23ರಂದು ಹುಟ್ಟಿದವರಿಗೆ ಈ ಸಂಖ್ಯೆ 5 ಅಂತ ಬರುತ್ತೆ. ನಿಮ್ಮ ಮೂಲ ಅಂಕ 5 ಬಂದಂಥವರಿಗೆ ನಿಮ್ಮ ನಿಯಂತ್ರಕನು ಬುಧನಾಗಿದ್ದಾನೆ. ಯಾಕಂದರೆ ನಿಮ್ಮ ಒಂದು ನಿಯಂತ್ರಕನು ಬುಧನಾಗಿದ್ದಾನೆ. ಹಾಗಾಗಿ ಆ ಬುಧನ ಸಂಖ್ಯೆಯು 5 ಆಗಿರೋ ಕಾರಣ ಈ ವರ್ಷದಲ್ಲಿ ಬುಧನ ಒಂದು ಸ್ಥಿತಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಆದರೆ ಈ ವರ್ಷದಲ್ಲಿ ಅಲ್ಲಿ ರಾಜ, ಮಂಗಳ, ಮಂತ್ರಿ, ಚಂದ್ರ ಅವರನ್ನು ಈ ಇಬ್ಬರು ಬುಧನೊಂದಿಗೆ ಅಷ್ಟು ಉತ್ತಮವಾದ ಮೈತ್ರಿಯನ್ನು ಹೊಂದಿರೋದಿಲ್ಲ. ಬುಧನಿಗೆ, ಚಂದ್ರನಿಗೆ ಬುಧನ ಮೇಲೆ ಅಷ್ಟೊಂದು ವೈರುಧ್ಯಗಳಿರ್ತವೆ. ಜೊತೆಗೆ ಈ ಒಂದು ಚಂದ್ರ ಮತ್ತು ಬುಧರ ಸಂಬಂಧ ಅಷ್ಟು ಉತ್ತಮ ಇರುತ್ತೆ. ಅದೇ ರೀತಿ ಚಂದ್ರ ಮತ್ತು ಮಂಗಳರ ಸಂಬಂಧ ಅಷ್ಟೊಂದು ಉತ್ತಮ ಆಗಿರೋದಿಲ್ಲ. ಬುಧನು ಸ್ವತಂತ್ರವಾಗಿ ಉತ್ತಮ ಫಲವನ್ನು ಖಂಡಿತ ಕೊಡ್ತಾನೆ. ಆದರೆ ಆತನಿಗೆ ಮಂಗಳ ಮತ್ತು ಚಂದ್ರ ಮುಂತಾದರ ಒಂದು ಯುತಿಗಳು ಬಂದಾಗ, ದೃಷ್ಟಿಗಳು ಬಂದಾಗ, ಜೊತೆಗೆ ಅವರ ನಿಯಂತ್ರಣ ಬಂದಾಗ ಆತನು ಆವಾಗ ವಿರುದ್ಧ ಫಲವನ್ನು ಅಥವಾ ಆತನಲ್ಲಿ ಸಿಟ್ಟಾಗುವಂಥ ಪ್ರಮೇಯ ಎಲ್ಲ ಬರುತ್ತೆ. ಹಾಗಾಗಿ ಈ ವರ್ಷದಲ್ಲಿ ನಿಮಗೆ ಯಾರ್ಯಾರು ಈ ಸಂಖ್ಯೆ 5 ಬರೋವರಿಗೆ ಸ್ವಲ್ಪ ಸವಾಲುಗಳು ಜಾಸ್ತಿ ಇರ್ತವೆ ಈ ವರ್ಷದಲ್ಲಿ. ಅಂದರೆ ನಿಮಗೆ ವಿರೋಧಿಗಳು ಜಾಸ್ತಿ ಇರ್ತಾರೆ ಈ ವರ್ಷದಲ್ಲಿ. ನಿಮಗೆ ಹಣಕಾಸು, ಆರೋಗ್ಯ ಎಲ್ಲ ಉತ್ತಮ ಇರುತ್ತೆ, ಅದೇನೂ ಚಿಂತೆ ಇಲ್ಲ. ನಿಮ್ಮ ಆರೋಗ್ಯ ಅಥವಾ ಹಣಕಾಸು ಉತ್ತಮವಾಗಿರ್ಬೋದು. ವ್ಯಾಪಾರ, ವೃತ್ತಿ, ಉದ್ಯೋಗ ಎಲ್ಲ ಚೆನ್ನಾಗಿ ಆಗುವಂಥದ್ದೆಲ್ಲ ಇರುತ್ತೆ. ಶಿಕ್ಷಣ ಮಾಡೋರಿಗೆ ವಿದ್ಯಾಲಯ ಶಿಕ್ಷಣದಲ್ಲಿ ಪ್ರಗತಿ ಇರುತ್ತೆ. ಆದರೆ ಪ್ರತಿ ಹಂತದಲ್ಲೂ ನಿಮಗೆ ವೈರುಧ್ಯಗಳು ಜಾಸ್ತಿ ಆಗುತ್ತವೆ. ನಿಮಗೆ ವಿರೋಧಿಗಳು ಅಥವಾ ನಿಮ್ಮ ಜೊತೆಗಿದ್ದು ನಿಮಗೆ ವಿರೋಧಿ ಮಾಡಿರ್ಬೋದು, ಅಥವಾ ನಿಮಗೆ ಅಪರಿಚಿತರು ನಿಮಗೆ ವಿರೋಧ ಮಾಡೋದಿರ್ಬೋದು, ಅಥವಾ ಯಾರೋ ಒಂದು ಗೊತ್ತಿರೋದಂದರೆ ಅನ್ನೋನ್ ಪರ್ಸನ್ಗಳು ಸಹ ನಿಮಗೆ ವಿರೋಧ ಮಾಡ್ಬೋದು. ಹಾಗಾಗಿ ಇಂತಹ ಒಂದು ಪರಿಚಿತ ಮತ್ತು ಅಪರಿಚಿತವಾದ ವ್ಯಕ್ತಿಗಳು ಸಹ ನಿಮಗೆ ಈ ಶತ್ರುಗಳಿಗೆ ಪರಿವರ್ತನೆ ಆಗುವಂಥದ್ದು. ಜೊತೆಗೆ ಮಾಡುವಂಥ ವೃತ್ತಿ, ಉದ್ಯೋಗದಲ್ಲಿ ಪದೇ ಪದೇ ಅಡೆತಡೆಗಳು ಬರುವಂಥದ್ದು, ಏನೋ ಡಿಸ್ಟರ್ಬೆನ್ಸ್ಗಳು, ಡಿಸ್ಟ್ರಾಕ್ಷನ್ ಅಂತ ಹೇಳ್ತೀವಲ್ಲ ಅಂಥದ್ದೆಲ್ಲ ಬರುವಂಥದ್ದು. ಇನ್ನು ಕೆಲವರಿಗೆ ಮನಸ್ಸಿನಲ್ಲಿ ಸ್ವಲ್ಪ ಒತ್ತಡ, ಚಿಂತೆ ಹೆಚ್ಚಳಾಗುತ್ತೆ, ಮನೋನಿಯಂತ್ರಣ ಕಷ್ಟ ಆಗುತ್ತೆ. ಅಥವಾ ಯಾರಿಗೆ ಅಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ಕಾನ್ಸಂಟ್ರೇಷನ್ ಮಾಡೋದು ಕಷ್ಟ ಆಗುತ್ತೆ. ಪದೇ ಪದೇ ಚಂಚಲತೆ ಆವರಿಸುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಈ ಕಾಲದಲ್ಲಿ ಈ ನಂಬರ್ 5 ಬರುವಂಥವ್ರು ಸ್ವಲ್ಪ ಮಟ್ಟಿಗೆ ಅಂಥ ಎಚ್ಚರಿಕೆಯನ್ನು ಗಮನಿಸ್ಕೊಳ್ಬೇಕು. ಮನಸ್ಸಿನ ಮೇಲೆ ನಿಯಂತ್ರಣ, ಮಾತಿನ ಮೇಲೆ ನಿಯಂತ್ರಣ, ಜೊತೆಗೆ ಯಾರ್ಯಾರು ಈ ಶತ್ರುಗಳು ಯಾರು, ಮಿತ್ರರು ಯಾರು ಅಂತ ನೀವು ಡಿಸೈಡ್ ಮಾಡಿಕೊಂಡು ಕೆಲಸ ಮಾಡಬೇಕಾಗುತ್ತೆ. ಇನ್ನು ಹಣಕಾಸಿಗೆ ಸಂಬಂಧಪಟ್ಟು ಪರವಾಗಿಲ್ಲ, ಹಣಕಾಸಿನ ವಿಚಾರ ಎಲ್ಲ ಉತ್ತಮ ಇರುತ್ತೆ. ಹಣಕಾಸಿನ ಅರಿವು ನಿಮಗೆ ವ್ಯಾಪಾರದಲ್ಲಿರ್ಬೋದು, ಉದ್ಯೋಗದಲ್ಲಿರ್ಬೋದು, ವೃತ್ತಿಯಲ್ಲಿರ್ಬೋದು, ಹಣಕಾಸೆಲ್ಲ ಉತ್ತಮವಾಗಿ ಬರುವಂಥದ್ದಿರುತ್ತೆ. ಇನ್ನು ಯಾರು ಈ ಟೂರು ಟ್ರಾವೆಲ್ ಮಾಡೋಂಥವ್ರು, ಅವರ ಕ್ಷೇತ್ರದಲ್ಲಿರೋರಿಗೆ ಏನು ಸ್ಟೇಷನರಿ, ಬುಕ್ಸ್, ಪೆನ್, ಪೆನ್ಸಿಲ್ ಎಲ್ಲ ಮಾರಾಟ ಮಾಡೋರಿರ್ಬೋದು. ಅದೇ ರೀತಿ ಇನ್ನು ಯಾವುದೇ ರೀತಿಯ ಸಾಹಿತ್ಯ ಅಥವಾ ಕಲಾ ಕ್ಷೇತ್ರದಲ್ಲಿ, ಮಾಧ್ಯಮ ಕ್ಷೇತ್ರದಲ್ಲಿ ಇರುವಂಥವರಿಗೆ, ಜೊತೆಗೆ ಯಾವುದೇ ರೀತಿಯ ಈ ಚಾರ್ಟೆಡ್ ಅಕೌಂಟೆಂಟು, ಫೈನಾನ್ಸು, ಅಕೌಂಟ್ಸು ಮುಂತಾದಲ್ಲಿರುವ ಕ್ಷೇತ್ರವರಿಗೆ, ಸೇಲ್ಸು, ಮಾರ್ಕೆಟಿಂಗ್ ಫೀಲ್ಡಲ್ಲಿರೋರಿಗೆ ಈ ವರ್ಷ ಸ್ವಲ್ಪ ಮಟ್ಟಿಗೆ ಕೆಲವೊಂದು ಚೇತರಿಕೆ ಅಥವಾ ಉದ್ಯೋಗ ಅವಕಾಶಗಳು ಬರ್ಬೋದು. ಅಥವಾ ಕಾಮರ್ಸ್ ಫೀಲ್ಡಲ್ಲಿವರಿಗೆ ಉದ್ಯೋಗ ಅವಕಾಶ ಬರ್ಬೋದು, ಅಥವಾ ಮ್ಯಾನೇಜ್ಮೆಂಟ್ ಫೀಲ್ಡಲ್ಲಿವರಿಗೆ ಉದ್ಯೋಗ ಅವಕಾಶ ಬರುವಂಥದ್ದು. ಈ ರೀತಿ ಹಲವಾರು ಉದ್ಯೋಗ ಅವಕಾಶಗಳು ನಿಮಗೆ ಓಪನಿಂಗ್ಗಳು ಈ ವರ್ಷದಲ್ಲಿ ಬರ್ತವೆ. ಆಗ ಅದಕ್ಕೇನು ತೊಂದರೆಗಳಿರೋದಿಲ್ಲ. ಜೊತೆಗೆ ಉದ್ಯೋಗಕ್ಕೆ ಪ್ರಯತ್ನ ಪಡೋರಿಗೆ ಉದ್ಯೋಗ ಸಿಗುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಆದರೆ
ಎಲ್ಲೋ ಉದ್ಯೋಗ ಮಾಡಿದ್ರು, ಉದ್ಯೋಗ ಸಿಕ್ಕಿದ್ರು ನಿಮಗೆ ಅಲ್ಲಿ ಉದ್ಯೋಗ ಸ್ಥಳದಲ್ಲಿ ಸಹ ವಿವಾದಗಳು ಜಾಸ್ತಿ ಇರುತ್ತೆ. ಈಗಾಗಲೇ ಉದ್ಯೋಗದಲ್ಲಿ ಇರುವಂಥವ್ರಿಗೂ ಹಳೆಯ ಉದ್ಯೋಗಿಗಳಿರ್ಬೋದು, ಹೊಸ ಉದ್ಯೋಗಿಗಳು ಇರ್ಬೋದು, ಉದ್ಯೋಗ ಸ್ಥಳದಲ್ಲಿ ವಿವಾದಗಳು ಬರುವಂಥದ್ದು, ನಿಮ್ಮ ಮೇಲೆ ಪ್ರತಿದಿನ ಕಂಪ್ಲೇಂಟ್ಗಳು ಬರುವಂಥದ್ದು, ಅಥವಾ ನೀವು ಮಾಡಿದ ಕೆಲಸದ ಮೇಲೆ ನಿಮ್ಮ ಮೇಲಾಧಿಕಾರಿಗೆ ತೃಪ್ತಿ ಇಲ್ಲದೆ ಇರುವಂಥದ್ದು, ಅಥವಾ ನಿಮಗೆ ಟಾರ್ಗೆಟ್ನ ವಿಚಾರದಲ್ಲಿ ಪ್ರತಿದಿನ ಕಲಹಗಳಾಗುವಂಥದ್ದು ಇವೆಲ್ಲ ಬರ್ಬೋದು. ಹಾಗಾಗಿ ಮನಸ್ಸನ್ನು ಸ್ವಲ್ಪ ನೀವು ಗಟ್ಟಿ ಇಟ್ಕೊಳ್ಬೇಕಾಗತ್ತೆ. ಈ ನಂಬರ್ 5ನವರಿಗೆ ನಿಮಗೆ ಪ್ರತಿದಿನ ನಿಮ್ಮ ಮೇಲೆ ಅಟ್ಯಾಕ್ ಮಾಡೋರು ಜಾಸ್ತಿ ಇರ್ತಾರೆ. ನೀವು ಒಳ್ಳೇದು ಮಾಡಿದ್ರು, ನೀವು ಸರಿಯಾಗಿ ಮಾಡಿದ್ರು, ನಿಮ್ಮ ಮೇಲೆ ದಾಳಿ ಮಾಡುವಂಥವ್ರು ಸ್ವಲ್ಪ ಜಾಸ್ತಿ ಇರ್ತಾರೆ. ಅದನ್ನು ಸ್ವಲ್ಪ ಗಮನಿಸ್ಕೋಬೇಕು. ಇದೇ ರೀತಿ ನೀವು ಆರೋಗ್ಯ ವಿಚಾರ ಪರವಾಗಿಲ್ಲ, ಸ್ಥಾನದ ಮಟ್ಟಿಗೆ ಉತ್ತಮ ಇರುತ್ತೆ. ಕೆಲವೊಂದು ಹವಾಮಾನ ವೈಪರೀತ್ಯದ ಬಗ್ಗೆ ಎಚ್ಚರ ಗಮನಿಸಿ. ಉದಾಹರಣೆಗೆ ತೀರಾ ಚಳಿಗಾಲದಲ್ಲಿ, ತೀರಾ ಮಳೆಗಾಲದಲ್ಲಿ ಅಥವಾ ತೀರಾ ಬೇಸಿಗೆಗಾಲದಲ್ಲಿ ಹವಾಮಾನ ವೈಪರೀತ್ಯದ ಪ್ರಭಾವದಿಂದ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರುಗಳು ಬರ್ಬೋದಾಗಿದೆ. ಅದರ ಹೊರತು ಏನು ಗಂಭೀರ ಸಮಸ್ಯೆಗಳನ್ನು ಬರೋದಿಲ್ಲ. ಜೊತೆಗೆ ಶುಕ್ರನ ಅನುಗ್ರಹ ನಿಮಗೆ ಈ ವರ್ಷದಲ್ಲಿ ಉತ್ತಮವಾದ ಫಲವನ್ನು ಕೊಡಲಿದೆ. ಶುಕ್ರನ ಅನುಗ್ರಹ ಇರ್ಬೋದು, ಗುರುವಿನ ಅನುಗ್ರಹ ಇರ್ಬೋದು, ಅಥವಾ ಇತರ ರವಿಯ ಅನುಗ್ರಹ ನಿಮಗೆ ಸ್ವಲ್ಪ ಮಟ್ಟಿಗೆ ಸಹಾಯಕವಾಗಿದೆ. ಹಾಗಾಗಿ ಹೆಚ್ಚೇನು ಆತಂಕ ಭಯ ಪಡುತ್ತಿಲ್ಲ. ಈ ಶತ್ರು ಬಾಧೆ ಬಗ್ಗೆ, ಮಾತು ನಡವಳಿಕೆ ಬಗ್ಗೆ, ಇತರರಿಂದ ನಿಮ್ಮ ಮೇಲೆ ಆಗುವಂಥ ಆರೋಪ ಆಪಾದನೆಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಿಕೊಳ್ಬೇಕು. ಜೊತೆಗೆ ಈ ವರ್ಷದ ನಿಮ್ಮ ಶುಭ ಫಲಕ್ಕಾಗಿ ನೀವು ವಿಷ್ಣು ಅಥವಾ ನಾರಾಯಣ ಸ್ವಾಮಿಯದು ಅಥವಾ ರಂಗನಾಥ, ವೆಂಕಟೇಶ್ವರ, ಶ್ರೀನಿವಾಸ, ಶ್ರೀಕೃಷ್ಣ ಈ ರೀತಿ ವಿಷ್ಣುವಿನ ಯಾವುದೇ ರೂಪವನ್ನು ಭಕ್ತಿ ಮಾಡೋದು, ಗಣೇಶ ಅಥವಾ ಗಣಪತಿಯ ರೂಪವನ್ನು ಭಕ್ತಿ ಮಾಡುವಂಥದ್ದು, ಜೊತೆಗೆ ನಿಮ್ಮ ಒಂದು ಕುಲದೇವಿ ಅಥವಾ ಯಾವುದೇ ರೀತಿ ನಿಮ್ಮ ಒಂದು ಮನೆಯ ಹೆಣ್ಣು ದೇವರು ಅಂತಿರ್ತಾರೆ, ಹಾಗೆ ಕುಲದೇವಿಯ ಭಕ್ತಿಯನ್ನು ಮಾಡೋದ್ರಿಂದ ಈ ನಂಬರ್ 5 ಅಂಕಿಯವರಿಗೆ ಈ ವರ್ಷವು ಶುಭದಾಯಕ ಯಶದಾಯಕವಾಗಲಿ. ಮುಂದೆ ನಾವು ಗಮನಿಸುವಂಥದ್ದು ಸಂಖ್ಯೆ 6 ನಂಬರ್ 6. ಇದು ಶುಕ್ರನ ನಿಯಂತ್ರಣದಲ್ಲಿ ಬರುವಂಥ ಸಂಖ್ಯೆ ಆಗಿರುತ್ತೆ. ಶುಕ್ರನ ನಿಯಂತ್ರಣದಲ್ಲಿ ಬರುವಂಥ ಸಂಖ್ಯೆ ಅಲ್ಲಿ ನಿಮಗೆ ವೃಷಭ ಮತ್ತು ತುಲಾ ರಾಶಿ ಶುಕ್ರನ ಒಂದು ಅಧಿಪತಿಯಲ್ಲಿ ಬರುವಂಥ ರಾಶಿ ಆಗಿರುತ್ತೆ. ಆದರೆ ಈಗ ಬರುವಂಥ ಈ ಕಾಲದಲ್ಲಿ ಶುಕ್ರನು ಅಲ್ಲಿ ಕುಂಭರಾಶಿಯಲ್ಲಿ ಕೂತಿರೋ ಹೊಸ ವರ್ಷದ ಆರಂಭದ ಕಾಲದಲ್ಲಿ ಕುಂಡಲಿ ಅನುಸಾರವಾಗಿ ಶುಕ್ರನು ಕುಳಿತಿರುವಂಥದ್ದು ಶನಿಯ ಜೊತೆಗೆ ಹೊಸ ವರ್ಷದ ದಿನ ಶುಕ್ರನು ಶನಿಯ ಜೊತೆಗೆ ಕುಂಭದಲ್ಲಿ ಕೂತಿರ್ತಾನೆ. ಹಾಗಾಗಿ ಈ ಒಂದು 6 ಸಂಖ್ಯೆಯವರಿಗೆ ಪರವಾಗಿಲ್ಲ, ಈ ವರ್ಷದಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತಮ ಫಲ ನಿರೀಕ್ಷೆ ಮಾಡಬಹುದಾಗಿದೆ. ಕೆಲವೊಂದು ವಿಚಾರದಲ್ಲಿ ಹಣಕಾಸಿಗೇನು ಕೊರತೆ ಇರೋದಿಲ್ಲ. ನಿಮಗೆ ಈ 6 ಸಂಖ್ಯೆಯವರಿಗೆ ಹಣಕಾಸಿನ ವಿಚಾರ ಅಷ್ಟೇನು ತೊಂದರೆಗಳಿರೋದಿಲ್ಲ. ಇಷ್ಟಾರ್ಥಗಳು ಆಗುವಂಥದ್ದು, ವ್ಯಾಪಾರ ವೃದ್ಧಿ ಎಲ್ಲ ಆಗುವಂಥದ್ದು, ಉದ್ಯೋಗದವರಿಗೆ ಪ್ರಗತಿ ಆಗುವಂಥದ್ದು, ಬರಬೇಕಾದ ಹಣ ಎಲ್ಲ ಬರುವಂಥದ್ದು, ದೀರ್ಘಕಾಲದ ಹಣಕಾಸಿನ ಸಮಸ್ಯೆ ಎಲ್ಲ ಪರಿಹಾರ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. 6 ಸಂಖ್ಯೆ ಯಾರಿಗೆ ಬರ್ತಂದರೆ ಯಾರು ತಿಂಗಳ 6ನೇ ತಾರೀಕು, 15ನೇ ತಾರೀಕು ಮತ್ತು 24, 6, 15, 24ರಂದು ಯಾರು ಹುಟ್ಟಿರ್ತಾರೋ ಅವರಿಗೆ ಬರುವಂಥದ್ದು ಈ ನಂಬರ್ 6 ಅನ್ನೋ ಸಂಖ್ಯೆ. ಹಾಗಾಗಿ ಈ ಎಲ್ಲ ದಿನಾಂಕದಲ್ಲಿ ಹುಟ್ಟಿದವರಿಗೆ ಈ ವರ್ಷದಲ್ಲಿ ಹಣಕಾಸಿನ ವಿಚಾರವಾಗಿ ಉತ್ತಮವಾದ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಇನ್ನು ಆರೋಗ್ಯ ವಿಚಾರ ಗಮನಿಸಿದಾಗ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಬರುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಅಲ್ಲಿ ಕೇತುವಿನ ಒಂದು ಪ್ರಭಾವ ಅಥವಾ ರಾಹುವಿನ ಪ್ರಭಾವ ನಿಮ್ಮ ಮೇಲೆ ಅಡ್ಡ ಪರಿಣಾಮ ಈ ವರ್ಷದಲ್ಲಿ ಜಾಸ್ತಿ ಇರುತ್ತೆ. ಈ 6 ಸಂಖ್ಯೆಯವರಿಗೆ ರಾಹು ಮತ್ತು ಕೇತುಗಳ ಅಡ್ಡ ಪರಿಣಾಮ ಈ ವರ್ಷದಲ್ಲಿ ಸ್ವಲ್ಪ ನಿಮಗೆ ತೊಂದರೆ ಕೊಡ್ಬೋದಾಗಿದೆ. ಹಾಗಾಗಿ ಈಗಾಗಲೇ ಆರೋಗ್ಯ ಸಮಸ್ಯೆ ಇದ್ದಂಥವರಿಗೆ ಅದು ಹೆಚ್ಚಳಾಗ್ಬೋದು. ಇನ್ನು ಕೆಲವರಿಗೆ ಹೊಸದಾಗಿ ಏನಾದರೂ ಈ ಕಿಡ್ನಿಗೆ ಸಂಬಂಧಪಟ್ಟ, ಮೂತ್ರಕೋಶಗಳಿಗೆ ಸಂಬಂಧಪಟ್ಟು ಅಥವಾ ಏನಾದರೂ ಲೈಂಗಿಕವಾದ ಸಮಸ್ಯೆಗಳು ಬರುವಂಥದ್ದು, ಅಥವಾ ಕೆಲವರಿಗೆ ಸ್ತ್ರೀಯರಿಗಾದರೆ ಗರ್ಭಕೋಶ, ಋತುಸ್ರಾವ ಇತ್ಯಾದಿ ಸಂಬಂಧಪಟ್ಟ ಸಮಸ್ಯೆಗಳು ಬರುವಂಥದ್ದು, ಪದೇ ಪದೇ ಏನು ಹೊಟ್ಟೆ ನೋವು ಆಗುವಂಥದ್ದು, ಹೊಟ್ಟೆಯ ಒಂದು ಅನಾರೋಗ್ಯ ಆಗುವಂಥದ್ದು, ಜೀರ್ಣಕ್ರಿಯೆಗೆ ಸಮಸ್ಯೆ ಇತ್ಯಾದಿ ಸಮಸ್ಯೆಗಳು ಈ ವರ್ಷದಲ್ಲಿ ಬರ್ಬೋದಾಗಿದೆ. ಹಾಗೆ 6 ಅಂಕಿಯವರು ವಿಶೇಷವಾಗಿ ಪ್ರಧಾನವಾಗಿ ವರ್ಷಪೂರ್ತಿ ಅಂದರೆ ಆರಂಭದಲ್ಲಿ ಅಷ್ಟೆಲ್ಲ ವರ್ಷಪೂರ್ತಿ ಆರೋಗ್ಯದ ತುಂಬ ಕಾಳಜಿಯನ್ನು ಗಮನಿಸಬೇಕು. ಆಹಾರದ ಕಡೆ ನಿಮ್ಮ ಬಳಸಬೇಕು. ಉತ್ತಮವಾದ ಶುದ್ಧ ನೀರನ್ನು ಕೊಡುವಂಥದ್ದು, ಉತ್ತಮವಾದ ಆಹಾರವನ್ನು ಸೇವನೆ ಮಾಡುವಂಥದ್ದು ಈ ರೀತಿ ಮಾಡಬೇಕು. ಜೊತೆಗೆ ಜಂಕ್ ಫುಡ್ ಅಂತ ಹೇಳ್ತೀವಿ. ಯಾಕಂದರೆ 6 ಸಂಖ್ಯೆಯವರಿಗೆ ಸ್ವಲ್ಪ ಈ ಜಂಕ್ ಫುಡ್ನ ಆಕರ್ಷಣೆ ಜಾಸ್ತಿ ಇರುತ್ತೆ. ಹಾಗಾಗಿ ಆ ಜಂಕ್ ಫುಡ್ಡನ್ನು ಸ್ವಲ್ಪ ನೀವು ಕಡಿಮೆ ಸೇವನೆ ಮಾಡಬೇಕು. ಉತ್ತಮವಾದ ಈ ಹಣ್ಣು, ತರಕಾರಿ, ಸೊಪ್ಪು ಇತ್ಯಾದಿಗಳನ್ನು ಪೌಷ್ಟಿಕ ಆಹಾರಗಳನ್ನು ಸೇವನೆ ಮಾಡುವಂಥದ್ದು ಅವಶ್ಯಕತೆ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ 6 ಸಂಖ್ಯೆಯವರು ಆರೋಗ್ಯದ ಬಗ್ಗೆ ಪ್ರಧಾನವಾದ ಎಚ್ಚರಿಕೆ ಬೇಕಾಗುತ್ತೆ. ಇನ್ನು ಹಣಕಾಸಿಗೆ ಸಂಬಂಧಪಟ್ಟ ಆಗಲೇ ಹೇಳಿದಂತೆ ಹಣಕಾಸು, ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ನಿಮಗೆ ಆಗಾಗ ಲಾಭಗಳು ಬರುತ್ತೆ. ಉದ್ಯೋಗದಲ್ಲಿ ಪ್ರಗತಿ ಬರುತ್ತೆ. ಉದ್ಯೋಗ ಎಲ್ಲರಿಗೂ ಉದ್ಯೋಗ ಸಿಗುವಂತಾಗಲಿ. ವಿಶೇಷವಾಗಿ ಈ ಕಂಪ್ಯೂಟರು, ಹಾರ್ಡ್ವೇರು, ಸಾಫ್ಟ್ವೇರ್ ಕ್ಷೇತ್ರ ಇರ್ಬೋದು, ಜೊತೆಗೆ ಬ್ಯಾಂಕಿಂಗು, ಫೈನಾನ್ಸ್ ಕ್ಷೇತ್ರ, ಇನ್ನು ಟೂರು, ಟ್ರಾವೆಲು ಮುಂತಾದ ಕ್ಷೇತ್ರದಲ್ಲಿ, ಜೊತೆಗೆ ಯಾವುದೇ ರೀತಿಯ ಕೈಗಾರಿಕೆ, ಇಂಡಸ್ಟ್ರಿ, ಆಟೋಮೊಬೈಲ್ ಕ್ಷೇತ್ರದಲ್ಲಿ ಉದ್ಯೋಗಗಳು 6 ಸಂಖ್ಯೆಯವರಿಗೆ ಈ ವರ್ಷದಲ್ಲಿ ಸಿಗಲಿವೆ. ಅಥವಾ ಅಂತಹ ಕ್ಷೇತ್ರದಲ್ಲಿ ಉದ್ಯೋಗ ಪ್ರಯತ್ನ ಮಾಡಿದರೆ ಉದ್ಯೋಗ ಸಿಗುವಂಥ ಸಾಧ್ಯತೆ ಈ ವರ್ಷದಲ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ ಉದ್ಯೋಗಕ್ಕೆ, ಹಣಕ್ಕೆ ಏನೂ ಕೊರತೆ ಇರೋದಿಲ್ಲ. ಆರೋಗ್ಯದ ವಿಚಾರ ಸ್ವಲ್ಪ ಎಚ್ಚರಿಕೆ ಇದೆ. ಇನ್ನು ವಿದ್ಯಾರ್ಥಿಗಳು, ಸಾಧಕರು, ಯುವಕರು ಇದ್ದರೆ 6 ಸಂಖ್ಯೆಯವರು ಈ ವಿದ್ಯಾರ್ಥಿಗಳಿಗೆ, ಸಾಧಕರಿಗೆ ಸ್ವಲ್ಪ ತೃಪ್ತಿಕರವಾದ ಒಂದು ಫಲ ಬರುತ್ತೆ. ಅಂದರೆ ತೀರಾ ಏನು ಕಳಪೆ ನಿಮ್ಮ ಪರ್ಫಾರ್ಮೆನ್ಸ್ ಎಲ್ಲ ಉತ್ತಮ ಪರ್ಫಾರ್ಮೆನ್ಸ್ ಬರುತ್ತೆ. ಸ್ವಲ್ಪ ಪ್ರಯತ್ನ ಜಾಸ್ತಿ ಬೇಕಾಗುತ್ತೆ ಅಷ್ಟೇ ಹೊರತು ನಿಮಗೆ ಸಕ್ಸಸ್ ಅನ್ನೋದು ಇದ್ದೇ ಇರುತ್ತೆ. ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ವಿದ್ಯಾರ್ಥಿಗಳು, ಸಾಧಕರು, ಯುವಕರೆಲ್ಲ ನಿಮಗೆ ಕೆಲವೊಮ್ಮೆ ನೆಕ್ ಟು ನೆಕ್ ಎಲ್ಲ ರ್ಯಾಂಕಿಂಗ್ ಬರ್ಬೋದು, ಅಥವಾ ನಿಮ್ಮ ಒಂದು ಏನು ಎಕ್ಸ್ಪೆಕ್ಟೇಷನ್ಗಿಂತ ಸ್ವಲ್ಪ ಒಂದು 10% ಮಾರ್ಕ್ ಕಡಿಮೆ ಬರ್ಬೋದು. ಹಾಗಾಗಿ ಪ್ರಯತ್ನಶೀಲರಾಗಬೇಕು. ಜೊತೆಗೆ ಯಾವುದೇ ರೀತಿಯ ದುಷ್ಟ ಸಹವಾಸ, ದುಷ್ಟ ಮಿತ್ರರ ಸಹವಾಸಕ್ಕೆ ನೀವು ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ದುಶ್ಚಟ, ದುಷ್ಟ ಮಿತ್ರರಿಂದ ದೂರ ಇರಬೇಕು. ಇನ್ನು ಈ ಸರ್ಕಾರಿ ಮೂಲ, ರಾಜಕೀಯ ಮೂಲ ಆಗಬೇಕಾದ ಕೆಲಸ ಕಾರ್ಯಗಳು ಈ ವರ್ಷ ಪರವಾಗಿಲ್ಲ, ಅವೆಲ್ಲ ಚೆನ್ನಾಗಿ ಆಗುತ್ತೆ ನಿಮಗೆ. ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸ ಇರ್ಬೋದು, ಅಥವಾ ಮನೆ ಭೂಮಿ ಕೊಳ್ಳುವಂಥ ವಿಚಾರಕ್ಕೆ ಸ್ವಲ್ಪ ಅನುಕೂಲತೆಗಳು ಬರುವಂಥದ್ದು, ವಾಹನ ಕೊಳ್ಳಲಿಕ್ಕೆ ನಿಮಗೆ ಅನುಕೂಲತೆಗಳು ಬರುವಂಥದ್ದು, ಈ ರೀತಿ ನಿಮ್ಮ ಹಲವಾರು ಇಷ್ಟಾರ್ಥಗಳು ಈಡೇರುವಂಥ ಯೋಗ ಅಂತೂ ಇದ್ದೇ ಇರುತ್ತೆ. ಆದರೆ
ಕೆಲವೊಮ್ಮೆ ಆರೋಗ್ಯದಲ್ಲಿ ಬರುವಂಥ ಏರುಪೇರು, ಜೊತೆಗೆ ನಿಮ್ಮ ಆಗುವಂಥ ಮನಸ್ಸಿನ ಪರಿವರ್ತನೆಯಿಂದ ದುಶ್ಚಟಗಳು, ದುಷ್ಪ್ರೇರಣೆಗಳು, ದುಷ್ಟ ಮಿತ್ರರ ಸಹವಾಸದಿಂದ ನೀವು ನಿಮ್ಮ ಒಂದು ಚಾನ್ಸನ್ನು ಅಥವಾ ನಿಮ್ಮ ಒಂದು ಅವಕಾಶವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನು ಸ್ತ್ರೀ ಮತ್ತು ಪುರುಷರ ವಿಚಾರ ಗಮನಿಸಿದಾಗ ಸ್ವಲ್ಪ 6 ನಂಬರ್ನ ಸ್ತ್ರೀಯರಿಗೆ ಸ್ವಲ್ಪ ಅದೃಷ್ಟ ಜಾಸ್ತಿ ಇರುತ್ತೆ, 6 ನಂಬರ್ನ ಪುರುಷರಿಗೆ ಸಾಮಾನ್ಯ ಅದೃಷ್ಟ ಇದ್ದೇ ಇರುತ್ತೆ. ಹಾಗಾಗಿ ಇಂತಹ ವಿಚಾರಗಳನ್ನು ಗಮನಿಸಿಕೊಳ್ಳಿ. ಈ ವರ್ಷದ ಉತ್ತಮ ಅದೃಷ್ಟ ಫಲಕ್ಕಾಗಿ 6 ಸಂಖ್ಯೆಯವರು ತಾಯಿ ಮಹಾಲಕ್ಷ್ಮಿಯ ಭಕ್ತಿಯನ್ನು ಮಾಡಿ, ಯಾವುದೇ ರೀತಿಯ ದೇವಿ ಅಥವಾ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ಅಂತ ತ್ರಿಶಕ್ತಿಯಾತ್ಮಕ ಸ್ವರೂಪ ಅಮ್ಮನವ್ರದ್ದು ಯಾವುದೇ ರೂಪವನ್ನು ಭಕ್ತಿ ಮಾಡ್ಬೋದು, ಕುಲದೇವಿಯನ್ನು ಭಕ್ತಿ ಮಾಡ್ಬೋದು. ಜೊತೆಗೆ ಈ ನಾರಾಯಣ ಅಥವಾ ಲಕ್ಷ್ಮೀ ನಾರಾಯಣ, ವೆಂಕಟೇಶ್ವರ, ಶ್ರೀನಿವಾಸ, ರಂಗನಾಥ ಸ್ವರೂಪದಲ್ಲಿ ಭಕ್ತಿ ಮಾಡ್ಬೋದು, ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ ಭಕ್ತಿ ಮಾಡ್ಬೋದು. ಅದೇ ರೀತಿ ಯಾವುದೇ ರೀತಿಯ ಈ ಗ್ರಾಮ ದೇವಿ ಅಂತ ಹೇಳ್ತಾರೆ, ಗ್ರಾಮ ದೇವಿಗೆ ನಿಮ್ಮೇನಾದ್ರು ಕಾಣಿಕೆಗಳನ್ನು ಸಲ್ಲಿಸುವಂಥ ಹರಕೆ ಮಾಡೋದ್ರಿಂದ ಈ 6 ಸಂಖ್ಯೆಯವರಿಗೆ ಈ ವರ್ಷದಲ್ಲಿ ಇಷ್ಟ ಸಿದ್ಧ ಆಗುತ್ತೆ. ಎಲ್ಲ 6 ಸಂಖ್ಯೆಯಲ್ಲಿ ಹುಟ್ಟಿದಂಥ ಡೇಟ್ ಬರ್ತವರಿಗೆ ಈ ವರ್ಷ ಶುಭದಾಯಕ ಆಗಲಿ. ಮುಂದೆ ಸಂಖ್ಯೆ 7 ಅಥವಾ ನಂಬರ್ 7 ಅಂತ ಹೇಳ್ತೀವಿ. ನಂಬರ್ 7 ಅಥವಾ 7 ಸಂಖ್ಯೆಯು ಕೇತುವಿನ ನಿಗ್ರಹದಲ್ಲಿ ಬರುತ್ತೆ, ಕೇತುವಿನ ವಿಚಾರದಲ್ಲಿ ಬರುವಂಥ ಸಂಖ್ಯೆ ಆಗಿರೋ ಕಾರಣ ಈ ವರ್ಷದಲ್ಲಿ ಅಲ್ಲಿ ಕೇತು ಇರುವಂಥದ್ದು, ಆತನು ಅಲ್ಲಿ ಕನ್ಯಾ ರಾಶಿಯಲ್ಲಿದ್ದಾನೆ. ಆ ಬಳಿಕ ಆತನು ಮೇ 19ರ ಬಳಿಕ ಆತನ ಪರಿವರ್ತನೆ ಆಗುವಂಥದ್ದು, ಆತನು ಅಲ್ಲಿ ಕನ್ಯಾದಿಂದ ಸಿಂಹಕ್ಕೆ ಬರ್ತಾನೆ. ಅಂದರೆ ಹಾಗಾಗಿ ಮರಳಿ ಬರುವಂಥದ್ದು, ಅಂದರೆ ವಕ್ರಗತಿಯಲ್ಲಿ ಬರುವಂಥದ್ದು. ಹಾಗಾಗಿ ಆ ಕೇತುವಿನ ಸಂಕೇತವಾದ ಈ ರಾಶಿಯವರಿಗೆ ಈ ವರ್ಷದಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತಮ ಪರಿಣಾಮ ಇದ್ದೇ ಇರುತ್ತೆ. ಹಾಗಾಗಿ ನಿಮ್ಮ ಒಂದು ವೈಯಕ್ತಿಕ ವಿಚಾರಕ್ಕೆ ಸ್ವಲ್ಪ ಉತ್ತಮ ಪರಿಣಾಮ ಖಂಡಿತ ಬರುತ್ತೆ, ಕೌಟುಂಬಿಕ ವಿಚಾರದ ಉತ್ತಮ ಪರಿಣಾಮ ಬರುತ್ತೆ. ಆರ್ಥಿಕವಾಗಿ ಸ್ವಲ್ಪ ಏರುಪೇರಿದೆ, ಆರೋಗ್ಯವಾಗಿ ಸ್ವಲ್ಪ ಏರುಪೇರು ಬರ್ಬೋದಾಗಿದೆ. ನಂಬರ್ 7ರವರೆಗೆ ಆರೋಗ್ಯದಲ್ಲಿ ಏರುಪೇರು, ಜೊತೆಗೆ ನಿಮ್ಮ ಕೆಲವೊಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಏರುಪೇರು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವರ್ಷದಲ್ಲಿ ನೀವು ಹಣಕಾಸಿನ ವಿಚಾರ ಮತ್ತು ಆರೋಗ್ಯದ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಈ 7 ಅಂಕಿಯವರು ಹೆಚ್ಚಾಗಿ ನಮ್ಮ ತಮ್ಮ ಒಂದು ಮನಸ್ಸು ಚಂಚಲ ಜಾಸ್ತಿ ಆಗಿರುತ್ತೆ, ಅಂದರೆ ತುಂಬ ಒಂದು ಫಿಕ್ಸ್ ಆಗಿರೋದಿಲ್ಲ ಯಾವುದೇ ವಿಚಾರದಲ್ಲಿ. ಆಗಾಗ ಮನಸ್ಸು ಚೇಂಜ್ ಮಾಡುವಂಥದ್ದು, ಆಗಾಗ ಒಂದು ವೃತ್ತಿ ಬದಲಿಸೋದು, ಆಗಾಗ ಒಂದು ಸ್ಥಳ ಬದಲಿಸುವಂಥದ್ದು, ಆ ರೀತಿ ಒಂದು ಚಂಚಲತೆ ಜಾಸ್ತಿ ಇರುತ್ತೆ. ಜೊತೆಗೆ ಇವರಿಗೆ ಮೂಢನಂಬಿಕೆಯ ಪರಿಣಾಮ ಜಾಸ್ತಿ ಇರುತ್ತೆ. ಯಾಕಂದರೆ ಯಾವ್ಯಾವುದೇ ಒಂದು ಮೂಢನಂಬಿಕೆ ನಂಬುವಂಥದ್ದು, ಅಥವಾ ಯಾರು ಏನು ಹೇಳಿದ್ರು ಅದನ್ನು ನಂಬಿಕೊಂಡು ಅಂಥ ಒಂದು ನಂಬಿಕೆಯನ್ನು ಆಚರಣೆ ಮಾಡುವಂಥದ್ದು, ಜೊತೆಗೆ ಧರ್ಮಕ್ಕೆ ವಿರುದ್ಧವಾದ ಆಚರಣೆ ಇದ್ದರೆ ಅದನ್ನು ಸಹ ಆಚರಣೆ ಮಾಡಲಿಕ್ಕೆ ಹೋಗುವಂಥದ್ದು, ಅಥವಾ ಯಾವುದೇ ಒಂದು ಅನ್ಯ ಮಾರ್ಗ ಅಥವಾ ಮೋಸದ ಮಾರ್ಗ, ವಂಚನೆ ಮಾರ್ಗ, ಭ್ರಷ್ಟಾಚಾರ ಇದ್ದರೆ ಅದಕ್ಕೆ ಸ್ವಲ್ಪ ಬೇಗ ಆಕರ್ಷಣೆ ಆಗುತ್ತೆ. ಅಂದರೆ ನೇರ ಮಾರ್ಗದಲ್ಲಿ ಹೋಗೋದಕ್ಕಿಂತ ಯಾರು ಶಾರ್ಟ್ ಕಟ್ಟನ್ನು ಫಾಲೋ ಮಾಡೋದು, ಇವೆಲ್ಲ ಟೆಂಡೆನ್ಸಿ ಈ ನಂಬರ್ 7ರವರೆಗೆ ಇರ್ತದೆ. ಹಾಗಾಗಿ ಅವೆಲ್ಲ ಸ್ವಲ್ಪ ನಿಮಗೆ ಮುಳುವಾಗ್ಬೋದು. ಅಂಥ ಒಂದು ಶಾರ್ಟ್ ಕಟ್ ಟೆಂಡೆನ್ಸಿ ಎಲ್ಲ ಸ್ವಲ್ಪ ಮುಳುವಾಗೋ ಸಾಧ್ಯತೆ ಇರುತ್ತೆ. ಆದರೆ ಅಲ್ಲಿ ಒಂದು ನಿಮಗೆ ಅಡ್ವಾಂಟೇಜ್ ಏನಂದರೆ ಈ ವರ್ಷದ ಒಂದು ಅಧಿಪತಿ ಮಂಗಳ ನಿಮ್ಮ ಜೊತೆಗೆ ಆತನಿಗೆ ಅಷ್ಟೇನೂ ವೈರತ್ವ ಇರೋದಿಲ್ಲ, ಆತ ನಿಮಗೆ ಕೆಲವೊಮ್ಮೆ ಸಹಾಯ ಮಾಡ್ತಾನೆ. ಆದರೆ ಮಂತ್ರಿಯಾದ ಚಂದ್ರನಿಗೂ ವಿರುದ್ಧ ಇರುತ್ತೆ, ಚಂದ್ರ ನಿಮಗೆ ಅಷ್ಟೊಂದು ಸಹಾಯ ಮಾಡೋದಿಲ್ಲ. ಹಾಗಾಗಿ ಅಲ್ಲಿ ಇರುವಂಥ ಒಂದು ರಾಜಸ್ಥಾನದಲ್ಲಿ ಇರುವಂತಹ ಒಂದು ಮಂಗಳನು ನಿಮಗೆ ಕೆಲವೊಂದು ಕಾಲದಲ್ಲಿ ಸಹಾಯ ಮಾಡೋ ಕಾರಣ ನಿಮಗೆ ಹಣಕಾಸಿಗೆ, ಜೊತೆಗೆ ವೃತ್ತಿ ಉದ್ಯೋಗಕ್ಕೆ, ವ್ಯಾಪಾರಕ್ಕೆ ಏನೂ ತೊಂದರೆ ಇರೋದಿಲ್ಲ. ಯಾಕಂದರೆ ನಿಮಗೆ ಜಾಬ್ ಇಲ್ಲದವರಿಗೆ 7 ನಂಬರಿಗೆ ಜಾಬ್ ಸಿಗುತ್ತೆ, ಅಥವಾ ವೃತ್ತಿಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಆ ಸಮಸ್ಯೆಗಳು ನಿವಾರಣೆ ಆಗುವಂಥದ್ದು. ಜೊತೆಗೆ ಕೆಲವರಿಗೆ ವಿದೇಶದಲ್ಲಿ ಉದ್ಯೋಗಕ್ಕೆ ಹೋಗುವಂಥ ಅವಕಾಶ, ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗುವಂಥ ಅವಕಾಶ ಎಲ್ಲ ಆಗುತ್ತೆ. ಜೊತೆಗೆ ಕೆಲವರಿಗೆ ಆಕಸ್ಮಿಕವಾಗಿ ವಿದೇಶಕ್ಕೆ ಪ್ರಯಾಣ ಹೋಗುವಂಥ ಸಾಧ್ಯತೆ ಸಹ ಬರ್ಬೋದಾಗಿದೆ. ಹಾಗಾಗಿ ನಿಮಗೆ ವೃತ್ತಿ, ಉದ್ಯೋಗ ಅಥವಾ ವ್ಯಾಪಾರ ಅಥವಾ ನಿಮ್ಮ ಪರಿಶ್ರಮ ಇವೆಲ್ಲ ಇದಕ್ಕೆ ಉತ್ತಮ ಫಲ ಖಂಡಿತ ಬರುತ್ತೆ. ಇಂಡಸ್ಟ್ರಿ ನಡೆಸೋರಿಗೆ ಸಹ ಉತ್ತಮವಾದ ಫಲಗಳು ಬರ್ತಾ ಇರ್ತವೆ. ಆರೋಗ್ಯದಲ್ಲಿ ಕೆಲವೊಮ್ಮೆ ಏರುಪೇರುಗಳು ಬರ್ಬೋದಾಗಿದೆ. ಆರೋಗ್ಯದಲ್ಲಿ ಕೆಲವೊಬ್ಬರಿಗೆ ಶೀತ, ನೆಗಡಿ, ಜ್ವರ ಇತ್ಯಾದಿ ಶೀತದ ಒಂದು ವ್ಯತ್ಯಾಸದಿಂದ, ಇನ್ನು ಕೆಲವರಿಗೆ ಹೊಟ್ಟೆ ನೋವು, ಅಜೀರ್ಣದ ಸಮಸ್ಯೆಗಳು, ಇನ್ನು ಕೆಲವರಿಗೆ ಯಾವುದಾದ್ರೂ ಅಂಗಾಂಗಗಳು ಅಂದರೆ ಆರ್ಗನ್ಗಳಂತ, ಉದಾಹರಣೆಗೆ ಕೆಲವರಿಗೆ ಲಂಗ್ಸ್ ಪ್ರಾಬ್ಲಮ್ ಬರ್ಬೋದು, ಇನ್ನು ಕೆಲವರಿಗೆ ಲಿವರ್ ಅಥವಾ ಕಿಡ್ನಿಗೆ ಸಂಬಂಧಪಟ್ಟ ಕಿಡ್ನಿ ಸ್ಟೋನ್ಗಳಾಗುವಂಥದ್ದು, ಲಿವರ್ನಲ್ಲಾದರೂ ಇನ್ಫೆಕ್ಷನ್ಗಳಾಗುವಂಥ ಇತ್ಯಾದಿ ಎಲ್ಲ ಸಮಸ್ಯೆಗಳು ಬರ್ಬೋದು. ಅದು ನಿಮ್ಮದೇ ತಪ್ಪಿನಿಂದ, ಅಂದರೆ ರಾಂಗ್ ಡಯಟ್ನಿಂದ, ತಪ್ಪಾದ ಆಹಾರದಿಂದ, ತಪ್ಪಾದ ಒಂದು ಆಹಾರ ಕ್ರಮದಿಂದ ನಿಮಗೆ ತೊಂದರೆಗಳು ಬರ್ತವೆ. ಹಾಗಾಗಿ ಯಾರ್ಯಾರು ಈ ಅತಿಯಾದ ಜಂಕ್ ಫುಡ್ ಸೇವನೆ ಮಾಡ್ತಾರೋ, ಅದು ಯಾರಿಗೆ ಮದ್ಯಪಾನ, ಸಿಗರೇಟು, ಧೂಮಪಾನ ಎಲ್ಲ ಇರ್ತದೆ ಅಂಥವರೆಲ್ಲ ಅದನ್ನು ಕಡಿಮೆ ಮಾಡಬೇಕು. 7 ನಂಬರ್ ಯಾರು ಈ ದುಶ್ಚಟಗಳು ಇರ್ತೀರೋ ಆ ದುಶ್ಚಟಗಳು ಉಳ್ಳಂಥ ನಂಬರ್ 7 ಸಂಖ್ಯೆಯವರಿಗೆ ಈ ವರ್ಷದಲ್ಲಿ ಸ್ವಲ್ಪ ಗಂಭೀರವಾದ ಸಮಸ್ಯೆಗಳು ಬರ್ಬೋದು. ಆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗುವಂಥದ್ದಲ್ಲಿ, ಆಪರೇಷನ್ಗಳಿಗೆ ಒಳಗಾಗುವಂಥದ್ದಲ್ಲಿ, ಅಥವಾ ಏನಾದರೂ ದೀರ್ಘಕಾಲದ ಒಂದು ಚಿಕಿತ್ಸೆಗೆ, ಟ್ರೀಟ್ಮೆಂಟ್ಗೆ ಒಳಗಾಗುವಂಥ ಸಮಸ್ಯೆಗಳು ಈ ವರ್ಷದಲ್ಲಿ ನಂಬರ್ 7 ಸಂಖ್ಯೆಯವರಿಗೆ ಬರ್ಬೋದಾಗಿದೆ. ಹಾಗೆ ಇಂತಹ 7 ಸಂಖ್ಯೆಯವರು ಆರೋಗ್ಯವನ್ನು ಭಾಗ್ಯವನ್ನು ಕಾಪಾಡಿಕೊಳ್ಬೇಕು. ಜೊತೆಗೆ ಯಾವುದೇ ರೀತಿ ಅತಿರೇಕದ ಆಹಾರ ಅಭ್ಯಾಸಕ್ಕೆ ಹೋಗೋದ್ರಲ್ಲಿ ಮತ್ತು ನಿಮ್ಮ ಬಾಡಿಗೆ ಒಗ್ಗದೇ ಇರುವಂಥ ಆಹಾರವನ್ನು ಸೇವನೆ ಮಾಡೋದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಇನ್ನು ಈಗಾಗಲೇ ಹೇಳಿದಂತೆ ಹಲವಾರು ಫೀಲ್ಡ್ಗಳಿರೋರಿಗೆ ಉದ್ಯೋಗ, ವೃತ್ತಿ, ವ್ಯಾಪಾರದಲ್ಲಿ ಚೇತರಿಕೆ ಆಗುತ್ತೆ. ಅದು ಯಾವುದು ಹಾರ್ಡ್ವೇರ್, ಸಾಫ್ಟ್ವೇರ್, ಕಂಪ್ಯೂಟರ್ ಇರ್ಬೋದು, ಅಥವಾ ಈ ಸಿನಿಮಾ ಕ್ಷೇತ್ರ, TV ಮಾಧ್ಯಮ ಕ್ಷೇತ್ರ, ಪ್ರಿಂಟ್ ಮೀಡಿಯಾ, ಅಥವಾ ಇನ್ನೊಂದರೆ ಮೀಡಿಯಾಗಳಿರ್ಬೋದು. ಅದೇ ರೀತಿ ಯಾವುದೇ ರೀತಿಯ ಟೂರು, ಟ್ರಾವೆಲು ಅಥವಾ ಇನ್ನಿತರವಾದ ಟೂರಿಸಮ್ ಮುಂತಾದ ಕ್ಷೇತ್ರದಲ್ಲಿರೋರಿಗೆ ಹೋಟೆಲು, ರೆಸಾರ್ಟು, ಲಾಡ್ಜು, ಬಾರ್, ರೆಸ್ಟೋರೆಂಟ್ ಅಥವಾ ಪಬ್ ಮುಂತಾದ ಮನೋರಂಜನಾ ಎಂಟರ್ಟೈನ್ಮೆಂಟ್ ಇದರವರಿಗೆ, ಅಥವಾ ಈ ಇವೆಂಟ್ ಮ್ಯಾನೇಜ್ಮೆಂಟು, ಕೇಟರಿಂಗ್ ಮುಂತಾದ ಕ್ಷೇತ್ರದಲ್ಲಿರೋರಿಗೆ ಹಲವಾರು ಈ ಕ್ಷೇತ್ರದವರಿಗೆ ಅವಕಾಶಗಳು ನಂಬರ್ 7ರವರಿಗೆ ಅವಕಾಶ ಬರುತ್ತೆ. ಜೊತೆಗೆ ನಿಮ್ಮ ಒಂದು ವ್ಯಾಪಾರವನ್ನು, ವೃತ್ತಿಯನ್ನು ಅಭಿವೃದ್ಧಿ ಮಾಡಲಿಕ್ಕೆ
ಅನೇಕ ರೀತಿಯ ಪ್ರಯೋಜನಗಳು ಈ ವರ್ಷದಲ್ಲಿ ಆಗಲಿವೆ. ಹಾಗಾಗಿ ಈ 7 ಅಂಕಿಯವರು ಈ ವರ್ಷವನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಆರೋಗ್ಯದ ಬಗ್ಗೆ ಕಾಳಜಿ ಖಂಡಿತ ಬೇಕು. ಜೊತೆಗೆ ಆರ್ಥಿಕವಾಗಿ ನೀವು ತುಂಬ ಸಾಲ ಮಾಡೋದು ಒಳ್ಳೆಯದಲ್ಲ, ತುಂಬ ಸಾಲ ಕೊಡೋದು ಒಳ್ಳೆಯದಲ್ಲ. ತುಂಬ ಸಾಲ ಮಾಡಿದರೆ ಸಾಲ ತೀರಿಸಲಿಕ್ಕಾಗದೆ ನಿಮಗೆ ಮತ್ತೆ ತೊಂದರೆ ಆಗುತ್ತೆ. ಜೊತೆಗೆ ನೀವು ಕೊಟ್ಟಂಥ ಸಾಲ ಸಮಯದಲ್ಲಿ ಬರೋದಿಲ್ಲ. ಹಾಗಾಗಿ ದೊಡ್ಡ ಮೊತ್ತದ ಸಾಲ ಕೊಡೋದು ಪಡೆದಷ್ಟು ಒಳ್ಳೆಯದಲ್ಲ. ಯಾಕಂದರೆ ಕೆಲವೊಂದು ಕಾಲದಲ್ಲಿ ನಿಮಗೆ ಅಲ್ಲಿ ಇತರ ಗ್ರಹಗಳ ಒಂದು ವೈರುಧ್ಯ, ಚಂದ್ರ ಸೂರ್ಯರ ವೈರುಧ್ಯಗಳಿರುವ ಕಾರಣ ಅಂಥ ಒಂದು ಪರಿಸ್ಥಿತಿ ನಿಮ್ಮ ಮೇಲೆ ನಿರ್ಮಾಣ ಆಗ್ಬೋದು. ಹಾಗಾಗಿ ಇಂತಹ ಒಂದು ಎಚ್ಚರಿಕೆಯನ್ನು ಗಮನಿಸಿದರೆ ಅನೇಕ ರೀತಿಯ ಉದ್ಯೋಗ, ವ್ಯಾಪಾರ, ವೃತ್ತಿಗೆ ಸಂಬಂಧಪಟ್ಟು ಅಭಿವೃದ್ಧಿ ಆಗುವ ಲಕ್ಷಣ ಇದೆ. ಆಹಾರ ಕ್ರಮವನ್ನು ಜೊತೆಗೆ ನಿಮ್ಮ ವೈಯಕ್ತಿಕ ವಿಚಾರನ ಮಾತನ್ನು ಸ್ವಲ್ಪ ನಿಯಂತ್ರಣ ಮಾಡಿದರೆ ಖಂಡಿತ ಒಳ್ಳೆಯದಾಗತ್ತೆ. ಇನ್ನು 7 ಸಂಖ್ಯೆಯವರು ಯಾರಿಗೆ 7 ಸಂಖ್ಯೆ ಬರುತ್ತೆ ಅಂದರೆ ಯಾರು 7ನೇ ತಾರೀಕನ್ನು ಹುಟ್ಟಿರ್ತಾರೆ, ಯಾರು 16ರಂದು ಹುಟ್ಟಿರ್ತಾರೆ, ಯಾರು 25ರಂದು ಹುಟ್ಟಿರ್ತಾರೆ. 7, 16 ಮತ್ತು 25ರಂದು ಹುಟ್ಟಿದವರಿಗೆ ಸಂಖ್ಯೆ 7 ಅಂತ ಬರುತ್ತೆ. ಹಾಗಾಗಿ ಈ ಎಲ್ಲ ದಿನಾಂಕಗಳು ಹುಟ್ಟಿದವರಿಗೆ ಈ ವರ್ಷವು ಶುಭದಾಯಕವಾಗಲಿ. ಜೊತೆಗೆ ನಿಮ್ಮ ಈ ಶುಭ ಫಲಕ್ಕಾಗಿ ನೀವು ಗಣೇಶ ಅಥವಾ ಗಣಪತಿಯ ಭಕ್ತಿ ಮಾಡಿ, ದುರ್ಗಾದೇವತೆ ಅಮ್ಮನವರ ಭಕ್ತಿಯನ್ನು ಮಾಡುವುದು, ನರಸಿಂಹಸ್ವಾಮಿ ಭಕ್ತಿ ಮಾಡುವುದು, ಕಾಲಭೈರೇಶ್ವರ, ವೀರಭದ್ರೇಶ್ವರ, ಮುನೇಶ್ವರ ಅಥವಾ ಅಣ್ಣಮ್ಮ, ಚೌಡಮ್ಮ, ಕಾಳಮ್ಮ ಮುಂತಾದ ಒಂದು ಶಕ್ತಿಗಳ ಭಕ್ತಿ ಮಾಡುವುದು. ಜೊತೆಗೆ ಅಮಾವಾಸ್ಯೆಯಂದು ವಿಶೇಷವಾಗಿ ನೀವು ಯಾವುದೇ ದೇವರುಗಳ ಸಂದರ್ಶನ ಮಾಡೋದಿಲ್ಲ, ಅಮಾವಾಸ್ಯೆಯಂದು ವಿಶೇಷ ಪೂಜೆ ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಎಲ್ಲ ನಂಬರ್ 7 ಬರುವಂಥವರಿಗೆ 7ನೇ ದಿನಾಂಕದ ಹುಟ್ಟಿದವರಿಗೆ ವಿಶೇಷವಾದ ಶುಭಫಲಗಳು ಈ ವರ್ಷ ಸಿದ್ಧಿಯಾಗಲಿ. ಬಳಿಕ ನಾವು ಗಮನಿಸೋಣ ನಂಬರ್ 8. ಈ 8 ಸಂಖ್ಯೆಯು ಈ ಶನಿ ಮಹಾತ್ಮರಲ್ಲಿ ಅಧೀನದಲ್ಲಿ ಬರುವಂಥ ಸಂಖ್ಯೆ ಆಗಿರುತ್ತೆ. ಶನಿ ಮಹಾತ್ಮರ ಸಾಂಕೇತಿಕವಾದ ಸಂಖ್ಯೆ 8 ಸಂಖ್ಯೆ ಆಗಿರುತ್ತೆ. ಈ 8 ಸಂಖ್ಯೆಯು ವಿಶೇಷವಾಗಿ ಮಕರ ಕುಂಭದಲ್ಲಿ ಅಧೀನದಲ್ಲಿ ಬರುವಂಥ ಶನಿ ಮಹಾರಾಜರ ನಿಯಂತ್ರಣದಲ್ಲಿರುವ ಕಾರಣ ಈ ವರ್ಷದಲ್ಲಿ ನಿಮಗೆ ಸ್ವಲ್ಪ ಪರೀಕ್ಷಾ ಕಾಲ ಜಾಸ್ತಿ ಇರುತ್ತೆ. 8 ಅನ್ನೋ ಸಂಖ್ಯೆಯವರಿಗೆ ಈ ವರ್ಷದಲ್ಲಿ ಪರೀಕ್ಷೆ ಜಾಸ್ತಿ ಇರುತ್ತೆ. ಎಲ್ಲವೂ ನಿಮಗೆ ಕಗ್ಗಂಟಾಗ್ಬೋದು, ಎಲ್ಲದರಲ್ಲೂ ಸ್ವಲ್ಪ ಸಂಕಷ್ಟಗಳು ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಆರೋಗ್ಯದಲ್ಲಿ ಸಹ ಹಾಗೆ, ಇನ್ನು ಆರ್ಥಿಕವಾಗಿಯೂ ಹಾಗೆ, ಉದ್ಯೋಗದಲ್ಲಿ ಹಾಗೆ ಸ್ವಲ್ಪ ಅನೇಕ ರೀತಿಯ ಪರೀಕ್ಷಾರ್ಥವಾದ ಕ್ರಮಗಳು ಬರ್ಬೋದಾಗಿದೆ. ಅಲ್ಲಿ ಆ ಮಂಗಳ, ಈ ವರ್ಷದ ರಾಜ ಮಂಗಳನಿಗೂ ಶನಿ ಮಹಾರಾಜರಿಗೂ ಅಷ್ಟೊಂದು ಬಾಂಧವ್ಯ ಉತ್ತಮವಾಗಿ ಇರೋದಿಲ್ಲ. ಅದೇ ರೀತಿ ಅಲ್ಲಿ ಬರುವಂಥ ಒಂದು ಸಂಯುಕ್ತಾಂಕದಲ್ಲಿ ಬರುವಂಥ ಚಂದ್ರನ ವಿಚಾರ ಗಮನಿಸಿದಾಗಲೂ ಅಲ್ಲಿ ನಿಮ್ಮ ಒಂದು 8 ಸಂಖ್ಯೆಯ ಶನಿ ಮಹಾತ್ಮರಿಗೂ ಅವರಿಗೂ ಅಷ್ಟೊಂದು ಈ ಕಾಲದಲ್ಲಿ ಸಂವತ್ಸರದ ಕಾಲದಲ್ಲಿ ಅಷ್ಟೊಂದು ಉತ್ತಮವಾದ ಫಲಗಳು ವ್ಯಕ್ತವಾಗ್ತಾಯಿಲ್ಲ. ಆದರೆ ಅಲ್ಲಿ ಶನಿ ಮಹಾರಾಜರ ರಾಶಿಗೆ ಅನುಗುಣವಾಗಿ ಗಮನಿಸಿದಾಗ ಕೆಲವೊಂದು ವಿಚಾರ ನಿಮಗೆ ಈ ಮಾರ್ಚ್ ತಿಂಗಳ ಬಳಿಕ, ಅಂದರೆ ಮಾರ್ಚ್ ತಿಂಗಳಲ್ಲಿ ಶನಿ ಮಹಾರಾಜರ ರಾಶಿ ಪರಿವರ್ತನೆ ಆಗ್ತಾರೆ. ಅವರು ಕುಂಭದಿಂದ ಮೀನಕ್ಕೆ ಬರ್ತಾರೆ. ಮಾರ್ಚ್ವರೆಗೂ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಮಾರ್ಚ್ ಬಳಿಕ ಅಂದರೆ ಏಪ್ರಿಲ್ ತಿಂಗಳಿಂದ ಯಾವಾಗ ಅವರು ಮೀನರಾಶಿಗೆ ಪ್ರವೇಶ ಆಗ್ತಾರೋ ಅಲ್ಲಿ ಶನಿಯ ಒಂದು ರಾಶಿಗೆ ರಾಹು ಬರ್ತಾರೆ. ರಾಹುನ ಇದ್ದಂಥ ರಾಶಿಗೆ ಶನಿ ಮಹಾರಾಜರು ಹೋಗ್ತಾರೆ. ಅಂದರೆ ರಾಹು ಈಗ ಮೀನದಲ್ಲಿದ್ದಾನೆ, ಆಗ ಶನಿ ಮಹಾರಾಜರು ಹಾಗೆ ಅಲ್ಲಿ ರಾಹುವಿನ ಜೊತೆ ಯುತಿ ಆಗುತ್ತೆ. ಆ ಬಳಿಕ ಅಲ್ಲಿ ರಾಹು ಮತ್ತೆ ವಾಪಸ್ಸು ಕುಂಭಕ್ಕೆ ಬರಲಿದ್ದಾನೆ. ಯಾಕಂದರೆ ಅವೆಲ್ಲ ಇರುವ ಕಾರಣ ಈ 8 ಸಂಖ್ಯೆ ಬರುವವರೆಗೆ ಈ ವರ್ಷದಲ್ಲಿ ಸ್ವಲ್ಪ ಅನೇಕ ರೀತಿಯ ಏರುಪೇರುಗಳು ಬರ್ಬೋದಾಗಿದೆ. ಆಕಸ್ಮಿಕ ಒಳ್ಳೆಯದಾಗುತ್ತೆ, ಆಕಸ್ಮಿಕ ಕೆಟ್ಟದಾಗುತ್ತೆ. ತುಂಬ ಹಣನೂ ಬರುತ್ತೆ, ತುಂಬ ಲಾಸ್ ಆಗುತ್ತೆ. ಅಂದರೆ ಹಾಗೆ ತುಂಬ ಒಂದು ಅತಿವೃಷ್ಟಿ ಅನಾವೃಷ್ಟಿ ವರ್ಷ ಆಗಿರುತ್ತೆ. ಆರೋಗ್ಯ ಒಂದು ಕಾಲದಲ್ಲಿ ಒಂದು ಹಂತದಲ್ಲಿ ತುಂಬ ಒಳ್ಳೆಯದಾಗಿರುತ್ತೆ. ಜೊತೆಗೆ ಯಾವುದೇ ರೀತಿಯ ಬೇಸಿಗೆ ಕಾಲದಲ್ಲೋ ಅಥವಾ ತೀರಾ ಮಳೆಗಾಲದಲ್ಲೋ ಅದು ಆರೋಗ್ಯ ಹದಗೆಡುವಂಥದ್ದು. ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟು 1-2 ತಿಂಗಳು ನಿಮಗೆ ತುಂಬ ಹಣ ಚೆನ್ನಾಗಿ ಓಡಾಡೋದು, ಮತ್ತೊಂದು 2 ತಿಂಗಳು ಸ್ವಲ್ಪ ಮಟ್ಟಿಗೆ ಹಣ ನಿಮ್ಮ ಕೈಯಲ್ಲಿ ಅಥವಾ ಹಣ ಸಾಲ ಮಾಡುವಂಥ ಪ್ರಮೇಯ ಎಲ್ಲ ಬರ್ಬೋದು. ಹಾಗಾಗಿ 8 ಅಂಕಿಯವರು ಆರೋಗ್ಯ ವಿಚಾರವಾಗಿ, ಹಣಕಾಸಿನ ವಿಚಾರವಾಗಿ, ಜೊತೆಗೆ ವೈಯಕ್ತಿಕ ರಿಲೇಷನ್ಶಿಪ್ಗಳ ವಿಚಾರವಾಗಿ ತುಂಬ ಜಾಗರೂಕರಾಗಿರಬೇಕು. ಅಂದರೆ ವೈಯಕ್ತಿಕ ರಿಲೇಷನ್ಶಿಪ್ಗಳು ಹದಗೆಡಬಹುದು. ತಂದೆ ಮಕ್ಕಳ ಮಧ್ಯೆ, ಗಂಡ ಹೆಂಡತಿಯರ ಮಧ್ಯೆ, ಜೊತೆಗೆ ಬಂಧು ಮಿತ್ರರ ಮಧ್ಯೆ ಎಲ್ಲ ರಿಲೇಷನ್ಶಿಪ್ಗಳು ಹದಗೆಡುವಂಥ ಸಾಧ್ಯತೆ ಇರುತ್ತೆ. ಅದರಲ್ಲಿ ನಿಯಂತ್ರಕ ಗ್ರಹಗಳಾದ ಮಂಗಳ, ಚಂದ್ರರ ಒಂದು ಅನುಪಾತವು ನಿಮಗೆ ಅಷ್ಟೊಂದು ಈಗ ಪೂರಕವಾಗಿ ಈ ಅಂಕಿಗಳ ವಿಚಾರದಲ್ಲಿ ಅಷ್ಟೊಂದು ಕಂಡುಬರೋದಿಲ್ಲ. ಹಾಗಾಗಿ ಇವೆಲ್ಲ ಮುನ್ನೆಚ್ಚರಿಕೆ ಬೇಕು. ಇನ್ನು ನೀವು ಉದ್ಯೋಗ ಯಾರು ಮಾಡ್ತಾಯಿದ್ದಾರೋ, ಯಾರ್ಯಾರು ಎಂಪ್ಲಾಯ್ಗಳಾಗಿದ್ದಾರೋ, ಎಂಪ್ಲಾಯ್ಮೆಂಟಲ್ಲಿ ಹಾಗೆ ನಿಮ್ಮ ಮೇಲೆ ಕಾನೂನು ಕ್ರಮ ಬರ್ಬೋದು. ನಿಮ್ಮ ಮೇಲಾಧಿಕಾರಿಗಳಿಂದ ನಿಮಗೆ ಏನಾದರೂ ಅಸಮಾಧಾನ ಬರ್ಬೋದು. ಕೆಲವರಿಗೆ ಸಸ್ಪೆನ್ಷನ್ ಬರೋದು, ಕೆಲವರಿಗೆ ಅವರ ಮೇಲೆ ಏನಾದರೂ ಆ್ಯಕ್ಷನ್ಗಳು ತೆಗೆದುಕೊಳ್ಳುವಂಥದ್ದು, ಇನ್ನು ಕೆಲವರಿಗೆ ಉದ್ಯೋಗಕ್ಕೆ ಕುತ್ತು ಬರುವಂಥ ಸಾಧ್ಯತೆ ಎಲ್ಲ ಬರ್ಬೋದಾಗಿದೆ. ಅದರಲ್ಲೂ ವಿಶೇಷವಾಗಿ ಈ ಯಾವಾಗ ಈ ರಾಹುಕೇತುಗಳ ಪರಿವರ್ತನೆ ಆಗುತ್ತೆ ಅಂದರೆ ಉದಾಹರಣೆಗೆ ಮಾರ್ಚಲ್ಲಿ ಶನಿ ಮಹಾರಾಜರ ಪರಿವರ್ತನೆ ಆಗುವಂಥದ್ದು, ಏಪ್ರಿಲ್ ತಿಂಗಳಲ್ಲಿ ಕೊನೆಗೆ ಆಗುವಂಥ ಪರಿವರ್ತನೆಗಳು, ಜೊತೆಗೆ ಗ್ರಹ ಪರಿವರ್ತನೆಗಳಾಗುವಂಥದ್ದು, ಈ ಮೇ ತಿಂಗಳಲ್ಲಿ ಆಗುವಂಥದ್ದು ಗುರು ಮತ್ತು ಈ ರಾಹುಕೇತುಗಳ ಪರಿವರ್ತನೆ. ಮೇ 15ಕ್ಕೆ ಗುರುವಿನ ಪರಿವರ್ತನೆ, 19ಕ್ಕೆ ಆಗುವಂಥ ರಾಹುಕೇತುಗಳ ಪರಿವರ್ತನೆ. ಅವೆಲ್ಲ ನಿಮಗೆ ಸ್ವಲ್ಪ ಕೆಲವೊಂದು ಕಾಲದಲ್ಲಿ ಅಡ್ಡ ಪರಿಣಾಮವನ್ನು ಬೀರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವರ್ಷದಲ್ಲಿ ನೀವು ಹಲವಾರು ಬಾರಿ ಸ್ವಲ್ಪ ಮಟ್ಟಿಗೆ ಕಷ್ಟ ನಷ್ಟಗಳಿಗೆ, ಅಡೆತಡೆಗಳಿಗೆ, ಏರುಪೇರುಗಳಿಗೆ ಒಳಗಾಗುವಂಥ ಒಂದು ಅವಕಾಶ ಬರ್ಬೋದಾಗಿದೆ. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ವಿದ್ಯಾರ್ಥಿಗಳು, ಯುವಕರು, ಸಾಧಕರಿಗೆ ಸಹ ಸ್ವಲ್ಪ ಅಷ್ಟು ಈಸಿ ಇರೋದಿಲ್ಲ. ಈ ವರ್ಷದಲ್ಲಿ ಸ್ವಲ್ಪ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ನಿಧಾನ ಆಗ್ಬೋದು. ಯಾರು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರುವವರೆಗೆ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ನಷ್ಟು ಮಾರ್ಕ್ಗಳು ಅಥವಾ ರ್ಯಾಂಕಿಂಗ್ಗಳು ಬರದೇ ಇರುವಂಥದ್ದು, ನಿಮ್ಮ ಪ್ರಯತ್ನಕ್ಕೆ ಅಷ್ಟೊಂದು ಸಫಲತೆಗಳು ಬರದೇ ಇರುವಂಥದ್ದೆಲ್ಲ ಇರುತ್ತೆ.
ಜೊತೆಗೆ ಲಾಸ್ಟ್ ಮೊಮೆಂಟಲ್ಲಿ ಏನೋ ನಿಮಗೆ ಸ್ವಲ್ಪ ಒಳ್ಳೆಯದಾಗ್ಬೋದು. ಅಂದರೆ ತುಂಬ ಆತಂಕಪಟ್ಟು ಈಗ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಂತ ಹೇಳ್ತಾರೆ ಸಿಲೆಕ್ಷನ್ಗಳಲ್ಲಿ, ಅದರಲ್ಲಿ ಫಸ್ಟ್ ಮತ್ತು ಸೆಕೆಂಡಲ್ಲಿ ನಿಮಗೆ ಫೇಲ್ ಆಗಿ ಥರ್ಡ್ ರೌಂಡಲ್ಲಿ ನೀವು ಸಿಲೆಕ್ಷನ್ ಆಗುವಂಥದ್ದು ಈ ರೀತಿಯೆಲ್ಲ ಬರ್ಬೋದು. ಹಾಗಾಗಿ ಸ್ವಲ್ಪ ಅಷ್ಟು ಸುಲಭವಾಗಿ ಇಲ್ಲ ನಿಮಗೆ ಗೆಲುವು ಅನ್ನೋದು. ಈ 8 ಅಂಕಿಯವರಿಗೆ ಸ್ವಲ್ಪ ಪ್ರಯಾಸದಿಂದ ಗೆಲುವು ಬರ್ಬೋದು, ಪ್ರಯಾಸದಿಂದ ಸಾಧನೆ ಮಾಡುವಂಥ ಪ್ರಮೇಯ ಬರ್ಬೋದಾಗಿದೆ. ಹಾಗಾಗಿ ಈ ವಿಚಾರದಲ್ಲಿ ಸ್ವಲ್ಪ ನೀವು ಹೆಚ್ಚಿನ ಒಂದು ಪ್ರಯತ್ನ ಬೇಕಾಗುತ್ತೆ. ಜೊತೆಗೆ ನಿಮಗೆ ಮನಸ್ಸು ಚಂಚಲತೆ ಆಗುತ್ತೆ, ದುಷ್ಟ ಮಿತ್ರರ ಸಹವಾಸ, ದುಷ್ಟ ಮಿತ್ರರ ಒಂದು ನಿಯಂತ್ರಣ ಎಲ್ಲ ಬರ್ಬೋದು. ಅದೇ ರೀತಿ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸ ಎಲ್ಲ ಸ್ವಲ್ಪ ನಿಧಾನಗತಿ ಆಗ್ಬೋದು. ಯಾರು 8 ಸಂಖ್ಯೆ ಉಳ್ಳವರಿಗೆ ಅವೆಲ್ಲ ಸ್ವಲ್ಪ ನಿಧಾನಗತಿ ಆಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ನಿಮ್ಮ ಮೇಲೆ ಏನಾದರೂ ಈ ಬೇರೆ ಬೇರೆ ರೀತಿಯಲ್ಲಿ ಸಾಮಾಜಿಕ ಜಾಲತಾಣ ಆರೋಪಗಳು ಬರೋದು, ನೀವು ಮಾಡಿದ ಯಾವುದೇ ಪೋಸ್ಟ್ನ ಮೇಲೆ ಏನಾದರೂ ಕಾನೂನು ಕ್ರಮ ಬರ್ಬೋದು. ಹಾಗಾಗಿ ಈ ಕಾನೂನು ಕ್ರಮ ಅಂದರೆ ಲೀಗಲ್ ಆ್ಯಕ್ಷನ್ ಅಂತ ಹೇಳ್ತೀವಲ್ಲ, ಅದು ನೋಡಿ ಅದರ ಬಗ್ಗೆ ಎಚ್ಚರವಾಗಿ ಗಮನಿಸಬೇಕು. ಯಾವುದೇ ರೀತಿಯ ಲಾ ಬ್ರೇಕಿಂಗ್ ಅಥವಾ ರೂಲ್ಸ್ ಬ್ರೇಕ್ ಮಾಡೋದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು. ಅದು ಟ್ರಾಫಿಕ್ ರೂಲ್ಸ್ ಇರ್ಬೋದು, ಅಥವಾ ಬೇರೆ ರೀತಿಯ ಜನರಲ್ ಪಬ್ಲಿಕ್ ಪ್ಲೇಸಲ್ಲಿ ಇರುವಂಥ ರೂಲ್ಸ್ ಇರ್ಬೋದು, ಅಥವಾ ಮೀಡಿಯಾಗೆ ಸಂಬಂಧಪಟ್ಟ ನಿಯಮಗಳಿರ್ಬೋದು. ಅದನ್ನು ನೀವು ಬ್ರೇಕ್ ಮಾಡಲಿಕ್ಕೆ ಹೋದರೆ ನಿಮ್ಮ ಮೇಲೆ ತಕ್ಷಣವಾದ ಕಾನೂನು ಕ್ರಮ ಎಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಲ್ಲಿ ಶನಿ ಮಹಾರಾಜರು ಅವರು ನಿಷ್ಪಕ್ಷಪಾತವಾಗಿ ಇದ್ದಾರೆ. ಅಂದರೆ ನಿಮಗೆ ಏನಾರು ಫೇವರು ಮಾಡೋದಿಲ್ಲ ಅಥವಾ ನಿಮಗೆ ಏನಾರು ಕೆಟ್ಟದ್ದು ಮಾಡೋದಿಲ್ಲ. ಆದರೆ ಕೆಲವೊಮ್ಮೆ ಅವರು ನಿಮ್ಮಿಂದ ತಪ್ಪಾದರೆ ನಿಮಗೆ ತಕ್ಷಣವಾಗಿ ಇಲ್ಲಿ ಶಿಕ್ಷೆಯನ್ನು ಕೊಡುವಂಥ ಸ್ಥಾನದಲ್ಲಿ ಇರ್ತಾರೆ. ಹಾಗಾಗಿ ಅವೆಲ್ಲ ಸ್ವಲ್ಪ ಮಟ್ಟಿಗೆ ನಿಮಗೆ ತೊಂದರೆ ಕೊಡ್ಬೋದು. ಇನ್ನು ಈ ಮೇ ತಿಂಗಳಲ್ಲಿ ಆಗುವಂಥ ಈ ಗುರುವಿನ ಪರಿವರ್ತನೆ, ಮೇ ತಿಂಗಳಲ್ಲಾಗುವಂಥ ರಾಹುಕೇತುಗಳ ಪರಿವರ್ತನೆಯಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಆ ಬಳಿಕ ಫೇವರ್ ಆಗ್ಬೋದು. ಅಂದರೆ ಆರಂಭದಲ್ಲಿ ಅಷ್ಟು ಫೇವರ್ ಆಗಲಿಕ್ಕಿಲ್ಲ. ವಿದ್ಯಾರ್ಥಿಗಳಿಗೆ ಜೂನ್ ತಿಂಗಳಿಂದ ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಆ ಜೂನ್ ಬಳಿಕ ಸ್ವಲ್ಪ ಫೇವರ್ ಆಗುವಂಥದ್ದು, ಆವಾಗ ನಿಮಗೆ ಸೀಟುಗಳು ಸಿಗುವಂಥದ್ದು, ಅಥವಾ ಕೆಲವರು ವಿದೇಶದಲ್ಲಿ ಉದ್ಯೋಗ, ಇನ್ನು ಕೆಲವರಿಗೆ ಏನಾದರೂ ಹೊಸ ಉದ್ಯೋಗಕ್ಕೆ ಅಥವಾ ಜಾಬ್ ಚೇಂಜ್ ಮಾಡುವಂಥ ಅವಕಾಶ ಎಲ್ಲ ಬರ್ಬೋದಾಗಿದೆ ಜೂನ್ ತಿಂಗಳಿಂದ ಡಿಸೆಂಬರ್ವರೆಗೂ. ಹಾಗಾಗಿ ಸ್ವಲ್ಪ ಆಶಾದಾಯಕವಾಗಿ ಇದೆ. ಆದರೆ ಮಧ್ಯೆ ಮಧ್ಯೆ ಏರುಪೇರು, ಅಡೆತಡೆಗಳು ಅಥವಾ ಸಾಂಕೇತಿಕವಾದ ಸಣ್ಣಪುಟ್ಟ ಸಮಸ್ಯೆಗಳು, ಆರೋಗ್ಯದಲ್ಲಿ ಸಣ್ಣಪುಟ್ಟ ಏರುಪೇರು ಎಲ್ಲ ಬರ್ಬೋದಾಗಿದೆ. ಕೆಲವರಿಗೆ ಜಾಯಿಂಟ್ ಪೈನು, ಬ್ಯಾಕ್ ಪೈನು, ಮಂಡಿ ನೋವು ಅಥವಾ ಕೈಕಾಲುಗಳಿಗೆ ಸಂಬಂಧಪಟ್ಟ ನರ್ವಸ್ಗೆ ಮತ್ತು ಮಸಲ್ಗಳಿಗೆ ಸಂಬಂಧಪಟ್ಟ ಏನಾದರೂ ತೊಂದರೆಗಳು ಎಲ್ಲ ವ್ಯಕ್ತ ಆಗ್ಬೋದು. ಅದರ ಸೂಕ್ತ ಚಿಕಿತ್ಸೆ, ಸೂಕ್ತವಾದ ಔಷಧೋಪಚಾರ ಅಂದರೆ ವೈದ್ಯಕೀಯ ಸಲಹೆ ಎಲ್ಲ ಪಡ್ಕೊಂಡು ನಿಯಂತ್ರಣ ಮಾಡ್ಕೋಬೇಕಾಗುತ್ತೆ. ಇನ್ನು ಮಹಿಳೆಯರು, ಗೃಹಿಣಿಯರು ಅವರಿಗೆಲ್ಲ ಸ್ವಲ್ಪ ಪರವಾಗಿಲ್ಲ. ಅವರಿಗೆ ಏನು ಮನೆಯಲ್ಲಿ ಒಳ್ಳೆಯದಾಗುವಂಥ ಲಕ್ಷಣ. ಜೊತೆಗೆ ಯಾರು ಈ ಗೃಹಿಣಿಯರು, ಮಹಿಳೆಯರೆಲ್ಲ ಇರ್ತಾರೆ ಅಥವಾ ತಾಯಂದಿರು ಇರ್ತಾರೆ, ಅವರ ಮಕ್ಕಳಿಗೆ ಸ್ವಲ್ಪ ಒಳ್ಳೆಯದಾಗುತ್ತೆ. ಯಾರು 8 ಸಂಖ್ಯೆಯ ಒಂದು ಮಹಿಳೆಯರು, ಗೃಹಿಣಿಯರು ಮತ್ತು ತಾಯಂದಿರು ಇರ್ತಾರೆ, ಅವರ ಒಂದು ಮಕ್ಕಳಿಗಾಗಲಿ ಅಥವಾ ಅವರ ಒಂದು ಕೇರಫಲ್ ಇದ್ದಿರುವಂಥವರಿಗೆ ಸ್ವಲ್ಪ ಮಟ್ಟಿಗೆ ಒಳ್ಳೆಯದಾಗುವಂಥ ಲಕ್ಷಣಗಳು ಈ ವರ್ಷದಲ್ಲಿ ಕಂಡುಬರುತ್ತೆ. ಇವೆಲ್ಲವೂ ಸಾಮಾನ್ಯವಾಗಿ ಈ 8 ಅಂಕಿಯವರಿಗೆ ಯಾವ ರೀತಿ ಬರುತ್ತೆ ಅನ್ನೋದು ಫಲ ವಿಶ್ಲೇಷಣೆ ಆಗಿದೆ. ಈ 8 ಅಂಕಿಯವರು ಕೆಲವೊಂದು ಆರೋಗ್ಯ ವಿಚಾರ, ಕೆಲವೊಂದು ನಡವಳಿಕೆ ವಿಚಾರ, ವೈಯಕ್ತಿಕ ವಿಚಾರ ಸ್ವಲ್ಪ ಎಚ್ಚರಿಕೆ ಗಮನಿಸಿದರೆ ಹೆಚ್ಚೇನು ಆತಂಕ ಪಡಬೇಕಾಗಿಲ್ಲ. ನಿಮ್ಮ ಒಂದು ಈ ವರ್ಷದ ಉತ್ತಮ ಫಲಕ್ಕಾಗಿ ನೀವು ಭಗವಾನ್ ಶಿವ ಅಥವಾ ಶಂಕರನ ಭಕ್ತಿ ಮಾಡಿ, ಶನಿ ಮಹಾರಾಜರು ಅಥವಾ ಶನಿ ದೇವರ ಒಂದು ಭಕ್ತಿ ಮಾಡುವಂಥದ್ದು, ಆಂಜನೇಯ ಸ್ವಾಮಿ, ಹನುಮಾನ್ ಭಕ್ತಿ ಮಾಡುವಂಥದ್ದು, ಜೊತೆಗೆ ಶನಿವಾರದಂದು ಏನಾದರೂ ನೀವು ಎಳ್ಳು ಬತ್ತಿಯನ್ನು ಹಚ್ಚೋದಾಗಲಿ, ದಾನ ಧರ್ಮ ಮಾಡೋದಾಗಲಿ, ಅರಳಿ ಮರದ ಪ್ರದಕ್ಷಿಣೆ ಮಾಡೋದಾಗಲಿ, ಜೊತೆಗೆ ಶನಿಗೆ ಸಂಬಂಧಪಟ್ಟ, ಹನುಮಾನ್ಗೆ ಸಂಬಂಧಪಟ್ಟ ಶ್ಲೋಕ ಹನುಮಾನ್ ಚಾಲಿಸ ಪಠನೆ ಮಾಡೋದಾಗಲಿ, ಜೊತೆಗೆ ನಿಮ್ಮ ಕುಲ ದೇವರು ಅಥವಾ ಕುಲ ದೇವಿಯ ಸ್ಥಾನಗಳಿಗೆ ವರ್ಷಕ್ಕೊಮ್ಮೆ ಹೋಗಿ ಏನಾದರೂ ಅಲ್ಲಿ ಸೇವೆಗಳನ್ನು ಮಾಡೋದಾಗಲಿ, ಇವೆಲ್ಲ ಮಾಡೋದ್ರಿಂದ 8 ಅಂಕಿಯವರಿಗೆ ಈ ವರ್ಷವು 2025 ಶುಭದಾಯಕವಾಗಲಿ. ಇನ್ನು ಕೊನೆಯದಾಗಿ ನಂಬರ್ 9 ಅಥವಾ ನಂಬರ್ 9 ಅಂಕಿಯು ಮಂಗಳ ನಿಯಂತ್ರಣದಲ್ಲಿ ಬರುವಂತಹ ಒಂದು ಸಂಖ್ಯೆ ಆಗಿರುತ್ತೆ. ಅಲ್ಲಿ ನಿಮಗೆ ಈ ಬಾರಿ ಒಂದು ಬಹಳ ಪ್ರಾಮುಖ್ಯತೆ ಇರುತ್ತೆ. ಯಾಕಂದರೆ ಈ ವರ್ಷದ ಒಟ್ಟು ಸಂಯುಕ್ತ ಮೂಲಾಂಕವು 9 ಆಗಿರುತ್ತೆ. ಆಗಲೇ ಹೇಳಿದ್ದೇನೆ, ಈ ವರ್ಷದ ನಿಯಂತ್ರಕನು ಮಂಗಳನಾಗಿದ್ದಾನೆ. ಅಂದರೆ ಈ ಅಂಕಿಗಳ ಲೆಕ್ಕದಲ್ಲಿ ಇದು ಯುಗಾದಿ ಫಲಕ್ಕೂ ಇದಕ್ಕೂ ಸಂಬಂಧ ಕಲ್ಪಿಸ್ಕೋಬೇಡಿ. ಇದು ಕೇವಲ ಈ ಅಂಕಿ ಅಥವಾ ನಂಬರ್ಗಳಿಗೆ ಸಂಬಂಧಪಟ್ಟ ಒಂದು ಭವಿಷ್ಯದ ವಿಚಾರ ಆಗಿರುತ್ತೆ. ಇದರಲ್ಲಿ ರಾಶಿ ಅಥವಾ ಬೇರೆ ಬೇರೆ ರೀತಿಯ ಯುಗಾದಿ, ಸಂಕ್ರಾಂತಿ ಇದಕ್ಕೆಲ್ಲ ನಾವು ಅದಕ್ಕೆ ಮಿಕ್ಸ್ ಮಾಡಲಿಕ್ಕೆ ಹೋಗಿಲ್ಲ. ಇದು ನಂಬರ್ 9 ಅನ್ನೋದು ಯಾರೋ ಈ ತಿಂಗಳ 9ನೇ ತಾರೀಕು ಹುಟ್ಟಿದವರು, ಯಾವುದೇ ತಿಂಗಳ 9ರಂದು ಹುಟ್ಟಿದವರು, 18ರಂದು ಹುಟ್ಟಿದವರು ಮತ್ತು 27ರಂದು ಹುಟ್ಟಿದವರು, 9, 18, 27 ಈ 3 ದಿನಾಂಕಗಳಲ್ಲಿ ಹುಟ್ಟಿದವರಿಗೆ ಸಂಖ್ಯೆ 9 ಅಂತ ನಂಬರ್ 9 ಅಂತ ಬರುತ್ತೆ. ಈ ನಂಬರ್ 9 ಅನ್ನೋರಿಗೆ 2025 ಅನ್ನೋದು ಬಹಳ ಒಂದು ಉತ್ತಮವಾದ ಫಲವನ್ನು ಕೊಡುವಂಥ ವರ್ಷ ಆಗಿರುತ್ತೆ. ನಿಮ್ಮ ಹಲವಾರು ಕನಸುಗಳು ನನಸಾಗುವಂಥ ವರ್ಷ, ಹಲವಾರು ಇಷ್ಟಾರ್ಥಗಳು ಈಡೇರುವಂಥ ವರ್ಷ, ಜೊತೆಗೆ ಹಿಂದೆ ಆಗದೇ ಇದ್ದಂಥ ಹಲವಾರು ಸಾಧನೆಗಳು ಈ ವರ್ಷದಲ್ಲಿ ಆಗುತ್ತೆ. ವೈಯಕ್ತಿಕ ಜೀವನದಲ್ಲಿರ್ಬೋದು, ಆರೋಗ್ಯದಲ್ಲಿರ್ಬೋದು, ಹಣಕಾಸಿನಲ್ಲಿರ್ಬೋದು, ವ್ಯಾಪಾರ ವೃತ್ತಿಯಲ್ಲಿರ್ಬೋದು, ಜೊತೆಗೆ ಏನಾದರೂ ನಿಮಗೆ ಶುಭ ಕಾರ್ಯಗಳು, ಯಾರಿಗೆ ಈಗ ಮನೆಯಲ್ಲಿ ಗೃಹ ಪ್ರವೇಶ ಮಾಡಬೇಕು ಅಥವಾ ಯಾರಿಗೆ ಮದುವೆ ಆಗಬೇಕು ಅನ್ನೋ ಒಂದು ಪ್ರಮೇಯ ಇರುತ್ತೆ, ಮದುವೆ ಆಗುವಂಥ ವಿಚಾರ ಇರ್ಬೋದು, ಅಥವಾ ವಾಹನ ಕೊಡಬೇಕಂತ ಕನಸಿರುತ್ತೆ, ಅವೆಲ್ಲ ಏನಾದ್ರು ಸಾಗೋದಾಗಲಿ, ಜೊತೆಗೆ ವಿದೇಶಕ್ಕೆ ಹೋಗಬೇಕು, ವಿದೇಶದಲ್ಲಿ ಉದ್ಯೋಗ ಹಿಡಿಬೇಕು ಅನ್ನೋರಿಗೆ ಅಂಥ ಕನಸನ್ನು ಸಾಗೋದಾಗಲಿ, ಜೊತೆಗೆ ವ್ಯಾಪಾರ ಅಥವಾ ಇಂಡಸ್ಟ್ರಿ, ಕೈಗಾರಿಕೆ ಮಾಡಬೇಕು, ತೋಟಗಾರಿಕೆ ಮಾಡಬೇಕು, ಏನೇನು ಮಾಡಬೇಕಂತ ಬಹಳಷ್ಟು ಕನಸುಳ್ಳವರು ಇರ್ತಾರೆ. ಅಂಥ ಕನಸುಳ್ಳಂಥ ಈ 9 ಸಂಖ್ಯೆಯವರಿಗೆ ಭಾಳಷ್ಟು ಉತ್ತಮ ಫಲಗಳು ಈಗ ನಿರೀಕ್ಷೆ ಇರುತ್ತೆ. ಯಾಕಂದರೆ ಇವರು ಸಾಹಸಿಗಳು. ನಂಬರ್ 9 ಅನ್ನೋ ಅವರು ಸುಮ್ಮನೆ ಕೂರುವಂಥ ವ್ಯಕ್ತಿಗಳೆಲ್ಲ, ಅವರು ಸಾಹಸಿಗಳು, ಪರಿಶ್ರಮಿಗಳು ಆಗಿರ್ತಾರೆ. ಜೊತೆಗೆ ತಮ್ಮ ಒಂದು ಆತ್ಮಗೌರವವನ್ನು ಕಾಪಾಡಿಕೊಳ್ಳೋರು, ಸ್ವಾಭಿಮಾನ ಉಳ್ಳವರು, ಸ್ವಾವಲಂಬನೆಯ ಒಂದು ಮನಸ್ಸುಳ್ಳವರು ಆಗಿರ್ತಾರೆ. ಅಂದರೆ ಅವರು ಇತರರ ಹಂಗಿನಲ್ಲಿರೋಕ್ಕಿಂತ ತಮ್ಮ ಒಂದು ಸ್ವಂತ ಸಾಧನೆಯಿಂದ, ಸ್ವಂತ ಪರಿಶ್ರಮದಿಂದ ಮೇಲಕ್ಕೆ ಬರುವಂಥ ಒಂದು ಅಭಿವ್ಯಕ್ತಿ ಉಳ್ಳಂಥರಾಗಿರ್ತಾರೆ. ಹಾಗಾಗಿ
ಅವರಿಗೆ ಈ ವರ್ಷದಲ್ಲಿ ಮಂಗಳನ ಅನುಗ್ರಹ, ಈ ವರ್ಷದ ಒಂದು ಸಂಖ್ಯೆಯಲ್ಲಿ ಬರುವಂಥ ಅಧಿಪತಿ ಮಂಗಳನ ಒಂದು ಅನುಗ್ರಹ ಇರುತ್ತೆ. ಜೊತೆಗೆ ಅಲ್ಲಿ ಬರುವಂಥ ಈ ವರ್ಷದ ಒಂದು ದಿನಗಳ ಒಂದು ಲೆಕ್ಕಾಚಾರ ಬರೋದು ಚಂದ್ರನ ಮಂತ್ರಿ ಪದಿತ್ವ, ಆ ಮಂತ್ರಿ ಪದತ್ವ ಸಹ ನಿಮಗೆ ಉತ್ತಮವಾದ ಫಲನ ಈ ವರ್ಷದಲ್ಲಿ ಕೊಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ 9 ಅಂಕಿಯವರೆಗೆ ಈ ವರ್ಷದಲ್ಲಿ ಅನೇಕ ರೀತಿಯ ಇಷ್ಟಾರ್ಥಗಳು ಆರಂಭದಲ್ಲಿ ಈಡೇರಲಿವೆ. ಜೊತೆಗೆ ವರ್ಷದ ಮಧ್ಯಭಾಗ ಇನ್ನಷ್ಟು ಚೇತರಿಕೆ ಆಗುತ್ತೆ. ಅಲ್ಲಿ ಯಾವಾಗ ಈ ಗುರುವಿನ ಪರಿವರ್ತನೆ, ರಾಹುಕೇತುಗಳ ಪರಿವರ್ತನೆ ಅವು ಸಹ ನಿಮಗೆ ಈ ವರ್ಷದಲ್ಲಿ ಪೂರಕವಾಗಿ ಬರಲಿವೆ. ಜೊತೆಗೆ ಆಗುವಂಥ ಇತರ ಗ್ರಹಗಳು ಅಂದರೆ ಸೂರ್ಯ, ಚಂದ್ರ ಅಥವಾ ಬುಧ, ಶುಕ್ರವಾರ ಅಂತ ಆಗ ತಿಂಗಳಾಗುವಂಥ ಪರಿವರ್ತನೆ ಅವು ಸಹ ನಿಮಗೆ ಹಲವಾರು ಬಾರಿ ಉತ್ತಮ ಫಲನ ಈ ವರ್ಷದಲ್ಲಿ ಕೊಡಲಿವೆ. ಇನ್ನು ವಿದ್ಯಾರ್ಥಿಗಳು, ಸಾಧಕರು, ಯುವಕರು ಇದ್ದರೆ ಅವರಿಗೆ ವಿಶೇಷವಾದ ಅವರ ಒಂದು ಅಭ್ಯಾಸಕ್ಕೆ, ಹೆಚ್ಚಿನ ಪರಿಶ್ರಮಕ್ಕೆ ಪ್ರತಿಫಲ ಬರುತ್ತೆ. ಅಂದುಕೊಂಡಂಥ ಸೀಟುಗಳು ಸಿಗೋದಾಗಲಿ, ಜೊತೆಗೆ ಹೈಯರ್ ಸ್ಟಡೀಸ್ ಅಥವಾ ಈ ಉನ್ನತ ವ್ಯಾಸಂಗ ಯಾರು ಮಾಡಬೇಕನ್ನೋರಿಗೆ ಅಂಥ ಒಂದು ಸೀಟ್ ಸಿಗೋದಾಗಲಿ, ವಿದೇಶದಲ್ಲಿ ವಿದ್ಯೆ ಓದಬೇಕು, BSc ಹೈಯರ್ ಸ್ಟಡಿ ಮಾಡಬೇಕು, ವಿದೇಶಕ್ಕೆ ಹೋಗುವಂಥ ಅವಕಾಶ, ಉದ್ಯೋಗಕ್ಕೆ ಪ್ರಯತ್ನ ಪಡುವಂಥ ಯುವಕರಿಗೆ ನಂಬರ್ 9 ವಿದೇಶದಲ್ಲಿ ಆಗಲಿ ಸ್ವದೇಶದಲ್ಲಿ ಉದ್ಯೋಗ ಸಿಗುವಂಥ ಅವಕಾಶ. ಕೆಲವೊಬ್ಬರಿಗೆ ಸರ್ಕಾರದ ಉದ್ಯೋಗ ಅಂದರೆ ಸರ್ಕಾರದ ಯಾವುದೇ ಹುದ್ದೆಗಳು ಸಿಗುವಂಥದ್ದು, IAS, KS ಅಥವಾ IPS ಮುಂತಾದ ಸರ್ಕಾರಿ UPSC ಪರೀಕ್ಷೆಗಳಲ್ಲಿ ಪಾಸಾಗಿ ಸರ್ಕಾರ ಹುದ್ದೆ ಸಿಗುವಂಥ ಅವಕಾಶ, ಬ್ಯಾಂಕಿಂಗ್ ಎಕ್ಸಾಮ್ ಇದ್ದರೆ ಅದರಲ್ಲಿ ಪಾಸ್ ಆಗುವಂಥ ಅವಕಾಶ. ಈ ರೀತಿ ನಿಮ್ಮ ಹಲವಾರು ಕ್ಷೇತ್ರದ ವೃತ್ತಿಪರರಿಗೆ ಈ ವರ್ಷ ಅವಕಾಶ ಇದೆ. ಇನ್ನು ಯಾರು ಎಂಜಿನಿಯರಿಂಗ್ನ ಬೇರೆ ಬೇರೆ ಕ್ಷೇತ್ರ ಇರ್ಬೋದು, ಸೈನ್ಸ್ನ ಕ್ಷೇತ್ರಗಳಿರ್ಬೋದು, ತಂತ್ರಜ್ಞಾನದ ಯಾವುದೇ ಕ್ಷೇತ್ರಗಳಿರ್ಬೋದು, ಅಂಥ ಕ್ಷೇತ್ರದಲ್ಲಿ ಇರುವಂಥವರಿಗೆ ವಿದ್ಯೆಯಲ್ಲೂ ಯಶಸ್ಸಿದೆ, ಉದ್ಯೋಗದಲ್ಲೂ ಯಶಸ್ಸಿದೆ. ಯಾರು ವಿದ್ಯೆ ಕಲಿತಾರವರಿಗೆ ವಿದ್ಯೆಯಲ್ಲಿ ಸಕ್ಸಸ್ ಬರುತ್ತೆ. ಯಾರು ಉದ್ಯೋಗ ಮಾಡ್ತಾರೆ ಉದ್ಯೋಗದಲ್ಲಿ ಪ್ರಮೋಷನ್, ಬಡ್ತಿ, ಇನ್ಕ್ರಿಮೆಂಟ್ ಎಲ್ಲ ಬರ್ಬೋದು. ಅಥವಾ ಉದ್ಯೋಗಕ್ಕೆ ಪ್ರಯತ್ನ ಪಡೋರಿಗೆ ಹೆಚ್ಚಿನ ಒಂದು ಬ್ರೇಕ್ಗಳೆಲ್ಲ ಸಿಗುವಂಥ ಅವಕಾಶ ಇದೆ. ಹಾಗಾಗಿ ನಿಮ್ಮ ಒಂದು ಕನಸುಗಳು ಈಡೇರುವಂಥ ವರ್ಷ ಯುವ ವರ್ಗದವರಿಗೆ ಬಹಳಷ್ಟು ಚೆನ್ನಾಗಿರುತ್ತೆ. ಯಾರು 9 ಸಂಖ್ಯೆ ಯುವ ವರ್ಗದವರು ಇರ್ತಾರೆ ಅವರ ಒಂದು ದೀರ್ಘಕಾಲದ ಕನಸು ಈಡೇರುವಂಥ ಈ ವರ್ಷ ಆಗಿರುತ್ತೆ. ಮತ್ತು ಪದೇ ಇಂಥ ಅವಕಾಶಗಳು ಬರೋದಿಲ್ಲ. ಅಪಾರವಾದ ಒಂದು ಅಂತರದ ಬಳಿಕ ಅಂದರೆ 8 ಅಥವಾ 9 ವರ್ಷಗಳ ಬಳಿಕ ಇಂಥ ಒಂದು ಸಂಯೋಜನೆ ಬರುತ್ತೆ. ನಿಮ್ಮ ಒಂದು ಸಂಯೋಜನೆ ಈ ವರ್ಷ ಬಂದಿದೆ. ಹಾಗಾಗಿ ಈ 9, 18 ಮತ್ತು 22ರಂದು ಹುಟ್ಟಿದವರು ಯಾರು ಇರ್ತಾರೋ ಅವರು ಈ ವರ್ಷನ ಒಂದು ನಿಮ್ಮ ಗೋಲ್ ಸೆಟ್ಟಿಂಗ್ ಇಯರ್ ಅಂದರೆ ನಿಮ್ಮ ಒಂದು ಗುರಿ ಮುಟ್ಟುವಂಥ ವರ್ಷವಾಗಿ ತೆಗೆದುಕೊಂಡ್ರೆ ಈ ವರ್ಷ ನಿಮಗೆ ಎಲ್ಲ ಅದನ್ನು ಸಾಧನೆ ಮಾಡಲಿಕ್ಕೆ ಬಹಳ ಈಸಿ ಆಗುತ್ತೆ. ಅಂದರೆ ಅಲ್ಲಿ ನಾವು ಕೆಲವೊಂದು ಬಾರಿ ಪ್ರಯತ್ನವನ್ನು ಹಿಂದೆಯಿಂದಲೂ ಮಾಡ್ತಾ ಇರ್ತೇವೆ ವರ್ಷಾನುಗಟ್ಟಲೆ. ಆವಾಗ ಅಲ್ಲಿ ನಮಗೆ ಲಕ್ ಅಥವಾ ಅದೃಷ್ಟ ನಮ್ಮ ಕಡೆ ಇರೋದಿಲ್ಲ. ಆದರೆ ಯಾವಾಗ ನಮ್ಮ ಅದೃಷ್ಟ ಅಥವಾ ಲಕ್ ಅನ್ನೋದು ನಮ್ಮ ಫೇವರ್ ಆಗಿರುತ್ತೋ ಅದು ಆಗ ಫಲಗಳು ಬೇಗನೆ ಆಗ್ತವೆ. ಅದು ಆವಾಗ ತುಂಬ ಕಾಯುವಿಕೆ ಅಂತ ವೆಯ್ಟಿಂಗ್ ಪೀರಿಯಡೆಲ್ಲ ಇರೋದಿಲ್ಲ. ಅವೆಲ್ಲವೂ ಈಗ ಆಗುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಚೆನ್ನಾಗಿ ಎನ್ಕರೇಜ್ ಮಾಡಿಕೊಳ್ಳಿ. ಇನ್ನು ಆರ್ಥಿಕವಾಗಿ ಗಮನಿಸಿದರೆ ಆರ್ಥಿಕವಾಗಿ ಈ ವರ್ಷ ನಿಮಗೆ ಬಹಳ ಸಫಲವಾಗಿರುತ್ತೆ. ಹಣದ ಹರಿವು ಉತ್ತಮವಾಗಿರುತ್ತೆ. ಸಾಲ ಇದ್ದರೆ ಸಾಲಗಳಿಂದ ಋಣಮುಕ್ತರಾಗುವಂಥ ಅವಕಾಶ, ಅಥವಾ ನೀವು ಯಾರಿಗಾದ್ರೂ ಹಣವನ್ನು ಕೊಟ್ಟಿದ್ದರೆ ಆ ಹಣ ನಿಮಗೆ ಮರಳಿ ವಾಪಸ್ ಬರುವಂಥ ಅವಕಾಶ, ಕಳೆದು ಹೋದ ವಸ್ತುಗಳಿದ್ರೆ ಅದೆಲ್ಲ ಕಳೆದಿದ್ದರೆ ಅದೀಗ ನಿಮಗೆ ಮರಳಿ ನಿಮಗೆ ಬರುವಂಥ ಅವಕಾಶ. ಜೊತೆಗೆ ಈ ವರ್ಷದಲ್ಲಿ ನಿಮಗೆ ಆರ್ಥಿಕದಲ್ಲಿ ಏನಾದರೂ ದೊಡ್ಡ ಮೊತ್ತದ ಹೂಡಿಕೆ ಮಾಡಲಿಕ್ಕೆ, ಭೂಮಿ ಕೊಳ್ಳಲಿಕ್ಕೆ, ಮನೆ ಕೊಳ್ಳಲಿಕ್ಕೆ, ವಾಹನ ಕೊಳ್ಳಲಿಕ್ಕೆ ಅವಕಾಶಗಳು ಬರುವಂಥದ್ದು, ದೊಡ್ಡ ಮೊತ್ತದ ಇನ್ವೆಸ್ಟ್ಮೆಂಟಲ್ಲಿ ಪ್ರತಿಫಲ ಬರುವಂಥದ್ದು, ಷೇರು ಮಾರುಕಟ್ಟೆಯಲ್ಲಿ ಪ್ರತಿಫಲ ಬರುವಂಥದ್ದು. ಈ ರೀತಿ ಹಲವಾರು ನಿಮಗೆ ಆರ್ಥಿಕವಾದ ಬಲವು ಈಗ ಸದೃಢಗೊಳ್ಳುತ್ತೆ. ಆಸ್ತಿ ಕೊಳ್ಳೋದು, ಭೂಮಿ ಕೊಳ್ಳೋದು ಇವಾಗೆಲ್ಲ ಹಲವಾರು ಜನರಿಗೆ ಬರಲಿದೆ. ಇನ್ನು ಆರ್ಥಿಕವಾಗಿ ಉತ್ತಮ ಆಯಿತು. ಇನ್ನು ಉದ್ಯೋಗ ಮಾಡೋರಿಗೆ ಅಥವಾ ಈ ಬೇರೆ ರೀತಿಯ ಇಂಡಸ್ಟ್ರಿ ಕೈಗಾರಿಕೆ ನಡೆಸುವಂಥ ಅವರಿಗೂ ಹಾಗೆ ನಂಬರ್ 9ವರೆಗೆ ಉದ್ಯೋಗ ಕೈಗಾರಿಕೆಯಲ್ಲಿ ಪ್ರಗತಿ ಇದೆ. ವಿಶೇಷವಾಗಿ ರಿಯಲ್ ಎಸ್ಟೇಟು, ಭೂಮಿ ವ್ಯವಹಾರ ಅಥವಾ ಯಾವುದೇ ರೀತಿಯ ಮೆಟಲ್ ಮತ್ತು ಹೀಗೆ ಕಬ್ಬಿಣ, ಲೋಹ ಅಥವಾ ಆಟೋಮೊಬೈಲ್ ಕ್ಷೇತ್ರಗಳಿರ್ಬೋದು, ಅಥವಾ ಯಾವುದೇ ರೀತಿಯ ಇನ್ನಿತರ ಪ್ರೊಡಕ್ಷನ್ ಮಾಡುವಂಥ ಇಂಡಸ್ಟ್ರಿಗಳಿರ್ಬೋದು, ಅದು ಯಾವುದೇ ರೀತಿಯ ಕೃಷಿ, ಕೈಗಾರಿಕೆ, ತೋಟಗಾರಿಕೆ, ಹೈನುಗಾರಿಕೆ ಮುಂತಾದಿರ್ಬೋದು. ಈ ರೀತಿ ಹಲವಾರು ಕ್ಷೇತ್ರದಲ್ಲಿ ಇರ್ತಾರೆ ಈ 9 ನಂಬರ್ ಬರೋರು. ಇವರೆಲ್ಲ ಸಾಹಸಿಗಳು. ಹಾಗಾಗಿ ನಿಮ್ಮ ಸಾಹಸಕ್ಕೆ, ನಿಮ್ಮ ಒಂದು ಪ್ರವೃತ್ತಿಗೆ ತುಂಬ ಒಂದು ಪ್ರತಿಫಲ ಈ ವರ್ಷದಲ್ಲಿ ಬರ್ತದೆ. ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಗುರಿ ಮುಟ್ಟುವಂಥ ಅವಕಾಶ ಇದೆ. ನಿಮ್ಮ ದೀರ್ಘಕಾಲದ ಹಲವಾರು ವರ್ಷಗಳ ಕನಸುಗಳು ಈ ವರ್ಷ ಈಡೇರಲಿವೆ. ಅಂದುಕೊಂಡಂತೆ ನಿಮ್ಮ ಎಲ್ಲ ಅದೃಷ್ಟವು ನಿಮ್ಮ ಪರವಾಗಿ ಕೆಲಸ ಮಾಡಲಿವೆ. ಜೊತೆಗೆ ಇತರ ಗ್ರಹಗಳ ಬೆಂಬಲ ಸಹ ನಿಮಗೆ ವರ್ಷ ಪೂರ್ತಿ ಇರುವ ಕಾರಣ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳನ್ನು ನೀವು ನಿರೀಕ್ಷೆ ಮಾಡಬಹುದಾಗಿದೆ. ಇನ್ನು ಕೆಲವೊಬ್ಬರಿಗೆ ದೂರ ಪ್ರಯಾಣ ಮಾಡುವಂಥವಾಗ, ವಿದೇಶಕ್ಕೆ ಹೋಗುವಂಥವಾಗ, ವಿದೇಶ ಪ್ರವಾಸ ಹೋಗುವಂಥವಾಗ, ಜೊತೆಗೆ ಯಾವುದೇ ರೀತಿಯ ತೀರ್ಥಕ್ಷೇತ್ರಗಳಿಗೆ ಹಿಂದೆ ಹೋಗಿರಲಿಲ್ಲ ಅಂಥ ತೀರ್ಥಕ್ಷೇತ್ರಗಳ ಭೇಟಿ ಮಾಡುವಂಥ ಅವಕಾಶ ಇದೆ. ಶುಭ ಕಾರ್ಯಗಳು ಮನೆಯಲ್ಲಿ ಸ್ವಂತಕ್ಕೂ ಆಗಲಿವೆ. ಜೊತೆಗೆ ಮನೆಯ ಸದಸ್ಯ ಯಾರಿಗೆ ಸ್ವಂತವಾಗಿ 9 ಅಂಕಿಯವರು ಮದುವೆಗೆ ಸಿದ್ಧರಾಗಿರ್ತಾರೋ ಅವರಿಗೆ ಮದುವೆ ಫಿಕ್ಸ್ ಆಗ್ಬೋದು. ಅಥವಾ ಯಾರು 9 ಅಂಕಿ ಉಳ್ಳವರ ಮಕ್ಕಳಿಗೆ ಮದುವೆಗೆ ಪ್ರಯತ್ನ ಮಾಡ್ತಾರೆ, ನಿಮ್ಮ ಮಕ್ಕಳಿಗೆ ಸಹ ಅವರಿಗೆ ಮದುವೆ ಆಗುವಂಥ ಅವಕಾಶಗಳು ಈ ವರ್ಷದಲ್ಲಿ ಒದಗಿ ಬರಲಿವೆ. ಹಾಗಾಗಿ ಮಂಗಳನ ಒಂದು ಪೂರ್ಣವಾದ ಮಂಗಳಕರವಾದ ಫಲ 9 ಅಂಕಿಯವರಿಗೆ ಈ ವರ್ಷ ಸಹಾಯಕ್ಕೆ ಬರಲಿದೆ. ವರ್ಷದ ಅಂಕವು 9, ನಿಮ್ಮ ಜನ್ಮಾಂಕವು 9. ಹಾಗಾಗಿ 9, 18, 22ರವರೆಗೆ ಈ ವರ್ಷವು ಅನೇಕ ರೀತಿಯ ದೀರ್ಘಕಾಲದ ಶುಭ ಫಲವನ್ನು ಕೊಳ್ಳಿದೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರ್ಪೇರು ಬರುತ್ತೆ.
ಯಾಕಂದರೆ ಮಂಗಳನ ಒಂದು ಪರಿವರ್ತನೆ ಮತ್ತು ಇತರ ಗ್ರಹಗಳ ಚಂದ್ರ ಅಥವಾ ಈ ರಾಹು ಕೇತುಗಳ ಪರಿವರ್ತನೆ ಇವೆಲ್ಲವೂ ಕೆಲವು ಕಾಲದಲ್ಲಿ ನಿಮಗೆ ಈ ಹವಾಮಾನ ವೈಪರೀತ್ಯದಿಂದ ಆಹಾರದಿಂದ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರುಗಳು ಬರ್ಬೋದಾಗಿದೆ. ಹಾಗೆ ಆರೋಗ್ಯವನ್ನು ಎಲ್ಲರೂ ರಕ್ಷಣೆ ಮಾಡೋದು ಪ್ರತಿ ನಂಬರ್ನವರ ಕರ್ತವ್ಯ ಆಗಿರುತ್ತೆ. ಅದರ ಹಾಗೆ ನೀವು ಸಹ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಅದರ ಹೊರತು ಯಾವುದೇ ರೀತಿಯ ಗಂಭೀರ ಸಮಸ್ಯೆಗಳಂಥದ್ದೇನೂ ಬರೋದಿಲ್ಲ. ಇನ್ನು ವಿಶೇಷವಾಗಿ 9 ಅಂಕಿ ಬರೋರು ಈ ವರ್ಷದ ಶುಭ ಫಲಕ್ಕಾಗಿ ಗಣೇಶ ಅಥವಾ ಗಣಪತಿಯ ಭಕ್ತಿ ಮಾಡಿ, ಸುಬ್ರಹ್ಮಣ್ಯ ಸ್ವಾಮಿ, ಸ್ಕಂದ ಕುಮಾರಸ್ವಾಮಿ ಭಕ್ತಿ ಮಾಡಿ, ಮಂಗಳಾಂಬೆ ಅಥವಾ ಯಾವುದೇ ರೀತಿಯ ಅಮ್ಮನವರ ಭಕ್ತಿಯನ್ನು ಮಾಡಿದ್ರೆ ಒಳ್ಳೆಯದಾಗುತ್ತೆ. ಅಥವಾ ಯಾವುದೇ ರೀತಿಯ ವೀರಭದ್ರೇಶ್ವರ, ಕಾಲಭೈರವೇಶ್ವರ, ಮುನೇಶ್ವರ ಮುಂತಾದ ದೇವತೆಗಳನ್ನು ಸಹ ನೀವು ಭಕ್ತಿ ಮಾಡಬಹುದಾಗಿದೆ. ಹಾಗಾಗಿ ಈ ಎಲ್ಲ ಒಂದು ದೇವತಾರ್ಚನೆ ಮಾಡೋದ್ರಿಂದ ನಂಬರ್ 9 ಅಂಕಿಯವರಿಗೆ ಈ ವರ್ಷವು ಶುಭದಾಯಕವೂ ಮಂಗಳದಾಯಕವೂ ಸುಖಕರವೂ ಆಗಿರುತ್ತೆ. ವರ್ಷ ಬರುವಂಥ ಅಪರೂಪದ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ 9 ಅಂಕಿಯವರಿಗೆ ಈ 2022 ವರ್ಷವು ಸುಖ, ಯಶಾಂತಿ, ಯಶ ಲಾಭಗಳು ತಂದುಕೊಡಲಿ. ಇಲ್ಲಿವರೆಗೆ 1 ರಿಂದ 9 ಅಂಕಿಗಳು ಬರುವಂಥ ಒಂದು ಅಂಕದ ಮೇಲೆ 2025 ಒಂದು ಭವಿಷ್ಯನ ಈಗ ಸಂಕ್ಷಿಪ್ತವಾಗಿ ವಿಶ್ಲೇಷಣೆ ಮಾಡಿದ್ದೇನೆ. ಇಲ್ಲಿ ಬರತಕ್ಕಂಥ 1 ರಿಂದ 9 ಅಂಕಿಗಳಿಗೆ ಯಾರೋ ಕೆಲವೊಬ್ಬರಿಗೆ ಉತ್ತಮ, ಕೆಲವರಿಗೆ ಮಧ್ಯಮ, ಕೆಲವರಿಗೆ ಸ್ವಲ್ಪ ಸಂಕಷ್ಟ ಫಲಗಳು ವ್ಯಕ್ತವಾಗಿದ್ದರೂ ಯಾರೂ ಆತಂಕ, ಭಯ, ಚಿಂತೆ ಪಡೆದೆ ನಿಮ್ಮ ಒಂದು ದೈನಂದಿನ ವೃತ್ತಿ, ಶಿಕ್ಷಣ, ಉದ್ಯೋಗ ಅಥವಾ ಕಾರ್ಯಕ್ಷೇತ್ರ, ಕೈಗಾರಿಕೆ ಯಾವುದಿದೆ ಅದರಲ್ಲಿ ಶ್ರದ್ಧೆಯಿಂದ, ನಿಷ್ಠೆಯಿಂದ ಪಾಲ್ಗೊಳ್ಳುತ್ತಾ ನಿಮ್ಮ ಇಷ್ಟದೇವತೆ, ಕುಲದೇವತೆ, ಗ್ರಾಮದೇವತೆ ಅಥವಾ ನಿಮಗೆ ಅನುಕೂಲವಾದ ಯಾವುದೇ ದೇವತಾ ಸ್ವರೂಪವನ್ನು ಅಥವಾ ಭಗವಂತನ ಸ್ವರೂಪವನ್ನು ಭಕ್ತಿ ಮಾಡುತ್ತಾ ಬನ್ನಿ. ಹಾಗೂ ನಿಮ್ಮ ಒಂದು ಆತ್ಮಶಕ್ತಿಯ ಮೇಲೆ, ಆತ್ಮಗೌರವದ ಮೇಲೆ ನಂಬಿಕೆ ಇಟ್ಟು ಮುಂದುವರಿಯಿರಿ. ತಮಗೆಲ್ಲರಿಗೂ ಈ 2025 ವರ್ಷವು ಸುಖ, ಶಾಂತಿ, ಆಯುರ್ವೇದ, ಶಕ್ತಿ, ಜಯಲಾಭಗಳನ್ನು ತಂದುಕೊಳ್ಳಲಿ. ನಿಮ್ಮೆಲ್ಲರ ಪ್ರೋತ್ಸಾಹ ಈ ವಾಹಿನಿಗೆ ಮುಂದೆ ಸಿಗ್ತಾ ಇರಲಿ. ನಮ್ಮಿಂದ ಪ್ರಸಾರ ಕಾರ್ಯಕ್ರಮ ವೀಕ್ಷಿಸ್ತಾ ಬನ್ನಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.